श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये मातापिता युवतयस्तनया विभूतिः सर्वं यदेव नियमेन मदन्वयानाम् आद्यस्य न कुलपतेर्वकुलाभिरामं श्रीमत्तदङ्घ्रियुगलं प्रणमामि मूर्ध्ना भूतं सरश्च महदाह्वय भट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम् व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। यं प्रव्रजन्तमनुपेतमपेत्य कृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नुमः। वन्दे बृन्दावनचरं वल्लवीजनवल्लभं जयन्ती सम्भवं धाम वैजयन्ती विभूषणं कुङ्कुमाङ्कितवर्णाय कुन्देन्दुधवलाय च विष्णुवाहनमस्तुभ्यं पक्षिराजाय ते नमः। बुद्धिर्बलं यशोधैर्यं निर्भयत्वं वरोगता अजाड्यं वाक्पटुत्वं च हनुमत्स्मरणात् भवेत्। ಶ್ರೀಯಃಪತಿಯಾದ ಸರ್ವೇಶ್ವರನ ಅನುಗ್ರಹ ವಿಶೇಷದಿಂದ ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಚೀಯರ್ ಸ್ವಾಮಿಗಳ ಅಮೃತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಯಥಾಶಕ್ತಿ ಯಥಾಮತಿ ಗೋವಿಂದ ಪಟ್ಟಾಭಿಷೇಕದ ವಿಷಯವಾಗಿ ತಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ತುಂಬ ಭಾಗ್ಯ ಮಾಡಿದ್ದೇನೆ. ಆಚಾರ್ಯರ ಅನುಗ್ರಹ ಮತ್ತು ಅವರ ಆದೇಶದೊಂದಿಗೆ ಶ್ರೀಕೃಷ್ಣನ ಗುಣಾತಿಶಯವನ್ನು ವರ್ಣನೆ ಮಾಡುವಂತಹ ಶ್ರೀಮದ್ ಭಾಗವತ ಹಾಗೂ ಅದರಲ್ಲಿ ಬರ್ತಕ್ಕಂತಹ ಗೋವಿಂದ ಪಟ್ಟಾಭಿಷೇಕದ ವಿಷಯವಾಗಿ ಯಥಾಶಕ್ತಿ ಯಥಾಮತಿ ವಿಜ್ಞಾಪನೆ ಮಾಡಿಕೊಳ್ತೇನೆ. ಸಾಧು ಜನರ ಸಂರಕ್ಷಣೆಗಾಗಿ ಭಗವಂತನಾದ ಶ್ರೀಮನ್ನಾರಾಯಣನು ಅನೇಕ ವಿಧವಾದ ಅವತಾರಗಳನ್ನು ಮಾಡಿದ್ದಾನೆ. ಅದರಲ್ಲಿ ತುಂಬ ವಿಶೇಷವಾದದ್ದು ಶ್ರೀಕೃಷ್ಣಾವತಾರ. ಆಸೇತು ಹಿಮಾಚಲ ಪರ್ಯಂತ ಶ್ರೀಕೃಷ್ಣನನ್ನ ಕೊಂಡಾಡದೇ ಇರುವಂತಹ ಸಾಧು ಸಂತರೇ ಇಲ್ಲ. ಎಲ್ಲರಿಗೂ ಕೃಷ್ಣನೆಂದರೆ ಅಚ್ಚುಮೆಚ್ಚು. ಬಾಲಲೀಲೆಗಳನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿದ್ರೆ ಅಲಾದಿಯಾದ ಆನಂದ ಪ್ರಾಪ್ತವಾಗತ್ತೆ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ತ್ಯಾದಿ ಹೇತವೇ ಎಂಬುದಾಗಿ ಶ್ರೀಮದ್ ಭಾಗವತದಲ್ಲಿ ಶ್ರೀಕೃಷ್ಣನನ್ನ ಕೊಂಡಾಡ್ತಾರೆ. ಸತ್ ಚಿತ್ ಆನಂದ ಸ್ವರೂಪಿಯಾದವನು. ಪ್ರತಿಯೊಬ್ಬರೂ ಜೀವನ ಮಾಡುವುದು ಆನಂದಕ್ಕೋಸ್ಕರ ತಾನೆ. ನಮ್ಮೆಲ್ಲರಿಗೂ ಆನಂದ ಬೇಕೇ ಬೇಕು. ದುಃಖಪೂರಿತವಾದ ಈ ಸಂಸಾರವನ್ನ ಯಾರೂ ಆಶಿಸೋದಿಲ್ಲ. ಈ ಸಂಸಾರದಿಂದ ಬಿಡುಗಡೆ ಹೊಂದಿ ಅಲಾದಿಯಾದ ಅಲೌಕಿಕವಾದ ಆನಂದವನ್ನ ಪಡೆದುಕೊಳ್ಳೋದೇ ಜೀವನ ಉದ್ದೇಶವಾಗಿರುತ್ತೆ. ಜೀವನದಲ್ಲಿ ನಾವು ವೈರಾಗ್ಯವನ್ನು ಬೆಳೆಸ್ಕೊಳ್ಳಬೇಕು. ಹರಿಭಕ್ತಿಯನ್ನು ಸಂಪಾದನೆ ಮಾಡಿ ಹರಿಕೃಪಾನುಸಾರವಾಗಿ ನಾವು ಜೀವನ ಕ್ರಮವನ್ನು ಏರ್ಪಡಿಸಿಕೊಂಡು ನಿತ್ಯ ನೈಮಿತ್ತಿಕಾದಿ ಕರ್ಮಗಳನ್ನು ಮಾಡ್ತಾ ಭಗವಂತನನ್ನ ಆನಂದಿಸುವುದು, ಭಗವಂತನಿಂದ ಆನಂದವನ್ನು ಪಡ್ಕೊಳ್ಳೋದೊಂದೇ ನಮಗೆ ಉದ್ದೇಶವಾಗಿರಬೇಕು. ಅಂತಹ ಆನಂದ ಸ್ವರೂಪಿಯಾದ ಪರಮಾತ್ಮನನ್ನ ಕೊಂಡಾಡುವಂತಹದ್ದು ಶ್ರೀಮದ್ ಭಾಗವತ. ನಿನ್ನಾಲನ್ರಿ ಮನ್ನಾರಿನ್ಬಂ ನಿನ್ ಪೊರುಟ್ಟು ನೀ ಎನ್ ಪೊರುಟ್ಟಿಲ್ಲೈ ಎಂಬುದಾಗಿ ಸ್ವಾಮಿ ವೇದಾಂತ ದೇಶಿಕರು ಭಗವಂತನಲ್ಲದೆ ನಮಗೆ ಯಾವ ವಸ್ತುವಿನಿಂದಲೂ ಸಂತೋಷ ಬರೋದಕ್ಕೆ ಸಾಧ್ಯವಿಲ್ಲ. ಆನಂದವನ್ನ ನೀಡತಕ್ಕ ಏಕೈಕ ವಸ್ತು ಪರಮಾತ್ಮನಾಗಿರೋದ್ರಿಂದ, ವಿಶ್ವದ ಉತ್ಪತ್ತಿಗೂ ತಾನು ಕಾರಣನಾಗಿರೋದ್ರಿಂದ ಅಂತಹ ಶ್ರೀಕೃಷ್ಣನ ಚರಿತ್ರೆಯನ್ನ ನಾವು ಆಸ್ವಾದಿಸಬೇಕು. ಕೃಷ್ಣನ ಲೀಲಾ ವಿನೋದಗಳನ್ನ ನಾವು ಸ್ಮರಣೆ ಮಾಡಿದ್ದೇ ಆದರೆ ಆನಂದ ಪ್ರಾಪ್ತವಾಗತ್ತೆ. ನಿಗಮ ಕಲ್ಪತರೋರ್ಗಳಿತಂ ಫಲಂ ಸುಖಮುಖಾದ್ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಶ್ರೀಕೃಷ್ಣನ ಚರಿತ್ರೆಯನ್ನ ಕೇಳೋದಿಕ್ಕೆ ಅಧಿಕಾರಿ ಯಾರು? ರಸಿಕರಾಗಿರಬೇಕು.
ಕೃಷ್ಣನ ಸೌಂದರ್ಯವನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿದರೆ ಅವನ ಅಂಗ ಸೌಂದರ್ಯವನ್ನ ಅನುಭವಿಸುವಂತಹ ಸಾಮರ್ಥ್ಯ ಇರಬೇಕು. ಅಷ್ಟು ಮಟ್ಟಿಗೆ ನಮಗೆ ಪರಿಪಕ್ವತೆ ಬೇಕು. ನಿಗಮ ಕಲ್ಪತರೋರ್ಗಳಿತಂ ಫಲಂ, ನಿಗಮವೆಂಬ ಕಲ್ಪವೃಕ್ಷ, ಅದರಲ್ಲಿ ಬರ್ತಕ್ಕಂತಹ ಫಲವಾಗಿ ಶ್ರೀಮದ್ ಭಾಗವತವಿದೆ. ವೃಕ್ಷ ಅಂದ ಮೇಲೆ ಫಲ ಇರುತ್ತೆ. ವೃಕ್ಷಕ್ಕೆ ನೀರು ಸುರಿದರೆ ಅದು ನಮಗೆ ಫಲ ಕೊಡುತ್ತೆ. ನಿಗಮವೆಂಬ ವೃಕ್ಷದಲ್ಲಿ ಫಲರೂಪವಾಗಿ ಶ್ರೀಮದ್ ಭಾಗವತ ಇದೆ. ಸುಖಮುಖಾದಮೃತದ್ರವ ಸಂಯುತಂ, ಶುಕಾಚಾರ್ಯರು ಆ ಫಲಕ್ಕೆ ಮತ್ತಷ್ಟು ಅಮೃತವನ್ನ ಸೇರಿಸಿದ್ದಾರೆ. ಆ ಫಲವನ್ನ ಕುಕ್ಕಿ ಕುಕ್ಕಿ ಅವರ ವಾಗಮೃತವನ್ನ ಆ ಫಲಕ್ಕೆ ಸೇರಿಸಿದ್ದಾರೆ. ಮುಹುರಹೋ ರಸಿಕಾಹ ಭುವಿ ಭಾವುಕಾಹ, ರಸಿಕರಾದವರು ಈ ಫಲವನ್ನ ಆಸ್ವಾದಿಸಬಹುದು. ಕಚ್ಚಿದ ಕಡೆಯಲ್ಲಿ ನಮಗೆ ರಸ ಪ್ರಾಪ್ತವಾಗತ್ತೆ. ಸ್ವಾಮಿಗೆ ರಸಸ್ವರೂಪಿ, ರಸೋ ವೈಸಃ ರಸಗೃಹ್ಯೇವಾಯಂ ಲಬ್ಧ್ವಾನಂದಿ ಭವತಿ ಎಂದು ಉಪನಿಷತ್ತು ಹೇಳುತ್ತೆ. ರಸಮಯ ಸ್ವರೂಪಿಯಾದ ಶ್ರೀ ಕೃಷ್ಣನನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿದ್ರೆ, ಕೃಷ್ಣನಾಮ ಸಂಕೀರ್ತನೆ ಮಾಡಿದ್ರೆ ಏವಾನಂದಿ ಲಭತಿ, ಅವನು ಆನಂದವನ್ನ ಪಡೆದುಕೊಳ್ಳುತ್ತಾನೆ ಎಂದು ವೇದದಲ್ಲೇ ಹೇಳಲ್ಪಟ್ಟಿದೆ. ಅಂತಹ ಮೋಕ್ಷ ಸುಖ ವೃಕ್ಷ ಮೂಲಂ ಮೋಹ ಜರಾತುರ ಮಹಾರಸಾಯನ ಪ್ರವರಂ ಕಿಂಕರ ಸತ್ಯ ತವ ಕೀರ್ತನಂ ಅಮೃತ ನಿಭಂ ಎಂಬುದಾಗಿ ಸ್ವಾಮಿ ದೇಶಿಕರು ಮೋಕ್ಷ ಸೌಖ್ಯವನ್ನ ನೀಡತಕ್ಕಂತಹ ಕೃಷ್ಣನ ಧ್ಯಾನ, ಕೃಷ್ಣನ ನಾಮ ಸಂಕೀರ್ತನ ಇದು ಯಾರಿಗೂ ಬೇಡ ಹೇಳಿ. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಎಂಬಂತೆ ಕೃಷ್ಣನ ಸಂಕೀರ್ತನೆ ಮಾಡಿದ್ರೆ ನಮ್ಮ ಕುಲಕೋಟಿಗಳೆಲ್ಲ ಉದ್ಧಾರವಾಗತ್ತೆ. ಕಲಿಪ್ರಭಾವದಿಂದ ಏರ್ಪಟ್ಟಂತಹ ಮೋಹಾದಿಗಳೆಲ್ಲ ನಿವಾರಣೆ ಆಗತ್ತೆ. ಮನಸ್ಸಿನಲ್ಲಿ ಅಹಂಕಾರ ಮಮಕಾರಗಳೆಲ್ಲ ನೀಗಿ ಸಂತೋಷ ಪ್ರಾಪ್ತವಾಗತ್ತೆ. ಅಂತಹ ಶ್ರೀಕೃಷ್ಣನ ಚರಿತ್ರೆಯನ್ನ ನಮಗೆ ಭಾಗವತ ಸ್ವರೂಪದಲ್ಲಿ ವ್ಯಾಸಾಚಾರ್ಯರು ಕೊಟ್ಟಿದ್ದಾರೆ. ಪರೀಕ್ಷಿತ್ ಮಹಾರಾಜನಿಗೆ ಸುಖಬ್ರಹ್ಮರು ಈ ಭಾಗವತವನ್ನ ಉಪದೇಶ ಮಾಡ್ತಾರೆ. ಗೋವಿಂದ ಪಟ್ಟಾಭಿಷೇಕ ಬಹಳ ವಿಶೇಷವಾದ ಒಂದು ಪ್ರಸಂಗ. ಹಿಂದೆ ಶ್ರೀರಾಮನಾಗಿ ಅವತಾರ ಮಾಡ್ತಾನೆ ಪರಮಾತ್ಮ. ಈ ಭಗವಂತನ ಅವತಾರಕ್ಕೆ ಕಾರಣ ಏನು? ಯಾವ ಕಾರಣಕ್ಕೋಸ್ಕರ ಭಗವಂತ ಭೂಲೋಕದಲ್ಲಿ ಅವತರಿಸಿ ಗುಣಗಳನ್ನ ಪ್ರಕಟಪಡಿಸ್ತಾನೆ ಎಂದು ಕೇಳಿದರೆ ಶ್ರೀ ಪಾಂಚರಾತ್ರಾಗಮ ಶಾಸ್ತ್ರದ ಪದ್ಮೋದ್ಭವ ಸಂಹಿತೆ ಅದರಲ್ಲಿ ಬ್ರಹ್ಮದೇವರು ಒಂದು ವಿಷಯ ಹೇಳ್ತಾರೆ. ವಿಭವಾವತಾರ ವರ್ಣನೆ ಮಾಡಬೇಕಾದ್ರೆ ಪ್ರಿಯ ಸುಹೃತ್ ಸಖಾ ಪುತ್ರ ಭ್ರಾತ ಮಾತಾ ಗುರುಸ್ತಥಾ ಸಂಬಂಧೈರೀದೃಶೈರ್ ವಿಷ್ಣೋ ಲೌಕಿಕೇಂದ್ರಿಯ ಗೋಚರ ಎಂಬುದಾಗಿ ಶ್ರೀ ಪಾಂಚರಾತ್ರ ಹೇಳುತ್ತೆ. ಪ್ರಿಯ ಸುಹೃತ್, ವೈಕುಂಠಪತಿಯಾದ ಶ್ರೀಮನ್ನಾರಾಯಣನಿಗೆ ತಂದೆ ಯಾರು ಎಂದು ಪ್ರಶ್ನೆ ಮಾಡಿದ್ರೆ ಏನು ಹೇಳುವುದಕ್ಕೆ ಸಾಧ್ಯ? ವೈಕುಂಠ ಲೋಕದಲ್ಲಿ ಭಗವಂತನಿಗೆ ತಂದೆ ತಾಯಂದಿರು ಇರಲಿಕ್ಕಿಲ್ಲ. ತಾನೇ ತಂದೆ ತಾನೇ ತಾಯಿ ಸ್ಥಾನದಲ್ಲಿದ್ದು ನಿತ್ಯ ಸೂರಿಗಳಿಗೆ ಅನವರತವಾಗಿ ಆನಂದವನ್ನು ನೀಡ್ತಾನೆ ಸ್ವಾಮಿ. ವೈಕುಂಠ ಲೋಕದಲ್ಲಾದ್ರೆ ತನಗೆ ತಾನೇ ತಂದೆ ತಾನೇ ತಾಯಿ. ಆದರೆ ಈ ಮಾತೃವಾತ್ಸಲ್ಯವನ್ನ ಅನುಭವಿಸೋದಿಕ್ಕೋಸ್ಕರವಾಗಿ ಆ ತಂದೆಯ ಆಶೀರ್ವಾದ ಅದು ಹೇಗಿರತ್ತೆ ಅದರ ಅನುಭವ ಪಡ್ಕೊಳ್ಳೋದಿಕ್ಕೋಸ್ಕರ ತಂದೆ ತಾಯಂದರನ್ನ ಅರಸಿ ಸುಹೃತೆ ಸಖಾ ಪುತ್ರ ಭ್ರಾತೃವಾತ್ಸಲ್ಯವನ್ನ ಬಯಸಿ ಸುಹೃತ್ ತನಗೆ ಹಿತವನ್ನು ಬಯಸುವಂತಹ ಗೆಳೆಯರು ಅವರ ಗೆಳೆತನವನ್ನ ಬಯಸಿ ಸಖಾ ಪುತ್ರ ಭ್ರಾತ ಮಾತಾ ಗುರುಸ್ತಥಾ ಸಂಬಂಧೈಹಿ, ಈ ಸಂಬಂಧದಿಂದ ಏರ್ಪಡುವಂತಹ ಸಂತೋಷ ಇದನ್ನು ಅನುಭವಿಸೋದಿಕ್ಕೋಸ್ಕರವಾಗಿ ಭಗವಂತ ಲೌಕಿಕೇಂದ್ರಿಯ ಗೋಚರ, ಲೌಕಿಕರ ದೃಷ್ಟಿಗೂ ಗೋಚರನಾಗುವಂತೆ ಒಂದು ದಿವ್ಯಮಂಗಳ ವಿಗ್ರಹವನ್ನ ಧರಿಸಿ ಭೂಲೋಕದಲ್ಲಿ ಅವತಾರ ಮಾಡ್ತಾನೆ. ಅವತರಣಂ ಎಂದು ಸಂಸ್ಕೃತದಲ್ಲಿ ಹೇಳ್ತಾರೆ ನೋಡಿ. ಪತನಂ ಅವತರಣಂ ಇದು ಎರಡು ವಿಧವಾದ ಪದಪ್ರಯೋಗ. ಮೇಲಿಂದ ಕೆಳಗಡೆ ಬಿದ್ದರೆ ಅದು ಪತನಂ, ಮೇಲಿಂದ ಸ್ವೇಚ್ಛೆಯ ಕೆಳಗಡೆ ಇಳಿದರೆ ಅದು ಅವತರಣಂ. ತಾಯಿ ಏನು ಮಾಡ್ತಾಳೆ, ಮಕ್ಕಳು ಅವ್ರ ಕೆಸರಿನಲ್ಲಿ ಬಿದ್ದು ಒದ್ದಾಡ್ತಾ ಇರಬೇಕಾದ್ರೆ ಆಗತಾನೆ ಹೊಸ ಬಟ್ಟೆ ಉಟ್ಟಿರ್ತಾಳೆ ತಾಯಿ. ಮಗು ಒದ್ದಾಡ್ತಾ ಇರಬೇಕಾದ್ರೆ ಅದನ್ನ ಉದ್ಧರಿಸೋದಿಕ್ಕೋಸ್ಕರ ತಾನು ಓಡೋಗ್ತಾಳೆ. ತಾನು ಹೊಸ ಬಟ್ಟೆ ಹಾಕಿರೋದನ್ನ ಕೂಡ ಮರೆತು ಕೆಸರಿನಿಂದ ಮಕ್ಕಳನ್ನ ಎತ್ತಿ ಎಬ್ಬಿಸಿ ಅದನ್ನ ಜಳಕವಾಡಿಸಿ ಪರಿಶುದ್ಧ ಮಾಡುವಂತೆ ಸಂಸಾರ ಮಂಡಲದಲ್ಲಿ ಕಷ್ಟಪಡ್ತಾ ಇರುವಂತಹ ಜೀವಕೋಟಿಗಳನ್ನು ಉದ್ಧಾರ ಮಾಡ್ಲಿಕ್ಕೋಸ್ಕರ ಮಾತೃವಾತ್ಸಲ್ಯವನ್ನ ಪ್ರಕಟಪಡಿಸೋದಿಕ್ಕೋಸ್ಕರ ಜೊತೆಗೆ ಮಾತೃವಾತ್ಸಲ್ಯವನ್ನ ತಾನೂ ಅನುಭವಿಸೋದಿಕ್ಕೋಸ್ಕರ ಭೂಲೋಕದಲ್ಲಿ ಭಗವಂತ ಅವತಾರ ಮಾಡ್ತಾನೆ. ಆತ್ಮಾನಂ ಮಾನುಷಂ ಮನ್ಯೇ ಜಾತಂ ದಶರಥಾತ್ಮಜಂ ಎಂಬುದಾಗಿ ದಶರಥ ರಾಜಪುತ್ರನಾಗಿ ಶ್ರೀರಾಮಚಂದ್ರ ಅವತರಿಸ್ತಾರೆ. ತ್ರೇತಾಯುಗದಲ್ಲಿ ಮನುಷ್ಯ ರೂಪದಲ್ಲಿ ಅವತಾರ ಮಾಡಿ ರಾವಣ ಮೊದಲಾದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದಂತಹ ಶ್ರೀರಾಮಚಂದ್ರ ಮೂರ್ತಿ
ಸೀತಾದೇವಿಯೊಂದಿಗೆ ವಿಶೇಷವಾದ ಪಟ್ಟಾಭಿಷೇಕ ಮಾಡಿಕೊಂಡ. ಈ ಪಟ್ಟಾಭಿಷೇಕ ಹೇಗಿತ್ತು ನೋಡಿ. ವಸಿಷ್ಠಾದಿ ಪ್ರಭೃತಿಗಳೆಲ್ಲ ಸೇರಿ ಶ್ರೀರಾಮಚಂದ್ರನಿಗೆ ಅಭ್ಯಸಿಂಚನ್ ನರವ್ಯಾಘ್ರಂ ಪ್ರಸನ್ನೇನ ಸುಗಂಧಿನ ಸಲಿಲೇನ ಸಹಸ್ರಾಕ್ಷಂ ವಸವೋ ವಾಸವಂ ಯಥಾ ಎಂಬುದಾಗಿ ವಸಿಷ್ಠಾದಿ ಪ್ರಭೃತಿಗಳೆಲ್ಲ ಸೇರಿ ಶ್ರೀರಾಮನಿಗೆ ವಿಶೇಷವಾದ ಪಟ್ಟಾಭಿಷೇಕವನ್ನ ನೆರವೇರಿಸಿದ್ರು. ಅದನ್ನ ವರ್ಣನೆ ಮಾಡಬೇಕಾದ್ರೆ ವಾಲ್ಮೀಕಿ ಮಹರ್ಷಿ ದೇವಲೋಕದಲ್ಲಿ ಅಷ್ಟವಸುಗಳೆಲ್ಲ ಸೇರಿ ಇಂದ್ರನಿಗೆ ಹೇಗೆ ಪಟ್ಟಾಭಿಷೇಕ ಮಾಡಿದವೋ ಅದೇ ರೀತಿ ವಸಿಷ್ಠಾದಿಗಳೆಲ್ಲ ಸೇರಿ ರಾಮನಿಗೆ ಪಟ್ಟಾಭಿಷೇಕ ಮಾಡಿದರು ಎಂದು ವರ್ಣಿಸ್ತಾರೆ. ವಾಸ್ತವಿಕವಾಗಿ ಇಂದ್ರನಿಗೆ ಸಮಾನವಾಗಿ ಶ್ರೀರಾಮಚಂದ್ರನನ್ನ ಹೇಳೋದು ಸಾಧ್ಯವೇ ಇಲ್ಲ, ಹಾಗೆ ಹೇಳಬಾರದು. ಆದರೆ ವಾಲ್ಮೀಕಿ ಮಹರ್ಷಿಗೆಲ್ಲೂ ಭಗವಂತ ರಾಮ ತಾನು ಪರಬ್ರಹ್ಮ ಎಂದು ತನ್ನ ಸ್ವಭಾವವನ್ನ ತೋರಿಸ್ಲಿಲ್ಲ. ತಾನು ಸಾಮಾನ್ಯ ಮನುಷ್ಯನಾಗಿ ಜೀವನ ಮಾಡಿದ್ರಿಂದ ಮನುಷ್ಯನ ಆ ಒಂದು ದೃಷ್ಟಿಕೋನದಲ್ಲೇ ವಾಲ್ಮೀಕಿ ಮಹರ್ಷಿ ವರ್ಣನೆ ಮಾಡೋದ್ರಿಂದ ಇಲ್ಲಿ ಇಂದ್ರನಿಗೆ ಹೇಗೆ ಪಟ್ಟಾಭಿಷೇಕ ನಡೆಯಿತೋ ಆ ರೀತಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ನಡೆಯಿತು ಎಂದು ವರ್ಣನೆ ಮಾಡ್ತಾರೆ. ಇದನ್ನ ಮನಸ್ಸಿನಲ್ಲಿ ಧಾರಣೆ ಮಾಡಿದಂತಹ ರಾಮಚಂದ್ರ ಸ್ವಾಮಿ ಮುಂದಿನ ಅವತಾರದಲ್ಲಿ ಅಲ್ಲಲ್ಲಿ ತಾನೇ ಪರಬ್ರಹ್ಮ ಅವತಾರ ಮಾಡಬೇಕಾದ್ರೇನೆ ತಮದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ ಎಂಬುದಾಗಿ ಬ್ರಹ್ಮರುದ್ರಾದಿ ಸಕಲ ದೇವತೆಗಳಿಗೂ ತಾನೇ ಒಡೆಯ, ತಾನೇ ಪರಬ್ರಹ್ಮ ಎಂದು ಪ್ರಕಟಪಡಿಸ್ತಾನೆ ಶ್ರೀಕೃಷ್ಣ. ಮನುಷ್ಯ ರೂಪಿಯಾಗಿ ಅವತಾರ ಮಾಡಿದ ಶ್ರೀರಾಮಚಂದ್ರನಲ್ಲಿ ಮನುಷ್ಯ ಸಹಜವಾದ ಸ್ವಭಾವವನ್ನ ಮಾತ್ರ ನೋಡಬಹುದು. ಎಲ್ಲೂ ತಾನು ದೇವರು ಎಂದು ತೋರಿಸ್ಲಿಲ್ಲ ರಾಮ. ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಸಾಮಾನ್ಯ ಮನುಷ್ಯರಾಗಿರ್ತಾರೆ, ಅವರು ದೇವತೆಗಳಂತೆ ನಟಿಸುತ್ತಾರೆ. ಆದರೆ ಶ್ರೀರಾಮಚಂದ್ರನ ವಿಷಯದಲ್ಲಿ ನೋಡಿದ್ರೆ ಅವನು ಸಾಕ್ಷಾತ್ ಭಗವಂತನೇ ಆಗಿದ್ದರೂ ಮನುಷ್ಯನಂತೆ ನಟಿಸುತ್ತಾನೆ. ಇದೇ ವ್ಯತ್ಯಾಸ ನಮಗೂ ಅವನಿಗೂ. ಆದರೆ ಮುಂದಿನ ಅವತಾರದಲ್ಲಿ ಹಿಂದೆ ಹೇಗೆ ವಾಲ್ಮೀಕಿ ಮಹರ್ಷಿ ಪಟ್ಟಾಭಿಷೇಕವನ್ನ ಇಂದ್ರನಿಗೆ ಹೇಗೆ ಅಷ್ಟವಸುಗಳು ಪಟ್ಟಾಭಿಷೇಕ ಮಾಡಿದವೋ ಎಂದು ವರ್ಣನೆ ಮಾಡಿದ್ರು, ಅದೇ ಇಲ್ಲಿ ಕೃಷ್ಣಾವತಾರದಲ್ಲಿ ಅದೇ ಇಂದ್ರ ಬಂದು ಶ್ರೀ ಕೃಷ್ಣನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಅದು ಪರಮ ರಹಸ್ಯದಲ್ಲಿ ನಡೆಯುತ್ತೆ. ಕೃಷ್ಣ ತಾನೇ ಪರಬ್ರಹ್ಮ ಎಂದು ಪ್ರಕಟಪಡಿಸ್ತಾನೆ ಅವತಾರ ಕಾಲದಲ್ಲಿ. ತಥೋಖಿಲ ಜಗತ್ಪದ್ಮ ಬೋಧಾಯಾಚ್ಯುತ ಭಾನುನ ದೇವಕಿ ಪೂರ್ವ ಸಂಧ್ಯಾಯಾಮ್ ಆವಿರ್ಭೂತಂ ಮಹಾತ್ಮನ ಎಂದು ಕೃಷ್ಣಾವತಾರದ ವೈಶಿಷ್ಟ್ಯವನ್ನ ವಿಷ್ಣು ಪುರಾಣ ಕೊಂಡಾಡತ್ತೆ. ತಥೋಖಿಲ ಜಗತ್ಪದ್ಮ ಅಚ್ಯುತ ಭಾನುನ, ಜಗತ್ತೆಂಬ ಪದ್ಮ, ಈ ಪದ್ಮ ಸೂರ್ಯನ ಕಿರಣಗಳಿಗೆ ಅರಳುತ್ತವೆ. ಜಗತ್ಪದ್ಮ ಬೋಧಾಯಾಚ್ಯುತ ಭಾನುನ, ಜಗತ್ತೆಂಬ ಪದ್ಮವನ್ನ ಅರಳಿಸೋದಿಕ್ಕೋಸ್ಕರ ದೇವಕಿಯ ಜಠರ ಪೂರ್ವ ದಿಕ್ಕಿನಲ್ಲಿ, ದೇವಕಿಯ ಗರ್ಭದ ಪೂರ್ವ ದಿಕ್ಕಿನಲ್ಲಿ ಸೂರ್ಯನಂತೆ ಶ್ರೀಕೃಷ್ಣ ಉದಯಿಸಿ ಜಗತ್ತೆಂಬ ಈ ಪದ್ಮವನ್ನ ವಿಕಾಸಪಡಿಸಿದನು ಎಂದು ವಿಷ್ಣು ಪುರಾಣದಲ್ಲಿ ಅತ್ಯಂತ ಸೊಗಸಾಗಿ ವರ್ಣನೆ ಮಾಡ್ತಾರೆ. ಅಂದ್ರೆ ಏನರ್ಥ? ಗರ್ಭ ಸಂಬಂಧ ಇದ್ದರು ಅಂದರೆ ಶ್ರೀಕೃಷ್ಣ ಗರ್ಭದಲ್ಲಿ ಪ್ರವೇಶ ಮಾಡಿದರೂ ಸಹ ಗರ್ಭಸ್ಥ ಶಿಶುವಿಗೆ ಯಾವ ದೋಷಗಳಿರುತ್ತೋ, ಯಾವ ಪ್ರಾಕೃತ ಸ್ವಭಾವ ಇರುತ್ತೋ ಅದ್ಯಾವುದೂ ಶ್ರೀಕೃಷ್ಣನಲ್ಲಿ ಇರಲಿಲ್ಲ. ಅವನು ಗರ್ಭವನ್ನ ಪ್ರವೇಶ ಮಾಡಿದರು. ನಾವು ದೇವಸ್ಥಾನದಲ್ಲಿ ಗರ್ಭಗೃಹದಲ್ಲಿ ಶ್ರೀಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿ ಆರಾಧಿಸ್ತೇವೆ. ಹೇಗೆ ಈ ವಿಗ್ರಹ ಸ್ವರೂಪಿಯಾದ ಪರಮಾತ್ಮ ಸಾಕ್ಷಾತ್ ಪರಬ್ರಹ್ಮನಾಗಿದ್ದಾನೋ, ಪರರೂಪಿಯಾದ ಪರವಾಸುದೇವನೇ ವಿಗ್ರಹ ರೂಪದಲ್ಲಿ ಆವೇಶಿಸಿ ಭಕ್ತರಿಗೆ ಅನುಗ್ರಹ ಮಾಡ್ತಾನೋ, ಅದೇ ರೀತಿ ವಿಭವ ರೂಪವನ್ನ ತಾಳಿದಂತಹ ಪರಮಾತ್ಮನಿಗೆ ಪ್ರಾಕೃತ ಸಹಜವಾಗಿ ಏರ್ಪಡುವಂತಹ ದೋಷಗಳಿರೋದಿಲ್ಲ. ಅವನು ತಾಯೈ ಕುಡಲ್ ವಿಳಕ್ಕಂ செய்த ದಾಮೋದರನೈ ಎಂದು ಹೇಳಿ ಶುಡರ್ ಆಯರ್ ಕುಲತ್ತಿನಿಲ್ ತೋನ್றும் ಅಣಿವಿಳಕ್ಕೈ. ಆಯರ್ ಕುಲಂ ಎಂದರೆ ಗೋಪಾಲಕರ ಕುಲದಲ್ಲಿ ಅವತಾರ ಮಾಡಿದಂತಹ ದೀಪ, ಅಣಿವಿಳಕ್ಕೈ. ದೀಪದಲ್ಲಿ ದೋಷ ಹೇಳಲಿಕ್ಕೆ ಸಾಧ್ಯವ ನೋಡಿ? ಅದು ತಾನು ಸ್ವಯಂ ಪ್ರಕಾಶಕವಾಗಿದ್ದು ಲೋಕವನ್ನು ಕೂಡ ಬೆಳಗಿಸುತ್ತೆ. ಅದೇ ರೀತಿ ಸ್ವಾಮಿ ಶ್ರೀಕೃಷ್ಣ ಪಂಚಭೂತಗಳಲ್ಲಿ ಪವಿತ್ರವಾಗಿರ್ತಕ್ಕಂತಹ ಅಗ್ನಿ. ಅದರಂತೆ ಪವಿತ್ರ ಪರಮೋ ವನ್ಯಹಿ ಪವಿತ್ರಂ ಚ ಅಮಲಂ ಜಲಂ ಪವಿತ್ರಂ ಭಾರತಂ ವರ್ಷಂ ತೀರ್ಥಂ ಯತ್ ತುಳಸೀಧನಂ ಪುಳಾತಿ ಲೀಲಗೀತಾನಿ ಎಂದು ಶ್ರೀ ಆಗಮ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಪವಿತ್ರ ಪರಮೋ ವನ್ಯಹಿ, ಪಂಚಭೂತಗಳಲ್ಲಿ ಪರಮ ಪವಿತ್ರವಾದದ್ದು ಅಗ್ನಿ. ಪವಿತ್ರಂ ಚ ಅಮಲಂ ಜಲಂ, ತೀರ್ಥದಲ್ಲಿ ಪವಿತ್ರವಾದದ್ದು ಗಂಗಾ ತೀರ್ಥ. ಭೂ ಪ್ರದೇಶದಲ್ಲಿ ಪವಿತ್ರವಾದದ್ದು ಭಾರತ ವರ್ಷ. ಅದಕ್ಕೆ ಕಾರಣ ಹೇಳ್ತಾರೆ, ಶುದ್ಧ ಕೃಷ್ಣ ಪರಾಯಣ. ಕೃಷ್ಣ ಪರಾಯಣರಾದ ಪರಮ ಭಾಗವತರ ಸಂಬಂಧದಿಂದ ಭಾರತ ದೇಶ ಪರಮ ಪವಿತ್ರವಾಗಿದೆ. ಭಾಗವತರು ಅಗ್ನಿ ಉಪಾಸನೆ ಮಾಡೋದ್ರಿಂದ ಅಗ್ನಿ ಪವಿತ್ರವಾಗಿದೆ. ಭಾಗವತರು ಗಂಗಾ ನದಿಯಲ್ಲಿ ಮಿಂದು ಸ್ನಾನ ಮಾಡೋದ್ರಿಂದ ಅವರ ಸಂಬಂಧದಿಂದ ಗಂಗಾ ನದಿ ಪರಮ ಪವಿತ್ರವಾಗಿದೆ.
ಜೊತೆಗೆ ಭಾರತ ವರ್ಷ ಪರಮ ಪವಿತ್ರವಾಗಿರೋದಿಕ್ಕೆ ಕಾರಣ ಏನು ಅಂದ್ರೆ ಭಾಗವತರ ಸಂಬಂಧ. ಸಾಮಾನ್ಯವಾಗಿ ಎಲ್ರು ಹೇಳ್ತಾರೆ ಭರತ ದೇಶದಲ್ಲೇ ಕೃಷ್ಣಾವತಾರವಾಯಿತು, ರಾಮಾವತಾರವಾಯಿತು. ಆದ್ರೆ ಭಗವಂತನ ಸಾನ್ನಿಧ್ಯ ಭೂಮಂಡಲದಲ್ಲಿದೆ. ಪ್ರತಿಯೊಂದು ವಸ್ತುವಿನಲ್ಲೂ ಅನುಪ್ರವೇಶ ಮಾಡಿ ಅಂತರ್ಯಾಮಿಯಾಗಿ ಪರಮಾತ್ಮ ನೆಲೆಸಿದ್ದಾನೆ. ಎಲ್ಲಾ ಕಡೆ ಭಗವಂತ ವ್ಯಾಪಿಸಿದ್ದಾನೆ. ನೀವು ಅಮೇರಿಕೆಯಲ್ಲಿ ಪೂಜೆ ಮಾಡಿದ್ರು ನಡೆಯುತ್ತೆ. ಆದ್ರೆ ಭರತ ದೇಶ ಯಾಕೆ ಪವಿತ್ರವಾಗಿದೆ ಅಂದ್ರೆ ಭಗವಂತನನ್ನು ತೋರಿಸಿಕೊಡುವಂತಹ ಪರಮ ಭಾಗವತರು ಇಲ್ಲಿ ಅವತಾರ ಮಾಡಿದ್ರಿಂದ ಭಾರತ ದೇಶ ಪರಮ ಪವಿತ್ರವಾಗಿದೆ ಎಂದು ಆಗಮಶಾಸ್ತ್ರ ಕೊಂಡಾಡುತ್ತೆ. ಹೇಗೆ ಅಗ್ನಿ ಪರಮ ಪವಿತ್ರವಾಗಿದೆಯೋ ಅದೇ ರೀತಿ ಶ್ರೀಕೃಷ್ಣನಲ್ಲಿ ದೋಷ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವನು ಪರಮ ಪವಿತ್ರನಾಗಿ ಗೋವಳರ ಕುಲದಲ್ಲಿ ಅವತಾರ ಮಾಡುತ್ತಾನೆ. ಪುಣ್ಯನ್ ತಾನೇ ಪುಣ್ಯ ಸ್ವರೂಪಿಯಾಗಿದ್ದು ಪುಣ್ಯದಾಯಕನಾಗಿದ್ದು ಪುಣ್ಯಕ್ಕೆ ಫಲದಾಯಕನಾಗಿದ್ದು ಗೋಕುಲದಲ್ಲಿದ್ದಂತಹ ಎಲ್ಲರೊಟ್ಟಿಗೂ ತಾನು ಮಿಂದು ಅವರೊಟ್ಟಿಗೆ ಒಬ್ಬರಲ್ಲಿ ಒಬ್ಬನಾಗಿದ್ದು ಸೌಲಭ್ಯ ಎಂಬ ಗುಣವನ್ನ ಪ್ರಕಟಪಡಿಸ್ತಾರೆ. ಅವತಾರ ಕಾಲದಲ್ಲಿ ಗುಣದ ಪ್ರಾಕಟ್ಯವನ್ನ ನಾವು ನೋಡಬಹುದು. ಕೃಷ್ಣಾವತಾರದಲ್ಲಿ ವಿಶೇಷ ಅದು. ಲೀಲಾಶುಕರು ವರ್ಣಿಸ್ಬೇಕಾದ್ರೆ ನೀಲೋಪಿ ನೀರಂಧ್ರ ತಮ ಪ್ರದೀಪ ಬಾಲೋಪಿ ಶೈಲೋದ್ಧರಣಾಗ್ರಪಾಣಿ ನೀಲೋಪಿ ನೀರಂಧ್ರ ತಮ ಪ್ರದೀಪ ಧೀರೋಪಿ ರಾಧಾ ನಯನಾಬದ್ಧ ಜಾರೋಪಿ ಸಂಸಾರ ಹರಃ ಕುತಸ್ತ್ವಂ ಎಂದು ಲೀಲಾಶುಕರು ವರ್ಣಿಸ್ತಾರೆ. ಬಾಲೋಪಿ ಬಾಲಕನಾಗಿದ್ದು ಗೋವರ್ಧನ ಮಲೆಯನ್ನೆತ್ತಿದ. ಇದು ಸಾಮಾನ್ಯ ಮಕ್ಕಳು ಮಾಡೋ ಚೇಷ್ಟೆ ಏನು? ಮಕ್ಕಳು ಆಟವಾಡುವ ರೀತಿಯಲ್ಲಿ ತನ್ನ ಕಿರುಬೆರಳುಗಳ ಮಧ್ಯದಲ್ಲಿ ಅಷ್ಟೆತ್ತರವಾಗಿರ್ತಕ್ಕಂಥ ಪರ್ವತವನ್ನ ಬೆಟ್ಟವನ್ನೇ ಎತ್ತಿದ ಅಂದ್ರೆ ಆ ಕೃಷ್ಣನ ಸಾಮರ್ಥ್ಯ ಎಂಥದ್ದಾಗಿರ್ಬೇಕು. ತಾನು ಯೋಗೀಶ್ವರ ಎಂದು ಈ ಲೀಲೆಯಲ್ಲಿ ತೋರಿಸ್ತಾನಲ್ಲ. ಝೀರೋಪಿ ರಾಧಾ ನಯನಾಬದ್ಧ. ತೊಟ್ಟಿಲಲ್ಲಿ ಮಲಗಿರ್ಬೇಕಾದ್ರೆ ಪೂತನ, ಶಕಟಾಸುರ ಇತ್ಯಾದಿ ಅಸುರರನ್ನೆಲ್ಲ ಸಂಹಾರ ಮಾಡಿದಂತಹ ಧೀರ ಪುರುಷ ಇವನು ಗೋಪಿಕಾಸ್ತ್ರೀಯರ ಕೈವಶದಲ್ಲಿದ್ದಾನೆ. ಗೋಪಸ್ತ್ರೀಣಾಂ ಜಯತಿ ಕಿತವಃ ಕೋಪಿ ಕೌಮಾರಹಾರಿ ಎಂಬಂತೆ ರಾಧಾ ನಯನಾಬದ್ಧ. ರಾಧೆಯ ಕಣ್ಸಂಜ್ಞೆಗೆ ಒಳಪಟ್ಟಿದ್ದಾನೆ. ಅವಳು ಕಣ್ಣಿಂದ ತೋರಿಸಿದ್ರೆ ಇವನು ಮಾಡ್ತಾನಂತೆ ಕೆಲಸ. ಆ ರೀತಿ ಗೋಪಿಕಾಸ್ತ್ರೀಯರ ಕೈವಶದಲ್ಲಿರ್ತಕ್ಕಂತಹ ಸೌಲಭ್ಯ ಅದು ಅದ್ಭುತ. ನೀಲೋಪಿ ನೀರಂಧ್ರ ತಮ ಪ್ರದೀಪ. ನೀಲಮೇಘಶ್ಯಾಮನನಾಗಿದ್ದು ಅಂಧಕಾರದಲ್ಲಿ ಬೆಳಗುತ್ತಾನೆ ಅಂದ್ರೆ ಇದು ಪರಮಾಶ್ಚರ್ಯ ತಾನೆ. ನಮ್ಮ ಮನಸ್ಸೆಂಬ ಅಂಧಕಾರ ನೋಡಿ, ಮನಸ್ಸಿನಲ್ಲಿ ಕಪ್ಪು ಮೈಬಣ್ಣ ತಾಳಿದಂತಹ ಕೃಷ್ಣಮೂರ್ತಿಯನ್ನ ಧ್ಯಾನ ಮಾಡಿದರೆ ಜ್ಞಾನ ವಿಕಾಸವಾಗತ್ತೆ, ಬೆಳಕು ಏರ್ಪಡತ್ತೆ ಅನ್ನೋದೇ ದೊಡ್ಡ ಆಶ್ಚರ್ಯ. ಅದು ಅಂಧಕಾರದಲ್ಲಿ ಕಪ್ಪಾಗಿರುವಂತಹ ವಸ್ತು ಕಾಣಿಸೋದೇ ಇಲ್ಲ. ಆದ್ರೆ ಈ ನೀಲ ರೂಪವನ್ನು ತಾಳಿದಂತಹ ಕೃಷ್ಣನನ್ನ ಅಂಧಕಾರಪೂರಿತವಾದ ಮನಸ್ಸಿನಲ್ಲಿ ಧ್ಯಾನಿಸಿದರೆ ನಮಗೆ ಜ್ಞಾನ ವಿಕಾಸವಾಗತ್ತೆ ಎಂಬುದೇ ಪರಮಾಶ್ಚರ್ಯ. ಶ್ರೀಕೃಷ್ಣನು ಗೋಪಿಕಾಸ್ತ್ರೀಯರ ಕೈವಶದಲ್ಲಿದ್ದಾನೆ ಎಂಬುದೇ ಪರಮಾಶ್ಚರ್ಯ ಎಂದು ಲೀಲಾಶುಕರು ವರ್ಣಿಸ್ತಾರೆ. ಹಿಂದೆ ಒಬ್ರು ಮಹರ್ಷಿ, ಇವರು ಹರಿಭಕ್ತಿ ಸುಖೋದಯಂ ಎಂಬ ಗ್ರಂಥದಲ್ಲಿ ಬರುವಂತಹ ಕಥೆ. ಒಬ್ಬರು ಮಹರ್ಷಿ ಅವರು ಪಂಚಾಗ್ನಿ ತಪಸ್ಸು ಮಾಡ್ತಾ ಇದ್ದಾರೆ. ತುಂಬಾ ಕಠಿಣವಾದ ತಪಸ್ಸು. ಇಂದ್ರಿಯ ನಿಗ್ರಹ ಮಾಡಿಕೊಂಡು ತಮ್ಮ ಮನಸ್ಸಿನನ್ನ ಹತೋಟಿಯಲ್ಲಿ ಇಟ್ಕೊಂಡು ದೇವರನ್ನೇ ಉದ್ದೇಶಿಸಿ ತಪಸ್ಸು ಮಾಡ್ತಾ ಇದ್ದಾರೆ. ಈ ತಪಸ್ಸು ಮಾಡ್ತಾ ಇರುವಂತಹ ಮಹರ್ಷಿಗಳ ಮುಂದೆ ನಾರದರು ಪ್ರತ್ಯಕ್ಷವಾಗಿ ಬಂದು ಕೇಳ್ತಾರೆ, ಯಾತಕ್ಕೋಸ್ಕರ ಈ ರೀತಿ ಕಠಿಣವಾದ ತಪಸ್ಸಿನಲ್ಲಿ ತೊಡಗಿದ್ದೀರಿ? ಅದಕ್ಕೆ ಅವ್ರು ಹೇಳ್ತಾರೆ, ಭಗವದ್ ದರ್ಶನಕ್ಕೋಸ್ಕರ, ಭಗವಂತನನ್ನ ಕಣ್ಣಾರೆ ಕಂಡು ಆನಂದಿಸಬೇಕು ಎಂಬ ಉದ್ದೇಶದಿಂದ ನಾವು ಕಠಿಣ ವ್ರತದಲ್ಲಿದ್ದೇವೆ, ಕಠಿಣವಾದ ತಪಸ್ಸನ್ನ ಮಾಡ್ತಾ ಇದ್ದೇವೆ ಎಂದು ಹೇಳಿದ ತಕ್ಷಣ ಅದಕ್ಕೆ ನಾರದ ಮಹರ್ಷಿಗಳು ಹೇಳ್ತಾರೆ, ದೇವರನ್ನು ನೋಡೋದಿಕ್ಕೆ ಇಷ್ಟು ಕಠಿಣವಾದ ತಪಸ್ಸು ಮಾಡಬೇಕಾದ ಅವಶ್ಯಕತೆ ಇಲ್ಲಪ್ಪ. ಭಗವಂತ ಅವತಾರ ಮಾಡಿದ್ದಾನೆ. ನೀನು ತುಂಬಾ ಸುಲಭದಲ್ಲಿ ಗೊಲ್ಲರ ಕೇರಿಯಲ್ಲಿ ನೀನು ಕೃಷ್ಣ ಪರಮಾತ್ಮನನ್ನ ಕಾಣಬಹುದು. ತುಂಬಾ ಸುಲಭದಲ್ಲಿದ್ದಾನೆ. ಇಲ್ಲೇ ಹತ್ರದಲ್ಲೇ ಕೃಷ್ಣನನ್ನ ದರ್ಶನ ಮಾಡಬಹುದು. ಇಷ್ಟು ಕಠಿಣವಾದ ತಪಸ್ಸು ಮಾಡಬೇಕಾದ ಅವಶ್ಯಕತೆ ಇಲ್ಲ. ತಪಸ್ಸಿನಿಂದ ನೀನು ಯಾವ ಸಿದ್ಧಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಕೃಷ್ಣನೇ ನಿನಗೋಸ್ಕರ ಅವತರಿಸಿದಾನೆ, ಹೋಗಿ ಅವನ ದರ್ಶನ ಮಾಡು ಎಂದು ನಾರದರು ಹೇಳ್ತಾರಂತೆ. ಆಗ ಈ ಮಹರ್ಷಿ ಗೊಲ್ಲರ ಕೇರಿಗೆ ಹೋಗ್ತಾನೆ. ಅಲ್ಲಿ ಗೋಪಾಲಕರೆಲ್ಲ ಸಂಚಾರ ಮಾಡ್ತಾ ಇರೋದನ್ನ ನೋಡ್ತಾನೆ. ಅವರವರು ಕ್ರಯ ವಿಕ್ರಯ ಮಾಡ್ತಾ ಇರ್ತಾರೆ, ಗೋವಿಂದ ಗೋವಿಂದ ಎಂದು ಹೇಳಿ. ಕೆಲವು ಗೋಪಾಲಕರು ಗೋವುಗಳನ್ನೆಲ್ಲ ಓಡಿಸ್ಕೊಂಡು ಹೋಗ್ತಾರೆ. ಕೆಲವು ಆಯ್ಚಿಮಾರರು ಅಂದ್ರೆ ಗೊಲ್ಲ ಸ್ತ್ರೀಯರು ಹಾಲನ್ನ ಕರಿತಾ ಇರೋದನ್ನ ನೋಡ್ತಾರೆ. ಅವರೆಲ್ಲ ಸೇರಿ ಕೃಷ್ಣಗಾನ ಮಾಡ್ತಾ ಉದ್ಗಾಯತಿ ನಾಂ ಅರವಿಂದಲೋಚನಂ ಎಂದು ಹೇಳಿ ಆ ಪುಂಡರೀಕಾಕ್ಷನಾದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಲೇ ಹಾಡುತ್ತಲೇ ಆ ಒಬ್ಬರ ಕೈ ಒಬ್ಬರು ಜೋಡಿಸ್ಕೊಂಡು ಕೈ ಬಳೆಗಳ ಸಪ್ಪಳವಾಗುತ್ತಾ ಆ ಸರ್ 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 ಎಂದು ಆ ಕೆಚ್ಚಲಿನಿಂದ ಹಾಲು ಕರೆಯೋದನ್ನ ನೋಡ್ತಾನೆ. ತುಂಬಾ ಮಂಗಳಕರವಾದ ಧ್ವನಿ, ಮಂಗಳಮಯವಾದ ವಾತಾವರಣ. ಅಲ್ಲಿ ಚಿಕ್ಕ ಚಿಕ್ಕ ಹುಡುಗಿಯರು ಸುಂದರವಾದ ಆಭರಣಗಳನ್ನ ತೊಟ್ಟು ಅಲ್ಲಲ್ಲಿ
ಅವರು ಮಾತಾಡ್ತಾ ಲೀಲಾ ವಿನೋದಗಳನ್ನ ಮಾಡ್ತಾ ಹೋಗ್ತಾ ಇರೋದನ್ನ ಗಮನಿಸ್ತಾರೆ. ಅವರ ಹತ್ರ ಹೋಗಿ ಕೇಳ್ತಾನೆ ಈ ಮಹರ್ಷಿ, ಕೃಷ್ಣ ಪರಮಾತ್ಮ ಅವತಾರ ಮಾಡಿದಾನಲ್ಲ, ಅವನು ಎಲ್ಲಿದ್ದಾನೆ, ಅವನ ಮನೆ ಎಲ್ಲಿದೆ, ನಂದಗೋಪುರ ಗ್ರಹ ಎಲ್ಲಿದೆ ಎಂದು ಕೇಳಿದ ತಕ್ಷಣ, ಅಷ್ಟೇ ತಾನೇ, ನೀವು ಕೃಷ್ಣನ್ ನೋಡ್ಬೇಕೆ ಎಂದು ಹೇಳಿ ಅಲ್ಲಿ ಆ ಹುಡುಗಿಯರ ಸಮೂಹದಲ್ಲಿದ್ದಂತಹ ಒಬ್ಬಳು, ಅವಳು ಮುಂದೆ ಬಂದು ಅವಳೊಂದು ಬಟ್ಟೆ ಹಾಕೊಂಡಿದ್ದಾಳಂತೆ. ಆ ಬಟ್ಟೆಯಲ್ಲಿ ಒಂದು ಗಂಟು ಹಾಕೊಂಡಿದ್ದಾಳೆ. ಆ ಗಂಟನ್ನ ಬಿಚ್ಚಿದ ತಕ್ಷಣ ಅಲ್ಲಿಂದ ಕೃಷ್ಣ ಪರಮಾತ್ಮ ಓಡಿ ಬಂದಂತೆ. ಆ ರೀತಿ ಗೋಪಿಕಾಸ್ತ್ರೀಯರು ತಮ್ಮ ಆ ಸೆರಗಿನಲ್ಲಿ ಆ ಗಂಟು ಹಾಕೊಂಡು ಬಿಟ್ಟಿದ್ದಾರೆ. ಮಣಿಗಳನ್ನ ಹೇಗೆ ನಾವು ಜೋಪಾನವಾಗಿ ಕಾಪಾಡ್ಕೊಳ್ಳೋದಿಕ್ಕೋಸ್ಕರ ದೇವಸ್ಥಾನದಲ್ಲಿ ಏನಾದ್ರು ಪ್ರಸಾದ ಕೊಟ್ರೆ ನಮ್ಮ ಗೋಷ್ಠಿ ಮಾಮ ಅವರೆಲ್ಲ ಅವರು ಬಟ್ಟೆಯಲ್ಲಿ ಅದನ್ನ ಜೋಪಾನವಾಗಿ ಇಟ್ಕೊಂಡು ಆ ಬಟ್ಟೆಯಲ್ಲಿ ಮುಚ್ಕೊಂಡು ಅದನ್ನ ತಗೊಂಡು ಹೋಗ್ತಾರೆ. ಆ ರೀತಿ ಕೃಷ್ಣನನ್ನ ಅವರು ಸೊಂಟದ ಕೇರಿಸ್ಕೊಂಡು ಮಣಿ ಅವನ ಮಾಲೆ ಮಣಿವಣ್ಣ ಮಾರ್ಗಳಿ ನೀರಾಡವಾನ್ ಮೇಲೆಯಾರ್ ಸೇವನಗಳು ವೇಂಡುವನ ಕೇಟಿಯೇಲ್ ಎಂಬಂತೆ ಸಾಲಗ್ರಾಮ ಮಣಿ ಸ್ವರೂಪಿಯಾದ ಪರಮಾತ್ಮನನ್ನ ಅವರು ಜೋಪಾನವಾಗಿ ಬಚ್ಚಿಟ್ಕೊಂಡು ಅವರು ಲೀಲೆಗಳನ್ನ ಮಾಡ್ತಾರಂತೆ. ಆ ರೀತಿ ಕೃಷ್ಣ ಗೋಪಿಕಾಸ್ತ್ರೀಯರ ಕೈವಶದಲ್ಲಿರೋದೇ ಪರಮ ಆಶ್ಚರ್ಯವಾಗಿದೆ. ಗೋಪಿ ಜನಸ್ಯ ವಶಂವದಂ ಮದನ ಕದನೆಯನ್ನ ಕ್ಲಿಶ್ಯಂತೆ ಎಂಬುದಾಗಿ ಯತೀಂದ್ರ ನಮ್ಮ ಯತಿರಾಜ ಸಪ್ತತಿಯಲ್ಲಿ ಸ್ವಾಮಿ ವೇದಾಂತ ದೇಶಿಕರು ಕೊಂಡಾಡ್ತಾರೆ. ಇವೇನು ಬ್ರಹ್ಮದೇವರು ನಾಲಿಗೆಯ ಮೇಲೆ ಸರಸ್ವತಿಯನ್ನು ಕೂಡಿಸ್ಕೊಂಡಿದ್ದಾರೆ. ಈ ಕಾಮವೆಂಬುದು ದೇವತೆಗಳನ್ನು ಬಿಟ್ಟಿಲ್ಲ ನೋಡಿ. ಕಾಮ ಬ್ರಹ್ಮದೇವರನ್ನು ಆಡಿಸಿದೆ. ಅವರು ನಾಲಿಗೆಯಲ್ಲಿ ಸರಸ್ವತಿ ದೇವಿಯನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ರುದ್ರ ಏನು ಮಾಡಿ ತನ್ನ ಅರ್ಧ ಭಾಗದಷ್ಟು ಶರೀರವನ್ನ ಪಾರ್ವತಿ ದೇವಿಗೆ ಕೊಟ್ಟಿದ್ದಾರೆ. ಶ್ರೀ ಕೃಷ್ಣನಾದರೂ ತನ್ನ ಪೂರ್ಣ ಸ್ವರೂಪವನ್ನೇ ಪೂರ್ಣ ಸ್ವಭಾವವನ್ನೇ ತನ್ನ ದಿವ್ಯಮಂಗಳ ವಿಗ್ರಹವನ್ನ ಗೋಪಿಕಾಸ್ತ್ರೀಯರ ಕೈಗೆ ಒಪ್ಪಿಸ್ಬಿಟ್ಟಿದ್ದಾನೆ. ಅವರು ಬೊಗಸೆಯಲ್ಲಿ ನೀರು ಹಿಡ್ಕೊಳ್ಳೋ ಹಾಗೆ ಕೃಷ್ಣನನ್ನೇ ಯಾವಾಗಲೂ ಕೃಷ್ಣನ ದಿವ್ಯಮಂಗಳ ವಿಗ್ರಹವನ್ನ ಅವರು ತಾವೇ ಧಾರಣೆ ಮಾಡುವ ರೀತಿಯಲ್ಲಿ ಅವರ ಕೈವಶದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಇದ್ದಾನೆ. ಈ ಕಾಮವೆಂಬುದು ದೇವತೆಗಳನ್ನು ಬಿಡೋದಿಲ್ಲ. ಯಾರು ಯತಿರಾಜರ ನಾಮ ಸಂಕೀರ್ತನೆ ಮಾಡ್ತಾರೋ, ಯಾರು ರಾಮಾನುಜರನ್ನ ಆಶ್ರಯಿಸ್ತಾರೋ ಅವರ ಮನಸ್ಸಿನಲ್ಲಿ ಕಾಮ ಪ್ರವೇಶ ಮಾಡ್ಲಿಕ್ಕಿಲ್ಲ ಎಂಬುದಾಗಿ ಆ ಸ್ತೋತ್ರದಲ್ಲಿ ಕೊಂಡಾಡ್ತಾರೆ. ಬಹಳ ವಿಶೇಷ. ಈ ರೀತಿ ಶ್ರೀ ಕೃಷ್ಣ ಪರಮಾತ್ಮ ಗೋಪಿಕಾಸ್ತ್ರೀಯರ ಕೈವಶದಲ್ಲಿದ್ದು ಗೊಲ್ಲರ ಕೇರಿಯಲ್ಲಿ ಕರೆದಾಗ ಬಂದು ಎಲ್ಲರ ಸೊಂಟಕ್ಕೇರಿ ನವನೀತವನ್ನ ಮೆಂದು ಆ ನವನೀತ ಕೊಟ್ರೆ ಅದನ್ನ ತಿಂದು ಆ ನರ್ತನ ಮಾಡಿ ಆ ಬಾಲಲೀಲೆಗಳನ್ನ ಅನುಭವಿಸೋದೇ ತುಂಬಾ ದೊಡ್ಡದು. ಸಾಂದ್ರಾನಂದಾವ ಬೋಧಾತ್ಮಕಂ ಅನುಪಮಿತಂ ಕಾಲದೇಶಾವಧಿಭ್ಯಾಮ್ ಎಂದು ನಾರಾಯಣಿಯಮ್ಮಲ್ಲಿ ಕಾಲದೇಶಕ್ಕೆ ಅತೀತನಾದಂತಹ ಪರಮಾತ್ಮನು ಮಥುರೆಯಲ್ಲೂ ಬೃಂದಾವನದಲ್ಲೂ ಗೋಕುಲದಲ್ಲೂ ಅವತಾರ ಮಾಡಿ ಅದು ಗೋಪಾಲಕರ ಕುಲದಲ್ಲಿ ಅವತರಿಸಿ ಅದು ಪರಮ ಪವಿತ್ರವಾದ ಕುಲ ಎಂದು ವೇದವೇ ಹೇಳುತ್ತೆ. ಉತೈನಂ ಗೋಪ, ಅದು ಸೂರ್ಯೋದಯವನ್ನ ಮೊದಲು ನೋಡೋದು ಗೋಪಾಲಕರೇ. ಅವರು ಕಾಡಿಗೆ ಹಸುಗಳನ್ನ ಮೇಯಿಸೋದಿಕ್ ಹೋದಾಗ ಆಕಾಶದಲ್ಲಿ ನಡ್ತಕ್ಕಂತಹ ಸೂರ್ಯೋದಯ, ಆ ಸೂರ್ಯೋದಯದ ಪ್ರಥಮ ದರ್ಶನ ಮಾಡುವಂತಹ ಗೊಲ್ಲರು, ಅಂತಹ ಗೊಲ್ಲರ ಕುಲದಲ್ಲಿ ಅವತಾರ ಮಾಡ್ತಾನೆ ಕೃಷ್ಣ. ಅದ್ರ ಜೊತೆಗೆ ಬ್ರಹ್ಮದೇವರು ಲೋಕದಲ್ಲಿದ್ದಂತಹ ಅಸುರರನ್ನೆಲ್ಲ ಸಂಹಾರ ಮಾಡ್ಲಿಕ್ಕೋಸ್ಕರ ಭೂಭಾರ ಅಧಿಕವಾದಾಗ, ಭೂಮಿಗೆ ಭಾರ ಯಾವಾಗ ಅಧಿಕವಾಗತ್ತೆ ಎಂದು ಕೇಳಿದರೆ ದುಷ್ಟರ ಸಂಚಾರ ಏರ್ಪಟ್ಟಾಗ, ಯಾರು ಹೇಳಿದ ಮಾತು ಕೇಳೋದಿಲ್ವೋ, ಯಾರು ಪರರಿಗೆ ಹಿಂಸೆ ಕೊಡ್ತಾರೋ, ಯಾರು ಧರ್ಮವನ್ನ ಬಿಟ್ಟಿರ್ತಾರೋ ಅವರೆಲ್ಲ ಭೂಮಿಗೆ ಭಾರವಾಗಿರ್ತಾರೆ. ಭೂದೇವಿ ಪರಿತಾಪ ಪಡ್ತಾಳೆ, ಇಂಥವನ್ನೆಲ್ಲ ನಾನು ಇಂಥವನ್ನೆಲ್ಲ ಹೊತ್ತಬೇಕಲ್ಲ ಎಂದು ಅವಳೇ ಕಷ್ಟಪಡ್ತಾಳಂತೆ. ಅವಳು ಗೋಸ್ವರೂಪವನ್ನ ಪಡೆದುಕೊಂಡು ತಾನು ಗೋಸ್ವರೂಪವನ್ನ ತಾಳಿ ಬ್ರಹ್ಮದೇವರೊಂದಿಗೆ ಕ್ಷೀರಾಬ್ಧಿಶಾಹಿಯಾದ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಭೂದೇವಿ ಗೋಸ್ವರೂಪವನ್ನ ತಾಳಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ರಿಂದ ಗೋಪಾಲಕರ ಕುಲದಲ್ಲಿ ಶ್ರೀಕೃಷ್ಣ ಅವತಾರ ಮಾಡಿ ಅಲ್ಲಿ ಸಾಕ್ಷಾತ್ ಪರಮಾತ್ಮನೇ ಯೇಷ ನಾರಾಯಣ ಶ್ರೀಮಾನ್ ಕ್ಷೀರಾರ್ ನವನಿಕೇತನಃ ನಾಗಪರ್ಯಂಕ ಮುತ್ಸೃಜ್ಯ ಹ್ಯಾಗತೋ ಮಥುರಾಂಪುರೀಂ ಎಂಬಂತೆ ಸಾಕ್ಷಾತ್ ನಾರಾಯಣನು ಸಿರಿದೇವಿಯ ಒಡೆಯನಾದವನು ಕ್ಷೀರಾಬ್ಧಿಶಾಹಿಯಾದ ಪರಮಾತ್ಮನು ಮಥುರಾ ನಗರದಲ್ಲಿ ಶೇಷಪರ್ಯಂಕವನ್ನ ಬಿಟ್ಟು ಶೇಷನೇ ಈಗ ಬಲರಾಮ ಸ್ವರೂಪಿಯಾಗಿ ಅವತರಿಸಿ ಕೃಷ್ಣ ಬಲರಾಮರಾಗಿ ಗೊಲ್ಲರ ಕೇರಿಯಲ್ಲಿ ಸಂಚಾರ ಮಾಡುತ್ತಾ ಒರುತ್ತಿ ಮಗನಾಯಿ ಪಿರಂದು ஓரிரவில் ஒருத்தி மகனாய் ஒளித்து வளர தருக்கிலானாகி தான் தீங்கு நினைந்த கருத்தை பிழைப்பித்து கஞ்சன் வயிற்றில் நெருப்பென்ன ನಿನ್ನ ನೆಡುಮಾಲೆ ಎಂದು ಗೋದಾದೇವಿ ತನ್ನ ತಿರುಪಾವೈ ಪಾಸುರದಲ್ಲಿ ಕೃಷ್ಣಾವತಾರದ ವೈಶಿಷ್ಟ್ಯವನ್ನ ಕೊಂಡಾಡ್ತಾಳೆ. ಒರುತ್ತಿ ಮಗನಾಯಿ ಪಿರಂದು, ಒಬ್ಬಳ ಮಗನಾಗಿ ಹುಟ್ಟಿ ಅವತರಿಸಿ ಮತ್ತೊಬ್ಬಳ ಮಗನಾಗಿ ಬೆಳೆದನು. ರಹಸ್ಯದಲ್ಲಿ ಒಂದೇ ರಾತ್ರಿಯಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಿ
ರಾಮಾವತಾರದಲ್ಲೆಲ್ಲ ಒಂದಾದ್ರೆ ಕೃಷ್ಣಾವತಾರದಲ್ಲೆಲ್ಲ ಎರಡು. ಇಬ್ಬರು ತಾಯಂದಿರು, ಇಬ್ಬರು ತಂದೆಯರು. ಆ ರೀತಿ ರಾಮಾವತಾರದಲ್ಲಿ ಒಬ್ಬನೇ ತಂದೆ, ಒಬ್ಬನೇ ತಾಯಿ, ಒಂದು ಪೇಚ್, ಒಂದೇ ಮಾತು, ಒಂದೇ ಬಾಣ. ಅದೇ ಕೃಷ್ಣಾವತಾರ ಕಾಲದಲ್ಲಿ ಎಲ್ಲ ಎರಡೆರಡಾಗಿತ್ತು. ಇವನು ಒಬ್ಬಳ ಮಗನಾಗಿ ಹುಟ್ಟಿದನು. ಯಾರು? ದೇವಕಿಯ ಗರ್ಭದಲ್ಲಿ ಅವತರಿಸಿದನು ಪರಮಾತ್ಮನು. ಈ ದೇವಕಿ ಪಡ್ಕೊಂಡಂತಹ ಭಾಗ್ಯ ಏನು ಅಂದ್ರೆ, ಬ್ರಹ್ಮಣ್ಯೋ ಮಧುಸೂದನೋ ಬ್ರಹ್ಮಣ್ಯೋ ದೇವಕಿ ಪುತ್ರೋ ಎಂದು ವೇದಗಳೆಲ್ಲ ಕೊಂಡಾಡುತ್ತೆ. ದೇವಕಿ ಪುತ್ರನಾದ ಶ್ರೀ ಕೃಷ್ಣನನ್ನು, ದೇವಕಿಯ ಆ ಶ್ರೀನಾಮವನ್ನು ವೇದವೇ ಮಂಗಳಾಶಾಸನ ಮಾಡುತ್ತೆ. ದೇವಕಿಗೆ ವೇದ ಮಾತೆ ಮಂಗಳಾಶಾಸನ ಮಾಡುವುದರಿಂದ ಅವಳಿಗಿರುವಂತಹ ಹಿರಿಮೆ. ಒರುತ್ತಿ ಮಹನಾಯ್ ಪಿರಂದು, ಆ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿ ದೇವತೆಗಳೆಲ್ಲ ಗರ್ಭಸ್ತುತಿ ಮಾಡಲಾಗಿ, ಮುಂದೆ ವಸುದೇವನು ಬಂದೀಖಾನೆಯಿಂದ ಕೃಷ್ಣನನ್ನ ಯಮುನಾ ನದಿಯನ್ನ ದಾಟಿ ಗೊಲ್ಲರಕೇರಿಗೆ ಕರ್ಕೊಂಡು ಹೋಗಿ ಯಶೋದೆಯ ಪಕ್ಕದಲ್ಲಿ ಮಲಗಿಸ್ತಾನೆ. ಅವಳು ಮತ್ತೊಬ್ಬಳ ಮಗನಾಗಿ ಬೆಳೆಯುತ್ತಾನೆ ಕೃಷ್ಣ. ಎಂದನೋಂಬು ನೋಚ್ಚಾರ್ಕೊಲೋ ಇವಳ ಪೆತ್ತ ವೈರುಡಯಾಳ್ ಎಂಬಂತೆ ದೇವಕಿಗೆ ಅವನು ಕೃಷ್ಣ ಪರಮಾತ್ಮ ಅವತಾರ ಮಾಡಬೇಕಾದ್ರೆ ಅವನು ಗರ್ಭದಿಂದ ಹೊರಗಡೆ ಬಂದ ನಂತರ ಆ ಮುದ್ದಾದ ಶಿಶುವನ್ನ ದೇವಕಿ ದರ್ಶನ ಮಾಡ್ತಾಳೆ. ತಮದ್ಭುತಂ ಬಾಲಕಮಂಬುಜಯ ಕ್ಷಣಂ ಶುಚಿಸ್ಮಿತಂ ಶಂಖಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಳಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಘವೈಢೂರ್ಯ ಕಿರೀಟಕುಂಡಲ ತ್ವಿಷ ಪರಿಷ್ವಕ್ತ ಸಹಸ್ರಕುಂತಲಂ ಎಂಬುದಾಗಿ ಅದ್ಭುತವಾದ ಶಿಶುವನ್ನ ದೇವಕಿ ನೋಡಿ ಆನಂದ ಪಡ್ತಾಳೆ. ಶಂಖಚಕ್ರಾದಿ ದಿವ್ಯಾಯುಧಗಳನ್ನ ಪಿಡಿದಿದೆ. ಪುಟ್ಟ ಪುಟ್ಟ ಕೈಗಳಿಂದ ಪುಟ್ಟ ಪುಟ್ಟ ಶಂಖಚಕ್ರಾದಿ ಆಯುಧಗಳನ್ನ ಪಿಡಿದು ಪುಟ್ಟ ದಿವ್ಯ ಪೀತಾಂಬರದ ಉಡುಗೆಯಲ್ಲಿ ನಾನಾ ವಿಧವಾದ ಆಭರಣಗಳನ್ನ ಧರಿಸಿದಂತಹ ಕೃಷ್ಣ ಪರಮಾತ್ಮನು ಅವನು ನಗಬೇಕಾದ್ರೆ ಆ ದಂತ ಕಾಂತಿ ಹೊರಹೊಮ್ಮತ್ತೆ. ಆ ದಂತ ಕಾಂತಿಯ ಬೆಳಕಿನಿಂದ ಅವನ ಮುಖ ದರ್ಶನ ಮಾಡ್ತಾರೆ ಇವರಿಬ್ರು. ಹುಟ್ಟಬೇಕಾದ್ರೇನೆ ಶಿಶುವಿಗೆ ಹಲ್ಲಿದೆ ಅಂದ್ರೆ ಇದು ಸಾಮಾನ್ಯವಾದ ಶಿಶು ಅಲ್ಲ. ಅದ್ಭುತಂ ಬಾಲಕಂ, ಬಾಲಂ ಎಂದು ಪದಪ್ರಯೋಗ ಮಾಡಬಹುದಾಗಿತ್ತು. ಆದ್ರೆ ಬಾಲಕಂ ಎಂದು ಹೇಳಿರೋದ್ರಿಂದ ಕಂ ಕ ಇತಿ ಬ್ರಹ್ಮಣೋ, ಚತುರ್ಮುಖ ಬ್ರಹ್ಮನನ್ನ ಕ ಎಂಬ ಶಬ್ದದಿಂದ ಹೇಳೋದ್ರಿಂದ ಆ ಪುಟ್ಟ ಬಾಲಕನ ನಾಭಿ ಕಮಲದಲ್ಲಿ ಸಾಕ್ಷಾತ್ ಬ್ರಹ್ಮದೇವರು ಬಂದು ಬ್ರಹ್ಮನೊಂದಿಗೆ ಪರಮಾತ್ಮ ದೇವಕಿಗೆ ದರ್ಶನ ಕೊಟ್ಟ ಎಂದು ವ್ಯಾಖ್ಯಾನಕಾರರು ಅದ್ಭುತವಾಗಿ ತೋರಿಸ್ತಾರೆ. ಅಂತಹ ಆ ಅಲೌಕಿಕವಾದ ಆಶ್ಚರ್ಯಕರವಾದ ಶಿಶುವನ್ನ ಕಂಡಂತಹ ವಸುದೇವನು ತುಂಬಾ ಆನಂದ ಪಟ್ಟು ಆ ಮಗುವನ್ನ ಆ ಗೊಲ್ಲರಕೇರಿಗೆ ಕರ್ಕೊಂಡು ಹೋದ ನಂತರ ಅಲ್ಲಿ ಮತ್ತೊಬ್ಬಳ ಮಗನಾಗಿ ಬೆಳೆಯುತ್ತಾನೆ. ಯಶೋದೆಯ ಪುತ್ರನಾಗಿ ನಾನಾ ವಿಧವಾದ ಲೀಲೆಗಳನ್ನ ಮಾಡಿ ತೋರಿಸುತ್ತಾನೆ. ತೊಟ್ಟಿಲಲ್ಲಿ ಮಲಗಿರ್ಬೇಕಾದ್ರೆ ಪೂತನ ಸಂಹಾರ, ಶಕಟಾಸುರ ಸಂಹಾರ ಇತ್ಯಾದಿ ಬಾಲಲೀಲೆಗಳನ್ನ ನಾವು ಅನುಭವಿಸಬಹುದು. ಎಷ್ಟೋ ಜನ ಮಹಾತ್ಮರು ಹಲವಾರು ವಿಧವಾದ ಪೆರಿಯಾಳ್ವಾರರಿಂದ ಹಿಡಿದು ಉತ್ತರ ಭಾರತಕ್ಕೆ ಸೇರಿದಂತಹ ಎಷ್ಟೋ ಜನ ಸಾಧು ಸಂತರು ಶ್ರೀಕೃಷ್ಣನ ಬಾಲಲೀಲೆಗಳನ್ನ ಅಪಾರವಾಗಿ ಕೊಂಡಾಡ್ತಾರೆ. ಅಂತಹ ಶ್ರೀಕೃಷ್ಣ ಪರಮಾತ್ಮನು ಒರುತ್ತಿ ಮಹನಾಯ್ ಪಿರಂದು, ಅವನಿಗೆ ಸಮಾನವಾಗಿ ಮತ್ತೊಂದು ದೇವತಾ ವಿಶೇಷವನ್ನ ಹೇಳಲಿಕ್ಕೆ ಸಾಧ್ಯವೋ ನೋಡಿ. ನಿಸ್ಯಮಾಭ್ಯಧಿಕ ರಹಿತ ಎಂಬುದಾಗಿ ನಮ್ಮ ಸಂಪ್ರದಾಯದಲ್ಲಿ ಭಗವಂತನಿಗೆ ಸಮಾನವಾಗಿ ಒಂದು ವಸ್ತುವನ್ನು ಅಥವಾ ಭಗವಂತನಿಗೆ ಮಿಗಿಲಾದ ಮತ್ತೊಂದು ವಸ್ತುವನ್ನು ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಪಾಶುರವನ್ನ, ಈ ಒರುತ್ತಿ ಮಹನಾಯ್ ಪಾಶುರವನ್ನ ಭಗವದ್ ರಾಮಾನುಜರು ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ತಾ ಇರ್ತಾರೆ. ರಾಮಾನುಜರಿಗೆ ತಿರುಪ್ಪಾವೈ ಜೀಯರ್ ಎಂದೇ ಹೆಸರು. ಸದಾ ಸರ್ವದ ಗೋದಾದೇವಿ ವಿರಚಿತ ತಿರುಪ್ಪಾವೆ ಗ್ರಂಥಗಳನ್ನು ಅನುಸಂಧಾನ ಮಾಡೋದೇ ಅವರ ಎಂದೆಂದಿನ ವಾಡಿಕೆ. ಭಗವದ್ ರಾಮಾನುಜರಿಗೆ ಉಪನಿಷತ್ತಲ್ಲಿ ಒಂದು ವಾಕ್ಯ ಬರುತ್ತೆ, ಸದೈವ ಸೌಮ್ಯೆ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಎಂದು ಉಪನಿಷತ್ತಿನಲ್ಲಿ ಬರ್ತಕ್ಕಂತಹ ವಾಕ್ಯ. ಇದು ಶ್ವೇತಕೇತು ಆ ಸಂವಾದದಲ್ಲಿ ಅವರ ತಂದೆ ಆ ಸದೈವ ಸೌಮ್ಯೆ ಇದಮಗ್ರ ಆಸೀತ್, ಸೋಮಯಾಗ ಮಾಡೋದಕ್ಕೆ ಅಧಿಕಾರಿಗೆ ಇದಮಗ್ರ ಆಸೀತ್, ಈ ಶ್ವೇತಕೇತು ಚರಿತ್ರೆ ಉಪನಿಷತ್ತಿನಲ್ಲಿ ಬರುತ್ತೆ. ಇವನು ಬಾಲಕ, ಇವನಿಗೆ ಉಪನಯನ ಸಂಸ್ಕಾರ ಮಾಡಿದ ನಂತರ ಗುರುಕುಲಕ್ಕೆ ಕಳಿಸ್ತಾರೆ ತಂದೆ. ಗುರುಕುಲದಲ್ಲಿ ಹಲವಾರು ವಿಧವಾದ ಶಾಸ್ತ್ರಗಳನ್ನೆಲ್ಲ ಅಭ್ಯಾಸ ಮಾಡಿದ ನಂತರ ಮತ್ತೆ ತಂದೆಯನ್ನ ಕುರಿತು ಬರುತ್ತಾನೆ. ಈ ಹುಡುಗನಲ್ಲಿ ಗರ್ವವಿರೋಧನ್ನ ತಂದೆ ಗಮನಿಸ್ತಾರೆ. ಆಗ ತಂದೆ ಕೇಳ್ತಾರೆ ಮಗನನ್ನು ಉದ್ದೇಶಿಸಿ, ಎಲೆ ಶ್ವೇತಕೇತು, ಏನೆಲ್ಲ ಶಾಸ್ತ್ರಗಳನ್ನ ಅನುಸಂಧಾನ ಮಾಡಿದೆ, ಏನ್ ಅಧ್ಯಯನ ಮಾಡಿದೆ ಅಂತ ಕೇಳಿದಾಗ ನಾನು ಸಕಲ ವಿಧವಾದ ಶಾಸ್ತ್ರಗಳನ್ನು ಉಪದೇಶಿಸಿದರು. ತರ್ಕ, ಮೀಮಾಂಸಾ, ನಿರುಕ್ತ, ವ್ಯಾಕರಣ, ಕಲ್ಪ, ಶಿಕ್ಷಾ ಇತ್ಯಾದಿ ಎಲ್ಲ ಶಾಸ್ತ್ರಗಳನ್ನ ನಾನು ಕಲಿತಿದ್ದೇನೆ, ನಾನು ಪಂಡಿತನಾಗಿದ್ದೇನೆ
ಎಂದು ಮಗ ಹೇಳಿದ ತಕ್ಷಣ ತಂದೆಗೆ ಸಂತೋಷವಾದ್ರೂ ಸಹ ಇವನಲ್ಲಿ ಗರ್ವವಿದೆ, ಅದನ್ನ ಅಡಗಿಸಬೇಕು ಎಂಬ ಉದ್ದೇಶದಿಂದ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಯಾವುದನ್ನ ಕಲಿತರೆ ಎಲ್ಲಾ ಕಲಿತಂತಾಗುವುದೋ ಅದನ್ನ ಕಲಿತೆಯಾ ಎಂದು ಕೇಳ್ತಾನೆ. ಹಾಗೆ ಅವನು ಗೊತ್ತಾಗೋದಿಲ್ಲ. ಯಾವುದನ್ನ ಕಲಿತ್ರೆ ಎಲ್ಲವನ್ನೂ ಕಲಿತಂತಾಗತ್ತೆ, ಇದು ತಿಳಿಲಿಲ್ವಲ್ಲ ತಂದೆ, ಹೋಗಿ ಮತ್ತೆ ಆಚಾರ್ಯರನ್ನ ಕೇಳಿ ಬಾ ಎಂದು ಹೇಳಿದಾಗ, ಇಲ್ಲ, ನೀವೇ ನಮಗೆ ಆಚಾರ್ಯ ಸ್ಥಾನದಲ್ಲಿದ್ದು ಇದನ್ನ ಉಪದೇಶಿಸಬೇಕು ಎಂದು ಮಗ ಹೇಳ್ತಾನೆ. ಅದಕ್ಕೆ ತಂದೆ ಹೇಳ್ತಾರೆ, ಸದೈವ ಸೌಮ್ಯೆ, ಸೋಮಯಾಗ ಮಾಡ್ಲಿಕ್ಕೆ ಅಧಿಕಾರಿಯೇ, ಇದಮಗ್ರ ಆಸೀತ್, ಬ್ರಹ್ಮವಸ್ತು ಒಂದೇ ನೆಲೆಸಿದೆ, ಏಕಮೇವಾ ದ್ವಿತೀಯಂ, ಆ ವಸ್ತು ಒಂದೇ ಪ್ರಪಂಚದಲ್ಲಿ ನೆಲೆಸಿದೆ ಎಂದು ತಂದೆ ಉಪದೇಶ ಮಾಡ್ತಾನೆ ಮಗನಿಗೆ. ಈ ಉಪನಿಷತ್ ವಾಕ್ಯಕ್ಕೆ ಅರ್ಥ ಹೇಳಬೇಕಾದ್ರೆ ಭಗವತ್ ರಾಮಾನುಜರು ಈ ಶ್ರುತಿಯಲ್ಲಿ ಭೇದ ಅಭೇದ ಎರಡನ್ನೂ ತೋರಿಸುವಂತಹ ವಾಕ್ಯಗಳಿದೆ. ಅಂದ್ರೆ ಜೀವನಿಗೂ ಬ್ರಹ್ಮವಸ್ತಿಗೂ ಭೇದವಿದೆಯಾ, ಭೇದ ಇಲ್ಲವಾ ಎಂಬುದರಲ್ಲಿ ನಮಗೆ ತುಂಬಾ ವಿಮರ್ಶೆ ನಡೆಯುತ್ತೆ ನೋಡಿ. ನಮಗೂ ಪರಮಾತ್ಮನಿಗೂ ವ್ಯತ್ಯಾಸವಿದೆಯಾ, ಅಂದ್ರೆ ಜೀವನಿಗೂ ಬ್ರಹ್ಮನಿಗೂ ವ್ಯತ್ಯಾಸ ಉಂಟೋ, ಅಥವಾ ಪ್ರಕೃತಿ ಮಂಡಲಕ್ಕೂ ಭಗವಂತನಿಗೂ ವ್ಯತ್ಯಾಸ ಉಂಟೋ? ಈ ಈ ವಿಚಾರವನ್ನ ಸಾಮಾನ್ಯವಾಗಿ ದ್ವೈತಾದ್ವೈತ ವಿಶಿಷ್ಟಾದ್ವೈತ ಪಂಡಿತರೆಲ್ಲ ವಿಮರ್ಶೆ ಮಾಡ್ತಲೇ ಇರ್ತಾರೆ. ಒಬ್ಬರ ಆಚಾರ್ಯರು ಈ ಉಪನಿಷತ್ ವಾಕ್ಯಕ್ಕೆ ಅರ್ಥ ಹೇಳಬೇಕಾದ್ರೆ ಬ್ರಹ್ಮವಸ್ತು ಒಂದೇ ನೆಲೆಸಿದೆ, ಬ್ರಹ್ಮವಸ್ತು ಬಿಟ್ಟು ಬೇರೆ ಯಾವ ಪದಾರ್ಥವೂ ಇಲ್ಲ, ಯಾವ ವಸ್ತುವೂ ಇಲ್ಲ ಎಂದು ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಭಗವದ್ ರಾಮಾನುಜರ ಮನಸ್ಸಿಗೆ ಇದು ಸರಿ ಬರೋದಿಲ್ಲ. ಯಾಕೆ ಅಂದ್ರೆ ಬ್ರಹ್ಮನೊಟ್ಟಿಗೆ ಜೀವನೂ ಇದ್ದಾನೆ, ಪ್ರಕೃತಿ ಮಂಡಲವೂ ಇದೆಯಲ್ಲ, ಇದೆಲ್ಲವೂ ಸತ್ಯವಾಗಿರೋದ್ರಿಂದ ಭೋಕ್ತಾ ಭೋಗಂ ಪ್ರೇರಿತಾರಂ ಚಮತ್ವ ಎಂದು ಉಪನಿಷತ್ ಹೇಳಿರೋದ್ರಿಂದ ಈ ವಾಕ್ಯಕ್ಕೆ ಅರ್ಥ ಹೇಳಬೇಕಾದ್ರೆ ಬ್ರಹ್ಮವಸ್ತು ಒಂದೇ ನೆಲೆಸಿದೆ, ಏಕಮೇವಾ ದ್ವಿತೀಯಂ ಎಂಬ ಶ್ರುತಿ ವಾಕ್ಯಕ್ಕೆ ಆ ವಸ್ತು ಒಂದೇ ಇದೆ ಅಂದ್ರೆ ಏನರ್ಥ? ಆ ವಸ್ತುವಿಗೆ ಸರಿಸಮಾನವಾಗಿ ಮತ್ತೊಂದು ವಸ್ತುವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ, ಆದ್ರಿಂದ ಆ ವಸ್ತು ಒಂದೇ ಇದೆ. ಇದನ್ನ ಯಾಮುನಾಚಾರ್ಯರು ಚೋಳರಾಜ ಒಬ್ಬನೇ ಇದ್ದ ಅಂದ್ರೆ ಏನರ್ಥ? ಚೋಳರಾಜನಿಗೆ ಸಮಾನವಾಗಿ ಮತ್ತೊಬ್ಬ ರಾಜನನ್ನ ಹೇಳಲಿಕ್ಕೆ ಸಾಧ್ಯವಿಲ್ಲ, ಆದ್ರಿಂದ ಅವನೊಬ್ಬನೇ ಇದ್ದ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಲೌಕಿಕದಲ್ಲಿ ಹೇಳುವುದಾದ್ರೆ ಒಂದು ಕ್ರಿಕೆಟ್ ಮ್ಯಾಚ್ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ಯಾರೋ ಒಬ್ಬ ಬ್ಯಾಟ್ಸ್ಮನ್ ಚೆನ್ನಾಗಿ ಆಡ್ದ ಅಂತ ಇಟ್ಕೊಳ್ಳಿ, ವಿರಾಟ್ ಕೊಹ್ಲಿ ಫಾರ್ ಎಕ್ಸಾಂಪಲ್. ಆ ವಿರಾಟ್ ಕೊಹ್ಲಿ ಒಬ್ಬನೇ ಆಡ್ದ ಅಂದ್ರೆ ಏನರ್ಥ? ಮ್ಯಾಚ್ ಎಲ್ಲ ಮುಗಿದ ನಂತರ ಅವ್ನು ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿದ ತಕ್ಷಣ ಅದನ್ನ ಕಾಮೆಂಟ್ರಿ ಮಾಡಿದವರು ವಿರಾಟ್ ಕೊಹ್ಲಿ ಒಬ್ಬನೇ ಆಡ್ದ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ಅವನೊಬ್ಬನೇ ಆಡ್ದ ಅಂತಲ್ಲ, ಎಲ್ಲರೂ ಸೇರಿ ಆಡಿದ್ದಾರೆ, ಆದ್ರೆ ಅವನಿಗೆ ಸಮಾನವಾಗಿ ಇನ್ನೊಬ್ಬರು ಆಡ್ಲಿಲ್ಲ ಅಂತ ಅರ್ಥ. ಆ ರೀತಿ ಉಪನಿಷತ್ತಲ್ಲಿ ಬರ್ತಕ್ಕಂತಹ ಈ ವಾಕ್ಯವನ್ನ ನಾವು ಬ್ರಹ್ಮವಸ್ತು ಒಂದೇ ಇದೆ ಅಂದ್ರೆ ಅದಕ್ಕೆ ಮತ್ತೊಂದನ್ನ ಸಮಾನವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಂಬ ಅರ್ಥದಲ್ಲಿ ನಾವು ಅದನ್ನ ತೆಗೆದುಕೊಳ್ಳಬೇಕು. ಈ ಪಾಶುರವನ್ನ ಅನುಸಂಧಾನ ಮಾಡಿ ಉಪನಿಷತ್ತಿನಲ್ಲಿ ಬರ್ತಕ್ಕಂತಹ ಏಕಮೇವಾ ದ್ವಿತೀಯಂ ಎಂಬ ವಾಕ್ಯಕ್ಕೆ ಅರ್ಥ ಹೇಳ್ತಾರೆ ಸ್ವಾಮಿ ರಾಮಾನುಜರು. ಈ ಒರುತ್ತಿ ಮಗನಾಗಿ ಪಿರಂದು, ಒಬ್ಬಳ ಮಗನಾಗಿ ಹುಟ್ಟಿ ಅಂದ್ರೆ ಏನರ್ಥ? ಎಲ್ಲರೂ ಒಬ್ಬರಿಗೆ ಹುಟ್ಟೋದು, ಆದ್ರೆ ಇಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ಒಬ್ಬಳ ಮಗನಾಗಿ ಹುಟ್ಟಿ ಎಂಬ ಆ ವಾಕ್ಯಕ್ಕೆ ಸರಿಯಾದ ಅರ್ಥ ಏನು ಅಂದ್ರೆ ಆ ಒಬ್ಬಳಿಗೆ ಸರಿಸಮಾನವಾಗಿ ಮತ್ತೊಬ್ಬಳನ್ನ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿ ಒರುತ್ತಿ ಮಹನಾಯಿ, ಅವಳೇ ಸಾಟಿಯಾಗಿರೋದ್ರಿಂದ ಆ ಯಶೋದೆಗೆ ಯಶೋದೆಯೇ ಸಾಟಿ, ದೇವಕಿಗೆ ದೇವಕಿಯೇ ಸಾಟಿ ಎಂಬ ಅರ್ಥದಲ್ಲಿ ಇದನ್ನ ಮನಸ್ಸಿನಲ್ಲಿ ಈ ಪಾಶುರವನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಉಪನಿಷತ್ತಿನಲ್ಲಿ ಬರ್ತಕ್ಕಂತಹ ಆ ವಾಕ್ಯಕ್ಕೆ ಅರ್ಥ ತೋರಿಸ್ತಾರೆ ಸ್ವಾಮಿ ರಾಮಾನುಜರು. ಅಂತಹ ವಿಶೇಷವಾದ ತರಕ್ಕಿಲಾನಾಗಿ ತಾಂತಿಂಗನಿನಿಂದ ರಹಸ್ಯದಲ್ಲಿ ಬೆಳೀತಾ ಇದ್ದಂತಹ ಕೃಷ್ಣನ ಮೇಲೆ ಅಸೂಯೆ ಉಂಟಾಗಿ ಕಂಸನಿಗೆ. ಯಾಕೆಂದ್ರೆ ಅವನಿಗೆ ಆಕಾಶವಾಣಿ ಮೇಲೆ ಒಂದು ವಿಶ್ವಾಸ ಇತ್ತು. ಆ ದೇವಕಿಯಲ್ಲಿ ಗರ್ಭದಲ್ಲಿ ಬರ್ತಕ್ಕಂತಹ ಶಿಶುವೇ ನಿನಗೆ ಮೃತ್ಯು ಎಂದು ಅಶರೀರವಾಣಿ ಕೇಳಿಸಿದ್ರಿಂದ ಅವತ್ತಿನಿಂದ ಹೇಗಾದ್ರೂ ಮಾಡಿ ಈ ಕೃಷ್ಣನನ್ನ ಸಂಹಾರ ಮಾಡಿ ಬಿಡಬೇಕು ಎಂದು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಂತಹ, ಅಸೂಯೆ ಪಡ್ತಾ ಇದ್ದಂತಹ ಕಂಸನ ಉದರದಲ್ಲಿ ತಾನೇ ಬೆಂಕಿಯಾಗಿದ್ದು ಕಂಸನನ್ನು ನಾಶಪಡಿಸಿ ಹಲವಾರು ವಿಧವಾದ ರಾಕ್ಷಸರನ್ನು ಸಂಹಾರ ಮಾಡಿದನು ಶ್ರೀಕೃಷ್ಣನು ಎಂದು ಈ ಪಾಶುರದಲ್ಲಿ ಅದ್ಭುತವಾಗಿ ತೋರಿಸ್ತಾಳೆ ಗೋದಾದೇವಿ. ಆ ಕೃಷ್ಣಾವತಾರ ಹಿಂದೆ ಹೇಗೆ ರಾಮನಿಗೆ ಪಟ್ಟಾಭಿಷೇಕ ನಡೀತೋ ಕೃಷ್ಣನಿಗೂ ಪಟ್ಟಾಭಿಷೇಕ ನಡೀತು. ಆ ರಾಮ ಪಟ್ಟಾಭಿಷೇಕವಾದ ನಂತರ ಸಾಮ್ರಾಜ್ಯಕ್ಕೆ ತಾನೇ ಚಕ್ರವರ್ತಿಯಾಗಿದ್ದು ಪ್ರಪಂಚವನ್ನ ಆಳಿದ. ಆದ್ರೆ ಇಲ್ಲಿ ಉಗ್ರಸೇನ ಮಹಾರಾಜನಿಗೆ ಪಟ್ಟಾಭಿಷೇಕವಾಯಿತು. ಕೃಷ್ಣನಿಗೆ ಉದ್ದೇಶವಿರಲಿಲ್ಲ, ಪಟ್ಟಾಭಿಷೇಕ ಮಾಡ್ಕೊಳ್ಬೇಕು ಎಂಬ ಉದ್ದೇಶವಿಲ್ಲ. ಆದ್ರೆ ಉಗ್ರಸೇನನಿಗೆ ಪಟ್ಟಕ್ಕೆ ಕೂಡಿಸಿ ಅವನೇ ರಾಜ್ಯಭಾರವನ್ನ ಮಾಡ್ತಾ ಇದ್ದರೂ ಸಹ ಒಂದು ರಹಸ್ಯದಲ್ಲಿ ಇಂದ್ರನೇ ಸಾಕ್ಷಾತ್ತಾಗಿ ಬಂದು ಕೃಷ್ಣನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಗೋವಿಂದ ಎಂಬ ಶ್ರೀನಾಮವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ. ಅಂತಹ ವಿಶೇಷವಾದ ರಹಸ್ಯದಲ್ಲಿ ಏರ್ಪಟ್ಟಂತಹ ಪಟ್ಟಾಭಿಷೇಕವೇ ಗೋವಿಂದ ಪಟ್ಟಾಭಿಷೇಕ.
ಇದು ಬಹಳ ವಿಶೇಷ. ಗೋವಿಂದನಿಗೆ ಏರ್ಪಟ್ಟಂತಹ ಪಟ್ಟಾಭಿಷೇಕ. ಹಿಂದೆ ಗೋಕುಲದಲ್ಲಿ ನಂದಗೋಪರು ಎಲ್ಲ ಗೋಪಾಲಕರು ಸೇರಿ ಒಂದು ವಿಶೇಷವಾದ ಉತ್ಸವವನ್ನ ಏರ್ಪಾಡು ಮಾಡಿದ್ದಾರೆ. ದೇವಸ್ಥಾನಗಳಿಗೆಲ್ಲ ಅಲಂಕಾರ ಮಾಡಿ ಒಂದು ಧ್ವಜವನ್ನ ನೆಟ್ಟಿ ಮೃತ್ತಿಕಾ ಸಂಗ್ರಹಣ, ಅಂಕುರಾರ್ಪಣ, ಪಚ್ಚತೋರಣ, ರಕ್ಷಾಬಂಧನಾದಿ ಹಲವಾರು ಕಾರ್ಯಕ್ರಮಗಳೆಲ್ಲ ಅವರ ತಯಾರಿಕೆ ನಡೀತಾ ಇದೆ. ಗೋಕುಲದಲ್ಲಿ ದೊಡ್ಡ ಉತ್ಸವವೋ ಉತ್ಸವ, ಒಂದೇ ಕೋಲಾಹಲ. ಎಲ್ಲರ ಮನೆ ಮುಂದೆನೂ ರಂಗೋಲಿ ಹಾಕಿದ್ದಾರೆ. ಚಿಕ್ಕ ಚಿಕ್ಕ ಹುಡುಗಿಯರೆಲ್ಲ ಮಾತಾಡ್ಕೊಂಡಿದ್ದಾರೆ. ಉತ್ಸವ ಕಾಲದಲ್ಲಿ ಒಂದೇ ಉತ್ಸಾಹವಾಗಿದೆ. ಗೋಕುಲದಲ್ಲಿ ಮಿಂಚ್ತಾ ಇದೆ. ಗೋಕುಲ ಆ ಬೆಳಕು ಧಗ 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 ಅಂತ ಜ್ವಲಿಸ್ತಾ ಇದೆ. ಕೃಷ್ಣ ಪರಮಾತ್ಮ ಹೋಗಿ ನಂದಗೋಪನನ್ನ ಕೇಳ್ತಾರೆ, ಏನಿಷ್ಟು ಉತ್ಸಾಹದಿಂದ ಎಲ್ಲರೂ ಓಡಾಡ್ತಾ ಇದ್ದಾರಲ್ಲ, ಏನೋ ಉತ್ಸವ ನಡೀತಾ ಇದೆ ಅನ್ಸತ್ತೆ, ಯಾವ ಉತ್ಸವವನ್ನ ಮಾಡ್ತಾ ಇದ್ದೀರಿ ಎಂದು ಕೃಷ್ಣ ಪರಮಾತ್ಮ ಕೇಳ್ತಾನೆ. ಅದಕ್ಕೆ ನಂದಗೋಪ ಹೇಳ್ತಾನೆ, ಕಂದ, ಗೋಕುಲದಲ್ಲಿ ಒಂದು ವಾಡಿಕೆ ಇದೆ. ಪ್ರತಿ ಸಂವತ್ಸರ ನಾವು ಇಂದ್ರನನ್ನು ಉದ್ದೇಶಿಸಿ ಆರಾಧನೆ ಮಾಡ್ತೇವೆ, ಯಜ್ಞ ಯಾಗಾದಿಗಳನ್ನ ನೆರವೇರಿಸ್ತೇವೆ, ಹಲವಾರು ಪರಮಾನ್ನವನ್ನ ನೈವೇದ್ಯ ಮಾಡ್ತೇವೆ, ಭಕ್ಷ್ಯ ಭೋಜನಗಳನ್ನೆಲ್ಲ ತಯಾರು ಮಾಡಿ ಇಂದ್ರನನ್ನು ಉದ್ದೇಶಿಸಿ ಇಂದ್ರಧ್ವಜವನ್ನ ನೆಟ್ಟಿ ಇಂದ್ರನಿಗೆ ಒಂದು ವಿಶೇಷವಾದ ಆರಾಧನೆಯನ್ನು ನಡೆಸುತ್ತೇವೆ ಎಂದು ನಂದಗೋಪ ಹೇಳ್ತಾನೆ. ಆ ಕಾಲದಲ್ಲಿ ಕೃಷ್ಣ ಪರಮಾತ್ಮನ ಮನಸ್ಸಿಗೆ ಅದೇನು ಅಂದ್ರೆ, ಇಂದ್ರನಿಗೆ ಒಂದು ಗರ್ವ ಇರುತ್ತೆ. ಆ ಗರ್ವಭಂಗ ಮಾಡ್ಬೇಕು, ತಾನೇ ದೇವತೆಗಳ ಒಡೆಯ ಎಂಬ ಅಹಂಕಾರವಿತ್ತು, ಅದನ್ನ ನೀಗಿಸಬೇಕು, ಅವನ ಗರ್ವಭಂಗವನ್ನ ಮಾಡಬೇಕು ಎಂಬ ಉದ್ದೇಶ ಕೃಷ್ಣನಿಗೆ. ಆಗ ಕೃಷ್ಣ ಹೇಳ್ತಾನೆ, ಇಂದ್ರನ ಪೂಜೆ ಯಾವ ಕಾರಣಕ್ಕೋಸ್ಕರ ಮಾಡ್ತೀರಿ? ಇವರೆಲ್ಲ ಸಾಮಾನ್ಯ ದೇವತೆಗಳು. ಕರ್ಮಣ ಜಾಯತೆ ಜಂತು ಕರ್ಮಣೈವ ವಿಲೀಯತೆ ಸುಖ ದುಃಖಂ ಭಯಂ ಕ್ಷೇಮಂ ಕರ್ಮಣೈರಾಭಿಪದ್ಯತೆ. ಕರ್ಮಣ ಜಾಯತೆ, ಕರ್ಮವಶಾತ್ ನಾವು ಜನ್ಮವನ್ನ ಪಡೆದುಕೊಳ್ಳುತ್ತೇವೆ. ಕರ್ಮಣೈವ ವಿಲೀಯತೆ, ನಮಗೆ ಹುಟ್ಟಾಗಲಿ ಸಾವಾಗಲಿ ಎಲ್ಲವೂ ಕರ್ಮವಶಾತ್. ನಾವೇನೋ ಒಂದು ಕರ್ಮ ಮಾಡಿರ್ತೇವೆ, ಪುಣ್ಯ ಫಲವಿದ್ದರೆ ಮಠಕ್ಕೋ ದೇವಸ್ಥಾನಕ್ಕೋ ಹೋಗಿ ಮಹಾತ್ಮರ ಸಂದರ್ಶನ ಮಾಡುವುದು, ದೇವತಾ ದರ್ಶನ ಮಾಡುವುದು ಏರ್ಪಡುತ್ತೆ, ಅದು ಪುಣ್ಯದ ಫಲ. ಪಾಪ ಮಾಡಿದ್ರೆ ನಾವು ಜೀವನದಲ್ಲಿ ದುಃಖ ಪಡುತ್ತೇವೆ. ಸುಖವಾಗಲಿ ದುಃಖವಾಗಲಿ, ಭಯವಾಗಲಿ ಲಾಭವಾಗಲಿ, ಕ್ಷೇಮವಾಗಲಿ ನಷ್ಟವಾಗಲಿ, ಏನೇ ಪ್ರಾಪ್ತಿಯಾಗಲಿ ಜೀವನದಲ್ಲಿ ಎಲ್ಲವೂ ಕರ್ಮಾನುಸಾರವಾಗಿ ನಡೆಯುತ್ತೆ. ಕಿಮೇಂದ್ರೇಣೇಹ ಭೂತಾನಾಂ ಸ್ವಸ್ವಕರ್ಮಾನುವರ್ತಿನಾಂ ಅನೀಶೇನಾಂ ಯಥಾ ಕರ್ತುಂ ಸ್ವಭಾವ ವಿಹಿತಂ ನೃಣಾಂ. ದೇವತೆಗಳ ಸ್ವಭಾವ ಏನು ಅಂದ್ರೆ, ನೀವು ಪೂಜೆ ಮಾಡಿದ್ರೆ ಅದಕ್ಕೆ ತಕ್ಕ ಫಲವನ್ನ ಅವ್ರು ಕೊಡ್ತಾರೆ, ಕರ್ಮಕ್ಕೆ ಫಲವನ್ನ ಕೊಡ್ತಾರೆ ಹೊರತು ದೇವತೆಗಳು ಕರ್ಮವನ್ನ ಬದಲಾಯಿಸೋದಿಲ್ಲ. ನೋಡಿ, ಎಲ್ಲವೂ ಕರ್ಮವಶಾತ್ ನಡೆಯುತ್ತೆ ಅಂದ ಮೇಲೆ ಕರ್ಮವೇ ನಮಗೆ ಫಲವನ್ನ ಕೊಡತ್ತೆ. ಕರ್ಮದ ಫಲವನ್ನ ಈಶ್ವರನು ಕೊಟ್ಟರೂ ಸಹ, ಸಾಮಾನ್ಯ ದೇವತೆಗಳು ಕ್ಷಿಪ್ರ ಫಲವನ್ನ ಕೊಟ್ಟರೂ ಸಹ ಕರ್ಮವನ್ನ ಬದಲಾಯಿಸಲಿಕ್ಕಿಲ್ಲ. ಆದ್ದರಿಂದ ನಾವು ಸತ್ಕರ್ಮವನ್ನ ಮಾಡಿ ನಾವು ಫಲಗಳನ್ನ ಪಡೆದುಕೊಳ್ಳಬೇಕೇ ಹೊರತು ದೇವತೆಗಳಿಂದ ಏನು ಪ್ರಯೋಜನ ಅಂತ ಕೇಳ್ತಾರೆ. ಇಲ್ಲಿ ಕೃಷ್ಣ ಇಂದ್ರನಿಂದ ಮಾತ್ರ ಏನು ಪ್ರಯೋಜನ ಇದೆ? ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ, ಗೌತಮಿ ವೃತ್ತ ಅಂತ. ಭೀಷ್ಮಾಚಾರ್ಯರ ಅನುಶಾಸನ ಪರ್ವದಲ್ಲಿ ಯುಧಿಷ್ಠಿರನಿಗೆ ಉಪದೇಶ ಮಾಡುವಂತಹ ಕಥೆ. ಅದ್ಭುತವಾದ ಚರಿತ್ರೆ ಇದು. ಯುಧಿಷ್ಠಿರ ತುಂಬಾ ದುಃಖ ಪಡ್ತಾ ಇರ್ತಾನೆ. ನನ್ನ ನಿಮಿತ್ತ ಲೋಕದಲ್ಲಿರುವಂತಹ ರಾಜರೆಲ್ಲ ಪ್ರಾಣತ್ಯಾಗ ಮಾಡುವಂತಾಯ್ತಲ್ಲ, ಎಲ್ರೂ ಮೃತ್ಯುವಿನ ದವಡೆಗೆ ಪ್ರವೇಶ ಮಾಡಿದ್ರಲ್ಲ, ರಾಜರೆಲ್ಲ ಸತ್ತೋದ್ರಲ್ಲ, ಎಲ್ಲದಕ್ಕೂ ಕಾರಣ ನಾನಾಗ್ಬಿಟ್ನಲ್ಲ, ನನ್ನಿಂದ ತಾನೇ ಇದೆಲ್ಲ ನಡೆಯಿತು, ಇಷ್ಟೆಲ್ಲ ವಿಪರ್ಯಾಸ ನಡೆಯಿತು ಎಂದು ದುಃಖ ಪಡಬೇಕಾದ್ರೆ ಯುಧಿಷ್ಠಿರನು, ಭೀಷ್ಮಾಚಾರ್ಯರು ಉಪದೇಶ ಮಾಡ್ತಾರೆ. ಈ ಕತೆ ಗೌತಮಿಯ ಚರಿತ್ರೆ. ಯುಧಿಷ್ಠಿರ, ನೀನು ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ, ಮನಸ್ಸಿನಲ್ಲಿ ಯಾಕೆ ಅಷ್ಟೊಂದು ನೀನು ಬಾಧೆ ಪಡ್ತಿ? ಎಲ್ಲರೂ ಅವರವರ ಕರ್ಮಾನುಸಾರವಾಗಿ ಅವರವರ ಜೀವನವೋ ಅಥವಾ ಅವರವರ ಸಾವೋ ಏನೋ ಏರ್ಪಟ್ಟಿದೆ, ಎಲ್ಲವೂ ಕರ್ಮವಶಾತ್ ನಡೆಯುತ್ತೆ. ಗೌತಮಿ ಅಂತ ಒಬ್ಳು ಸ್ತ್ರೀ ಇದ್ಲು, ಅವಳಿಗೆ ಒಂದು ಮಗು ಇತ್ತು, ತೊಟ್ಟಿಲಲ್ಲಿ ಮಲಗಿತ್ತು ಶಿಶು. ಆ ಮಗುವನ್ನ ಒಂದು ಸರ್ಪ ಬಂದು ಕಚ್ಚಿಬಿಡತ್ತೆ. ಆ ಸರ್ಪ ಹಾಗೆ ಹೋಗೋದನ್ನ ಅರ್ಜುನಕ ಅಂತ ಒಬ್ಬ ಬೇಟೆಗಾರ ಗಮನಿಸ್ತಾನೆ. ಹಾವು ಮಗುವನ್ನ ಕಚ್ಚಿರೋದನ್ನು ಗಮನಿಸ್ತಾನೆ, ಅದು ವಿಷಕಕ್ಕೆ ಸಾಯೋದನ್ನು ಗಮನಿಸ್ತಾನೆ. ಇವಳು ತುಂಬಾ ಕಷ್ಟ ಪಡ್ತಾಳೆ ಗೌತಮಿ. ಮಗು ತೊಟ್ಟಿಲಲ್ಲಿರುವಂತಹ ಶಿಶು ಕಷ್ಟ ಪಡ್ತಾ ಇರೋದನ್ನ ತಾಯಿ ತಾಳಲಾರದೆ ತುಂಬಾ ಬೇಸತ್ತು ಅವಳು ಪ್ರಲಾಪ ಮಾಡ್ತಾ ಇರೋದನ್ನ, ಅವಳು ಚೀರ್ತಾ ಇರೋದನ್ನ ಗಮನಿಸ್ತಾನೆ ಅರ್ಜುನಗ. ತುಂಬಾ ಮನಸ್ಸಿಗೆ ವೇದನೆ ಆಗತ್ತೆ ಅರ್ಜುನನಿಗೂ. ಆ ಕಚ್ಚಿತ್ತಲ್ಲ ಹಾವು, ಆ ಹಾವನ್ನ ಕೈಯಲ್ಲಿ ಹಿಡ್ಕೊಂಡ್ಬಂದು ಗೌತಮಿಯ ಮುಂದೆ ನಿಲ್ತಾನೆ ಅರ್ಜುನಕ. ಈ ಹಾವೇ ತಾನೇ ನಿನ್ನ ಮಗುವನ್ನು ಕಚ್ಚಿದ್ದು, ನೀನು ನನಗೆ ಆ ಪರ್ಮಿಷನ್ ಕೊಟ್ರೆ, ನೀನು ನನಗೆ
ನನಗೆ ಹೇಳಿದ್ರೆ ನಾನು ಈಗಲೇ ಈ ಹಾವನ್ನ ಕತ್ತಿಯಿಂದ ಸಂಹರಿಸಿ ಬಿಡುತ್ತೇನೆ ಎಂದು ಅರ್ಜುನಕ ಹೇಳ್ತಾನೆ. ಆಗ ಗೌತಮಿ ಹೇಳ್ತಾನೆ, ಈ ಹಾವನ್ನ ಸಾಯಿಸೋದ್ರಿಂದ ಏನು ಪ್ರಯೋಜನ? ಸತ್ತಿರೋ ಮಗು ವಾಪಸ್ ಬರ್ಲಿಕ್ಕೆ ಸಾಧ್ಯವಾ? ಅದು ಬರೋದಿಕ್ಕಿಲ್ಲ, ಆ ಹಾವನ್ನ ಹಾಗೆ ಬಿಟ್ಟು ಬಿಡು ಎಂದು ಗೌತಮಿ ಹೇಳ್ತಾನೆ. ಆಗ ಹಾವು ಅರ್ಜುನನಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ಳುತ್ತೆ, ಎಲೆ ಬೇಟೆಗಾರನೇ, ನನಗೆ ಮೃತ್ಯುದೇವತೆ ಪ್ರಚೋದನೆ ಮಾಡಿದ್ರಿಂದ ನಾನು ಕಚ್ಚಿದನೇ ಹೊರತು ನನಗೆ ಬಂದು ಕಚ್ಚಲಿಲ್ಲ, ನನಗೆ ಪ್ರೇರಣೆ ಮಾಡಿದ್ದು ಮೃತ್ಯುದೇವತೆ ಎಂದು ಹೇಳಿದ ತಕ್ಷಣ ಆ ಗೌತಮಿ ಆ ಅರ್ಜುನಕ ಹೇಳ್ತಾನೆ, ಮೃತ್ಯುದೇವತೆ ಈಗ ನನ್ನ ಕಣ್ಮುಂದೆ ಪ್ರತ್ಯಕ್ಷವಾಗಬೇಕು ಅಂದ ತಕ್ಷಣ ಮೃತ್ಯುದೇವತೆ ಪ್ರತ್ಯಕ್ಷ, ಯಮಧರ್ಮರಾಜ ಬಂದು ಕಣ್ಮುಂದೆ ನಿಲ್ತಾನೆ. ಆಗ ಯಮ ಹೇಳ್ತಾನೆ, ನನಗೆ ಪ್ರೇರಣೆ ಕೊಟ್ಟಿದ್ದು ಕಾಲಪುರುಷ, ಅವನಿಂದ ಇದು ನಡೆಯುತ್ತೆ ಹೊರತು ನಾನಾಗೆ ಬಂದು ಇವನಿಗೆ ಹಾವಿಗೆ ಪ್ರೇರಣೆ ಕೊಟ್ಟಿಲ್ಲ ಎಂದು ಯಮಧರ್ಮರಾಜ ಹೇಳಿದ ತಕ್ಷಣ ಯಾರ ಆ ಕಾಲಪುರುಷ ಎಂದು ಅರ್ಜುನಕ ಕೇಳಿದಾನೆ. ಆಗ ಕಾಲಪುರುಷ ಸಾಕ್ಷಾತ್ ಕಾಲಪುರುಷನೇ ಪ್ರತ್ಯಕ್ಷವಾಗಿ ಬಂದಿದ ತಕ್ಷಣ ಅವನು ಹೇಳ್ತಾನೆ, ನನಗೆ ಈ ಮಗು ಮಾಡಿದಂತಹ ಕರ್ಮವೇ ಪ್ರಚೋದನೆ ಮಾಡಿದೆ ಹೊರತು ನಾನಾಗಿ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾನು ನನ್ನ ಕರ್ತವ್ಯವನ್ನ ಮಾಡಿದ್ದೇನೆ. ಜೀವನು ಯಾವುದಾದ್ರೂ ಒಂದು ಕರ್ಮ ಮಾಡಿದ್ರೆ ಅದಕ್ಕೆ ತಕ್ಕ ಫಲವನ್ನ ಕೊಡುವುದು ನಮ್ಮ ಕರ್ತವ್ಯವಾಗಿರೋದ್ರಿಂದ ಅದಕ್ಕೋಸ್ಕರವೇ ನಾವು ಅಧಿಕಾರ ಸ್ಥಾನದಲ್ಲಿ ಇದ್ದೇವೆ. ನಮಗೆ ಯಾಕೆ ಭಗವಂತ ಅಧಿಕಾರ ಕೊಟ್ಟಿದ್ದಾನೆ ಅಂದ್ರೆ ಜೀವರು ಮಾಡ್ತಕ್ಕಂತಹ ಕರ್ಮಗಳಿಗೆ ತಕ್ಕ ಫಲವನ್ನ ಕೊಡೋದಿಕ್ಕೋಸ್ಕರ. ಇದು ನನ್ನ ಕರ್ತವ್ಯ, ನಾನು ನಿರ್ವಹಿಸಿದ್ದೇನೆ ಹೊರತು ಎಲ್ಲದಕ್ಕೂ ಕಾರಣ ಆ ಮಗುವಿನ ಕರ್ಮವೇ ಹೊರತು ನಾನಲ್ಲ ಎಂದು ಕಾಲಪುರುಷ ಹೇಳ್ತಾನಂತೆ. ಈ ಚರಿತ್ರೆಯಿಂದ ನಾವು ತಿಳ್ಕೊಳ್ಳೋದೇನು ಅಂದ್ರೆ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳ್ತಾರೆ, ಎಲ್ಲ ಕರ್ಮವಶಾತ್ ನಡೆಯತ್ತೆ. ಆ ಗೌತಮಿ ಅವಳು ಮಗು ಅದು ಸಾಯೋ ಸಂದರ್ಭದಲ್ಲಿ ಅದಕ್ಕೆ ಉಪಚಾರ ಮಾಡಬೇಕು, ವಿಷವನ್ನ ನೀಗಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ ಗೌತಮಿಗೆ. ಅವಳು ವೈದ್ಯೆಯಾಗಿರ್ತಾಳೆ. ಬೇರೆ ಯಾರಾದ್ರೂ ಹಾವು ಕಚ್ಚಿದ್ರೆ ಬೇರೆ ಮಂದಿಗೆಲ್ಲ ಅವಳು ಚಿಕಿತ್ಸೆ ಮಾಡ್ತಾ ಇದ್ದಾಳೆ. ಸ್ವಂತ ಮಗು ಅದು ರಕ್ತ ಕಕ್ಕಿ ಸಾಯ್ಬೇಕಾದ್ರೆ ಇವಳಿಂದ ಚಿಕಿತ್ಸೆ ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಅವಳು ತುಂಬಾ ಕಷ್ಟಪಡ್ತಾಳೆ. ಮಗುವನ್ನ ಉಳಿಸ್ಕೊಳ್ಳೋದಿಕ್ಕೆ ಗೌತಮಿ ಕೈಲಿ ಆಗ್ಲಿಲ್ಲ. ಆದ್ರೆ ಎಷ್ಟೋ ಜನರ ಪ್ರಾಣವನ್ನ ಉಳಿಸಿರ್ತಾಳೆ ಇದ್ರ ಹಿಂದೆ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಎಷ್ಟೋ ಜನರ ಪ್ರಾಣವನ್ನ ಉಳಿಸಿದಂತಹ ಈ ಗೌತಮಿ ತನ್ನ ಸ್ವಂತ ಮಗುವಿನ ಪ್ರಾಣವನ್ನ ಆ ಸಮಯದಲ್ಲಿ ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗಲಿಲ್ಲ ಅಂದ್ರೆ ಇದು ವಿಧಿಯ ಆಟವಲ್ಲದೆ ಇನ್ನೇನು. ಅವರವರ ಕರ್ಮಾನುಸಾರವಾಗಿ ಜೀವನ ನಡೆಯತ್ತೆ. ಆದ್ದರಿಂದ ನೀವು ಕರ್ಮಕ್ಕೆ ಫಲವನ್ನು ಕೊಡುವಂತಹ ಅಧಿಕಾರ ಸ್ಥಾನದಲ್ಲಿ ಇರ್ತಕ್ಕಂತಹ ದೇವತೆಗಳನ್ನು ಆರಾಧಿಸೋದನ್ನ ಬಿಟ್ಟು ದೇವತಾ ಸಾರ್ವಭೌಮನನ್ನು ಆರಾಧಿಸಬೇಕು ಎಂದು ಕೃಷ್ಣ ಹೇಳ್ತಾನೆ ನಂದಗೋಪನಿಗೆ. ಯಾದವಾಭ್ಯುದಯದಲ್ಲಿ ಈ ಪ್ರಸಂಗವನ್ನ ಅದ್ಭುತವಾಗಿ ಸ್ವಾಮಿ ದೇಶಿಕರು ವರ್ಣಿಸ್ತಾರೆ. ಇದು 100 ಶ್ಲೋಕಗಳಲ್ಲಿ ಗೋವರ್ಧನ ಮಲೆಯನ್ನ ವರ್ಣಿಸ್ತಾರೆ, ಕೃಷ್ಣೋಪದೇಶವನ್ನ ವರ್ಣಿಸ್ತಾರೆ. ಕೃಷ್ಣ ನಂದಗೋಪನಿಗೆ ಯಾವ ಕಾರಣಕ್ಕೋಸ್ಕರ ನೀವು ಇಂದ್ರ ಪೂಜೆ ಮಾಡಬಾರದು, ನೀವು ಗೋವರ್ಧನ ಬೆಟ್ಟಕ್ಕೆ ಯಾಕೆ ಪೂಜೆ ಮಾಡಬೇಕು, ಈ ವಿಷಯವನ್ನ 100 ಶ್ಲೋಕದಲ್ಲಿ ವರ್ಣಿಸ್ತಾರೆ ಸ್ವಾಮಿ ದೇಶಿಕರು. ಚಿತ್ರ ಪದ್ಧತಿಯಲ್ಲಿ ಪಾದುಕಾ ಸಹಸ್ರದಲ್ಲಿ ಹೇಗೆ 32 ಅಧಿಕಾರಣ 32 ಆ ಪದ್ಧತಿಗಳಲ್ಲಿ ಚಿತ್ರ ಪದ್ಧತಿಯಲ್ಲಿ ಹೇಗೆ ಶ್ಲೋಕ ರಚನೆ ಮಾಡ್ತಾರೋ ಆ ರೀತಿ ಈ ಪ್ರಸಂಗವನ್ನ ಗೋವರ್ಧನ ಮಲೆಯ ವರ್ಣನೆಯನ್ನ ಚಿತ್ರ ಪದ್ಧತಿಯಲ್ಲಿ ಸ್ವಾಮಿ ದೇಶಿಕರು ಯಾದವಾಭ್ಯುದಯದಲ್ಲಿ ವರ್ಣಿಸ್ತಾರೆ. ಅದ್ಭುತವಾದ ಶ್ಲೋಕಗಳು. ಅದರಲ್ಲಿ ಕೃಷ್ಣ ಹೇಳ್ತಾನೆ, ಅಚಲಮರ್ಚತ ಕಿಂ ವಿಬುಧೈಶ್ಚಲೈಹಿ ಶುಭವನಂ ಭವನಂ ಚ ದಿವೌಕಸಾಂ ಕ್ಷಮಮನೇನ ವನೆ ಪರಿರಕ್ಷಿತೆ ನ ಹರಿಣಾ ನ ಪಿಬಾದಿತುಂ. ಅಚಲಮರ್ಚತ, ಕ್ಷಿಪ್ರ ಫಲವನ್ನ ಕೊಡುವಂತಹ ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ಏನು ಲಾಭ? ಸ್ಥಿರವಾದ ಫಲವನ್ನ ಕೊಡಬೇಕು. ಸಾಮಾನ್ಯ ಕ್ಷಣಿಕವಾದ ಸೌಖ್ಯವನ್ನ ಪುರುಷಾರ್ಥಗಳನ್ನ ನೀಡುವಂತಹ ಕ್ಷಿಪ್ರ ದೇವತೆಗಳು, ಇದನ್ನ ಪೂಜಿಸೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಅಚಲಮರ್ಚಿತ, ಅಚಲವಾದ ಐಶ್ವರ್ಯವನ್ನ ನೀಡುವಂತಹ ಅಚಲವಾದ ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು. ಕಿಂ ವಿಬುಧೈಶ್ಚಲೈಹಿ, ವಿಬುಧರಾದವರು ವಿದ್ವಾಂಸರಾದವರು ಪರಮ ಪುರುಷಾರ್ಥ ಯಾವುದು ಎಂಬ ವಿಷಯವನ್ನ ತಿಳ್ಕೊಂಡಿರ್ತಾರೆ. ಅಪವರ್ಗವಾಗಿರುವಂತಹ ಮೋಕ್ಷಕ್ಕೆ ಆಸೆ ಪಡುವಂತಹವರು ಪಂಡಿತರು. ಆ ಮೋಕ್ಷದಾಯಕನಾದ ಪರಮಾತ್ಮನನ್ನ ಅಂದ್ರೆ ಈ ಸಕಲ ದೇವತೆಗಳು ಅಂತರ್ಯಾಮಿಯಾಗಿ ಯಾವ ಪರಮಾತ್ಮ ನೆಲೆಸಿದಾನೋ ಅವನನ್ನ ಆರಾಧಿಸ್ತಾರೆ. ಶುಭವನಂ ಭವನಂ ಚ ದಿವೌಕಸಾಂ, ಈ ವನವನ್ನ ರಕ್ಷಣೆ ಮಾಡ್ತಾ ಇರುವಂತಹದ್ದು ಈ ಬೆಟ್ಟ ತಾನೆ. ಈ ಬೆಟ್ಟ ಸಾಕ್ಷಾತ್ ನಾರಾಯಣನ ಸ್ವರೂಪ. ನಾರಾಯಣನೇ ಈ ಬೆಟ್ಟದ ಸ್ವರೂಪದಲ್ಲಿ ನೆಲೆಸಿದ್ದಾನೆ. ಕ್ಷಮ ಮನೇನ ವನೆ ಪರಿರಕ್ಷಿತೆ, ವನವನ್ನ ಸಂರಕ್ಷಣೆ ಮಾಡುವಂತಹ ಬೆಟ್ಟವಾಗಿದೆ. ಗೋವುಗಳನ್ನ ರಕ್ಷಣೆ ಮಾಡುವಂತಹ ಬೆಟ್ಟವಾಗಿದೆ. ಈ ಬೆಟ್ಟದಲ್ಲಿ ಸಂಚಾರ ಮಾಡುವಂತಹ ನ ಹರಿಣಾನಪಿ ಬಾಧಿತು, ಹರಿ ಎಂದು ಕರೆಯಲ್ಪಡುವ ಇಂದ್ರನು
ಇದರಲ್ಲಿರುವಂತಹ ಹರಿ ಎಂದು ಕರೆಯಲ್ಪಡುವ ಜಿಂಕೆಯನ್ನು ಕೂಡ ಬಾಧಿಸ್ಲಿಕ್ಕೆ ಸಾಧ್ಯವಿಲ್ಲ. ಬೆಟ್ಟ ಸ್ವರೂಪದಲ್ಲಿ ಸಾಕ್ಷಾತ್ ಪರಮಾತ್ಮನೇ ನೆಲೆಸಿರೋದ್ರಿಂದ ಈ ಬೆಟ್ಟದಲ್ಲಿ ಯಾರು ವಾಸ ಮಾಡ್ತಾರೋ ಅಂಥವರನ್ನ ಸಾಕ್ಷಾತ್ ಭಗವಂತ ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಹರಿಣ ಏನ್ ಇಂದ್ರನಿಂದ ಅವರಿಗೆ ಯಾವ ಆಪತ್ತು ಏರ್ಪಡೋದಿಲ್ಲ. ಆದ್ರಿಂದ ಈ ಗೋವರ್ಧನ ಮಲೆಯನ್ನು ನೀವು ಪೂಜಿಸುವಂಥವರಾಗಿ, ವಿಷಯ ಏನು ಅಂದ್ರೆ ಅಚಲವಾಗಿ ಕ್ಷಿಪ್ರ ಫಲವನ್ನು ಕೊಡುವಂತಹ ದೇವತೆಗಳನ್ನು ಆರಾಧಿಸೋದಿಕ್ಕಿಂತಲೂ ಪರಮ ಪುರುಷಾರ್ಥವನ್ನು ನೀಡುವಂತಹ ಪರಮಾತ್ಮನನ್ನು ಆರಾಧಿಸಬೇಕು. ಆ ಪರಮಾತ್ಮನ ಈ ಬೆಟ್ಟದ ಸ್ವರೂಪದಲ್ಲಿದ್ದಾನೆ. ಗೋವರ್ಧನ ಮಲೆಯನ್ನು ನೀವು ಆರಾಧಿಸಿರಿ. ಗಿರಿಷು ವಿಷ್ಣು ವಿಭೂತಿಷು ಯುಜ್ಯತೆ ನಿಖಿಲ ದೇವ ಮಹೀಷು ಚ ಘೋಷುನಃ ತದುಭಾಶ್ರಿತ ವತ್ಯುಪಜೀವಿನಾಂ ಗುರುಚಿರಂ ರುಚಿರಂ ಸ ಸಮರ್ಚನಂ. ನಾವು ಯಾರನ್ನ ಆರಾಧಿಸಬೇಕು ಎಂದು ಕೇಳಿದರೆ ನಾವೆಲ್ಲ ಗೋಪಾಲಕರೇ ತಾನೆ. ಗೋವುಗಳ ಒಂದು ಕ್ಷೀರದಿಂದ ನಾವು ಆ ಕ್ಷೀರವನ್ನ ಕ್ರಯ ವಿಕ್ರಯ ಮಾಡಿ ಅದರಿಂದ ಹೊಟ್ಟೆಪಾಡು, ಅದೇ ನಮ್ಮ ಜೀವನ. ಗೋ ಸಂರಕ್ಷಣೆಯೇ ನಮ್ಮ ವೃತ್ತಿಯಾಗಿರೋದ್ರಿಂದ, ಗೋಪಾಲಕ ವೃತ್ತಿಯಲ್ಲಿ ನಾವು ಇರೋದ್ರಿಂದ ಗಿರಿಷು ವಿಷ್ಣು ವಿಭೂತಿಷು, ಈ ಗೋವುಗಳು ಹುಲ್ಲು ಮೇಯ್ತಾವೆ. ಹುಲ್ಲು ಮೇಯ್ದ್ರೆ ತಾನೇ ಅದು ಕ್ಷೀರ ಕೊಡೋದಿಕ್ಕೆ ಸಾಧ್ಯ. ಇದು ಹೇರಳವಾಗಿ ಸಮೃದ್ಧವಾಗಿ ಹುಲ್ಲನ್ನು ನೀಡತ್ತೆ ಗೋವರ್ಧನ ಬೆಟ್ಟ. ಅಂದ ನೀವೆಲ್ಲ ಮಳೆಗೆ ಅಭಿಮಾನಿ ದೇವತೆ ಇಂದ್ರ, ಮಳೆ ಸುರಿಸ್ತಾನೆ ಇಂದ್ರ, ಆದ್ರಿಂದ ಇಂದ್ರ ಪೂಜೆ ಮಾಡಬೇಕು ಅಂತ ಹೇಳಿದ್ರಿ. ಆದ್ರೆ ಸಾಮಾನ್ಯವಾಗಿ ನೋಡಿದ್ರೆ ಈ ಹುಲ್ಲನ್ನ ಮೇಯ್ದು ಗೋವುಗಳು ನಮಗೆ ಕ್ಷೀರವನ್ನ ಕೊಡ್ತಾವೆ. ಈ ಗೋವರ್ಧನ ಬೆಟ್ಟದ ಪ್ರಭಾವದಿಂದಲೇ ನಮಗೆ ಮಳೆ ಬರುತ್ತೆ. ಇದು ಕಾಡು ಸಂರಕ್ಷಿಸಲ್ಪಟ್ಟಿದೆ. ಇಂದ್ರ ಮೇಘಗಳಿಗೆ ಅಧಿಪತಿಯಾಗಿರಬಹುದು, ಮಳೆ ಸುರಿಸುವಂತಹವನಾಗಿರಬಹುದು. ಆದರೆ ಈ ಗೋವರ್ಧನ ಬೆಟ್ಟ ಇದು ಸಾಕ್ಷಾತ್ ನಾರಾಯಣ ಸ್ವರೂಪಿಯಾಗಿರೋದ್ರಿಂದ ಗಿರೀಶು ವಿಷ್ಣು ವಿಭೂತಿಷು ಯುಜ್ಯತೆ, ವಿಷ್ಣು ಎಂದು ಕರೆಯಲ್ಪಡುವಂತಹ ಪರಮಾತ್ಮನು ಎಲ್ಲ ಕಡೆ ವಾಸವಾಗಿದ್ದಾನೆ. ಅಶೇಷ ಚರಾಚರ ಶರೀರೇಶು ವೇಷನಾತ್ ವಿಷ್ಣು ರುಚ್ಯತೆ ವಿಭೂತಿಷು ಯುಜ್ಯತೆ. ಸಾಕ್ಷಾತ್ ವಿಷ್ಣುವೇ ಈ ಬೆಟ್ಟದ ಸ್ವರೂಪದಲ್ಲಿ ನೆಲೆಸಿದಾನೆ. ಈ ಬೆಟ್ಟವೆಂಬ ದಿವ್ಯ ಮಂಗಳ ವಿಗ್ರಹವನ್ನ ಧರಿಸಿದಾನೆ. ಇಡೀ ಪ್ರಪಂಚವೇ ಭಗವಂತನ ಶರೀರವಾಗಿರೋದ್ರಿಂದ ನಿಖಿಲ ದೇವ ಮಹೀಷು ಚ ಘೋಷುನಃ, ಸಕಲ ದೇವತೆಗಳು ಗೋವಿನಲ್ಲಿ ನೆಲೆಸಿದೆ. ಆದ್ರಿಂದ ನೀವು ಗೋಪೂಜೆ ಮಾಡಿ, ಗೋವರ್ಧನ ಮಲೆಗೆ ಪೂಜೆ ಮಾಡಿ, ಅದರಿಂದ ಮಳೆ ಪ್ರಾಪ್ತವಾಗತ್ತೆ. ತದುಭಾಶ್ರಿತ ಉಪಜೀವಿನಾಂ, ನಾವು ಗೋವುಗಳನ್ನ ಆಶ್ರಯಿಸಿ ಉಪಜೀವನ ಮಾಡೋದ್ರಿಂದ ಗೋವುಗಳಿಗೆ ಹೇರಳವಾಗಿ ಹುಲ್ಲನ್ನು ನೀಡುವಂತಹ ಬೆಟ್ಟಗಳನ್ನು ನಾವು ಪೂಜಿಸಬೇಕು. ಅದೇ ನಂದಗೋಪ ಹೇಳಿರ್ತಾನೆ, ಮೇಘಗಳಿಗೆ ಅಧಿಪತಿಯಾದವನು ಇಂದ್ರ ಪೂಜೆ ಮಾಡೋದ್ರಿಂದ ಮಳೆ ಬರುತ್ತೆ ಎಂದು ಹೇಳಿರ್ತಾನೆ ನಂದಗೋಪ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲಿ ಮಲೆಯ ಸ್ವರೂಪದಲ್ಲಿ ಸಾಕ್ಷಾತ್ ಭಗವಂತ ನೆಲೆಸಿದ್ದಾರೆ. ಗೋವುಗಳಿಗೆ ಹೇರವಾಗಿ ಹುಲ್ಲುಗಳನ್ನು ನೀಡುವಂತಹ ಗೋವರ್ಧನ ಮಲೆಗೆ ನಾವು ಪೂಜಿಸಬೇಕು. ಅಪಿಚ ಸಾಧು ಗವಾಂ ಅಭಿವರ್ಧನಾತ್ ಅನೃತಃ ನಿಜಯಾಖ್ಯಯ ಭಜತಿ ಗೋಪ ಗಣೈರಭಿರಾಧ್ಯತಾಂ ವನಮಯಂ ನಮಯನ್ ಫಲ ಸಂಪದ. ಫಲವನ್ನು ಪಡೆದುಕೊಳ್ಳುವವರಾಗಿ ಚತುರ್ವಿಧ ಫಲಪುರುಷಾರ್ಥಗಳನ್ನು ಪರಮಾತ್ಮ ದಯಪಾಲಿಸ್ತಾನೆ. ವಿಶೇಷವಾಗಿ ಮಳೆ ಸಮೃದ್ಧವಾಗಿ ಸುರಿಯತ್ತೆ, ನಮಗೆ ಫಲಗಳೆಲ್ಲ ಸಮೃದ್ಧವಾಗಿ ನಮಗೆ ಸಿಗತ್ತೆ. ಅಪಿಚ ಸಾಧು, ಏನು ಮಾಡೋದ್ರಿಂದ ಸಿಗತ್ತೆ? ಸಾಧು ಜನರನ್ನ ನಾವು ಆರಾಧಿಸುವುದರಿಂದಲೂ ಗೋವುಗಳನ್ನು ಆರಾಧಿಸಿರುವುದರಿಂದಲೂ ನಮಗೆ ಪುರುಷಾರ್ಥಗಳು ಏರ್ಪಡತ್ತೆ. ಈ ಸಾಧು ಗವಾಂ ಅಭಿವರ್ಧನಾತ್, ಈ ಸಾಧು ಜನರಿಗೆ ರಕ್ಷಣೆ ಮಾಡುವಂತಹ, ಜೊತೆಗೆ ಗೋವುಗಳನ್ನು ರಕ್ಷಣೆ ಮಾಡಿ ವರ್ಧಿಸುವಂತಹ ಬೆಟ್ಟವಾಗಿರೋದ್ರಿಂದ ಈ ಮಲೆಗೆ ಗೋವರ್ಧನ ಎಂಬ ಹೆಸರಾಯಿತು. ಗೋ ಎಂದರೆ ಹಸು. ಗೋವುಗಳೆಲ್ಲ ಸಮೃದ್ಧವಾಗಿ ದಟ್ಟಪುಷ್ಟವಾಗಿ ಬೆಳೆಯೋದಿಕ್ಕೆ ಕಾರಣವಾಗಿ ಈ ಬೆಟ್ಟ ಇರೋದ್ರಿಂದ ಇದರಲ್ಲಿರ್ತಕ್ಕಂತಹ ಹುಲ್ಲುಗಳನ್ನ ಗೋವುಗಳು ಮೇಯ್ದು ಸಮೃದ್ಧವಾಗಿ ಬೆಳೆಯುತ್ತಾವೆ. ಅದನ್ನ ಅಭಿವೃದ್ಧಿ ಪಡಿಸುವಂತಹ, ಸಾಧು ಜನರನ್ನ ಸಂರಕ್ಷಣೆ ಮಾಡಿ ಗೋವುಗಳನ್ನ ಅಭಿವೃದ್ಧಿ ಪಡಿಸುವಂತಹ ಪರ್ವತವಾಗಿರೋದ್ರಿಂದ ಇದಕ್ಕೆ ಗೋವರ್ಧನ ಎಂಬ ಹೆಸರಾಯಿತು. ಭಜತಿ ಗೋಪ ಗಣೈರ, ಗುಂಪು ಗುಂಪಾಗಿ ಎಲ್ಲರೂ ಸೇರಿ ಈ ಬೆಟ್ಟಕ್ಕೆ ಪ್ರದಕ್ಷಿಣೆ ಮಾಡುವಂಥವರಾಗಿ ನೀವು ಇಂದ್ರನಿಗಾಗಿ ಏರ್ಪಡಿಸಿರುವಂತಹ ಪಂಚಭಕ್ಷ ಪರಮಾನ್ನವನ್ನೆಲ್ಲ ಈ ಬೆಟ್ಟಗಳಿಗೆ ನೈವೇದ್ಯ ಮಾಡಿ, ಬೆಟ್ಟದ ಸ್ವರೂಪದಲ್ಲಿ ನಾರಾಯಣ ನೆಲೆಸಿದ್ದಾನೆ, ಆ ಬೆಟ್ಟಕ್ಕೆ ನೈವೇದ್ಯ ಮಾಡಿ ಗಿರಿ ಪ್ರದಕ್ಷಿಣೆ ಮಾಡಿದರೆ ನಿಮಗೆ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ, ಮಳೆ ಧಾರಾಕಾರವಾಗಿ ಸುರಿಯತ್ತೆ ಎಂದು ಕೃಷ್ಣ ಹೇಳ್ತಾರೆ. ಅದ್ಭುತವಾದ ಶ್ಲೋಕ ವಿಶೇಷಗಳು. ಚಿತ್ರ ಪದ್ಧತಿಯಲ್ಲಿ ಸ್ವಾಮಿ ದೇಶಿಕರು ಗೋವರ್ಧನ ಮಲೆಯನ್ನೇ ವರ್ಣಿಸ್ತಾರೆ. ಧೀರ ಧೀರ ಧುರಾಧಾರಿ ಧರ ಧರ ಧರೋಧರೆ ರೋಧೋ ಧರ ರೋಧರೋಧಿ
ಧಾರ ಧಾರೋ ಧರ ಧರಃ ವ್ಯಕ್ಷರದಲ್ಲಿ ಶ್ಲೋಕ ಮಾಡ್ತಾರೆ, ಎರಡೇ ಅಕ್ಷರ. ಈ ಶ್ಲೋಕದಲ್ಲಿ ಧ ಮತ್ತು ರ ಎರಡೇ ಅಕ್ಷರದಿಂದ ಶ್ಲೋಕ ಗೋವರ್ಧನ ಮಲೆಯನ್ನು ವರ್ಣನೆ ಮಾಡುತ್ತೆ. ಧೀರ ಧೀರ ಧುರಾಧಾರಿ, ಎಲೈ ಧೀರ ಪುರುಷರೇ, ನೀವು ಹೇಗೆ ನಿಶ್ಚಲವಾಗಿದ್ದೀರೋ ಅಚಲವಾಗಿದ್ದೀರೋ ಅದೇ ರೀತಿ ಈ ಗೋವರ್ಧನ ಬೆಟ್ಟವೂ ಕೂಡ ಧೀರನಂತೆ ಅಚಲವಾಗಿದೆ. ಧುರಾಧಾರಿ, ಹಲವಾರು ವೃಕ್ಷಗಳನ್ನೆಲ್ಲ ಧರಿಸುವಂತಹದ್ದಾಗಿದೆ. ಹಲವಾರು ಕುಂಕುಮ ವೃಕ್ಷಗಳನ್ನ ನಾವು ಈ ಗೋವರ್ಧನ ಪರ್ವತದಲ್ಲಿ ನೋಡಬಹುದು. ಧಾರಾಧಾರ ಧರೋಧರೆ, ಈ ಗೋವರ್ಧನ ಬೆಟ್ಟದ ಮೇಲೆ ಮೇಘಗಳೆಲ್ಲ ಇರತ್ತಂತೆ, ಮೇಘಗಳೆಲ್ಲ ವಾಸವಾಗಿರತ್ತೆ. ಮೇಲಿಂದ ಪರ್ವತದ ಮೇಲಿಂದ ಕೆಳಗಿನವರೆಗೂ ತೀರ್ಥ ಸಮೃದ್ಧವಾಗಿ ಸುರಿಯತ್ತೆ. ಆ ತೀರ್ಥ ಸುರಿಯೋದಿಕ್ಕೆ ಅಡಚಣೆಗಳ ಯಾವುದೂ ಇಲ್ಲ. ಧಾರಾಧಾರ ಧರೋಧರೆ, ಹಲವಾರು ಪ್ರಕೃತಿ ಸಂಪತ್ತನ್ನು ಒಳಗೊಂಡಿರುವಂತಹ ಈ ದಿವ್ಯವಾದ ಬೆಟ್ಟವನ್ನು ಪೂಜಿಸಿ ಎಂದು ಈ ಶ್ಲೋಕದ ಅರ್ಥ. ಸುರಸಗಂಧ ವಿಭೂತಿ ನಿಧೆ ಹಿತಂ ಪರಿಗೃಹಾಣ ನಿಜೆ ಪಶುಪಾಲನೆ. ಸುಗಂಧ ವಿಭೂತಿ ನಿಧೆ ಹಿತಂ ಹರಿಮವೇತ್ಯ ಗಿರಿಂ ಹವಿರುತ್ತಮಂ. ಹರಿ ಎಂದು ಕರೆಯಲ್ಪಡುವ ಪರಮಾತ್ಮನನ್ನು ಉತ್ತಮವಾದ ವಸ್ತುಗಳಿಂದ ನಾವು ಆರಾಧನೆ ಮಾಡಬೇಕು. ಪರಿಶುದ್ಧವಾದ ಪದಾರ್ಥಗಳನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಸುರಸಗಂಧ ವಿಭೂತಿ ನಿಧೆ, ಇಲ್ಲಿ ಈ ಶ್ಲೋಕದಲ್ಲಿ ಚಾತುರ್ಯ ಏನು ಅಂದ್ರೆ, ಮೊದಲನೇ ಸಾಲಿನಲ್ಲಿ ಸುರಸಗಂಧ ವಿಭೂತಿ ನಿಧೆ ಹಿತಂ ಪರಿಗ್ರಹಾಣ ನಿಜೆ ಎಂದು ಮೊದಲನೇ ಸಾಲು. ಎರಡನೇ ಸಾಲಿನಲ್ಲಿ ಸುರಸುಗಂಧ ವಿಭೂತಿ ನಿಧೆ ಹಿತಂ ಹರಿಮವೇತ್ಯ ಗಿರಿಂ ಎಂದು ಎರಡನೇ ಸಾಲು. ಮೊದಲನೇ ಸಾಲಿನಲ್ಲೂ ಅದೇ ಹೇಳ್ತಾರೆ, ಎರಡನೇ ಸಾಲದಲ್ಲೂ ಅದೇ ಬರುತ್ತೆ. ಅದರ ಪದಚ್ಛೇದ ಮಾಡಬೇಕಾದ್ರೆ ಅರ್ಥ ವ್ಯತ್ಯಾಸ. ಬಹಳ ವಿಶೇಷವಾದ ಶ್ಲೋಕ ರಚನೆಗಳಿದೆಲ್ಲ. ಸುರಸುಗಂಧ ವಿಭೂತಿ ನಿಧೆ ಎಂದು ಗೋಪಾಲಕರನ್ನ ಉದ್ದೇಶಿಸಿ ಕೃಷ್ಣ ಹೇಳ್ತಾನೆ. ಸುಗಂಧ ವಿಭೂತಿ, ಸುರಸ ರಸಮಯ ಪೂರಿತವಾದ ಪರಮಾತ್ಮ, ಗಂಧ ಸುಗಂಧ ಗಂಧ ಎಂದು ಕರೆಯಲ್ಪಡುವ ಲಕ್ಷ್ಮೀದೇವಿ ಯಾವ ಪರಮಾತ್ಮನಲ್ಲಿ ವಾಸವಾಗಿದ್ದಾಳು ಅವಳಿಂದ ಕೂಡಿದಂತಹ ಪರಮಾತ್ಮನು ವಿಭೂತಿ ನಿಧೆ, ಆ ಪರಮಾತ್ಮನ ದಿವ್ಯ ಮಂಗಳ ವಿಗ್ರಹವನ್ನು ಅನುಭವಿಸುವಂತಹ ಜ್ಞಾನವುಳ್ಳವರೇ. ವಿಭೂತಿ ನಿಧೆ ಹಿತಂ ಪರಿಗೃಹಾಣ ನಿಜೇ ಪಶುಪಾಲನೆ, ನಿಮ್ಮ ಹಿತಕ್ಕೋಸ್ಕರ ನೀವೆಲ್ಲ ಪಶುಪಾಲಕರಾಗಿದ್ದೀರಿ, ಗೋವಳರಾಗಿದ್ದೀರಿ, ನಿಮ್ಮ ಹಿತಕ್ಕೋಸ್ಕರ ಹೇಳುವಂತಹ ನನ್ನ ಮಾತುಗಳನ್ನು ಕೇಳುವವರಾಗಿ. ಸುರ ಸುಗಂಧ ವಿಭೂತಿ ನಿಧೇ ಹಿತಂ, ಸುರ ಸುಗಂಧ ವಿಭೂತಿ ನಿಧಿಯಾಗಿರುವಂತಹ ಪರಮಾತ್ಮನು ಹರಿಯೇ ಈ ಗಿರಿಸ್ವರೂಪದಲ್ಲಿ ನೆಲೆಸಿದ್ದಾನೆ ಎಂಬುದು ತಿಳಿದುಕೊಳ್ಳಿ. ಇದು ಈ ಶ್ಲೋಕದ ಅರ್ಥ. ಬಹಳ ವಿಶೇಷವಾಗಿ ಸ್ವಾಮಿ ವೇದಾಂತ ದೇಶಿಕರು ಹಲವಾರು 100ಕ್ಕೂ ಹೆಚ್ಚು ಶ್ಲೋಕ ಚಿತ್ರ ಪದ್ಧತಿಯಲ್ಲಿ ಗೋವರ್ಧನ ಮಲೆಯನ್ನ ಯಾಕೆ ನಾವು ಪೂಜಿಸಬೇಕು ಎಂಬುದನ್ನ ವರ್ಣಿಸ್ತಾರೆ. ದೇವಸ್ಥಾನ ಮಿವೇಂಧಾನಂ ಪರಾಯಣ ಮಿವಾರಿತಂ ಗೋವರ್ಧನ ಮವೇಹ್ಯೇನಂ ನಾರಾಯಣ ಮಿವಾಗತಂ. ಸಾಕ್ಷಾತ್ ನಾರಾಯಣನೇ ಈ ಗೋವರ್ಧನ ಸ್ವರೂಪದಲ್ಲಿ ನೆಲೆಸಿದ್ದಾನೆ. ದೇವತೆಗಳೆಲ್ಲ ವಾಸ ಮಾಡುವಂತಹ, ಎಲ್ಲ ದೇವತೆಗಳಿಗೂ ಉದ್ದೇಶವಾಗಿರುವಂತಹ ಈ ದಿವ್ಯವಾದ ಬೆಟ್ಟವನ್ನು ನೀವು ಪೂಜಿಸುವವರಾಗಿ. ಮರುರ್ ಮುರ್ಮರ ಮರ್ಮಾರಿ ಮಾರ ಮಾರೆ ಮರ ಮರೆ ರಮ ರಾಮೇ ಮುರಾರು ರಾಮೇಮ ಮುರುಮೇ ರುಮಂ. ಇದು ಮಾ ಮತ್ತು ರ ಎರಡೇ ಅಕ್ಷರದಲ್ಲಿ ಶ್ಲೋಕ ಮಾಡ್ತಾರೆ. ಮರು ಮುರ್ಮರ ಮರ್ಮಾರಿ, ಮನ್ಮಥ ಜನಕನಾದ ಪರಮಾತ್ಮನು, ಸಕಲ ದೇವತೆಗಳಿಗೂ ಒಡೆಯನಾಗಿರುವಂತಹ ಪರಮಾತ್ಮನು. ರಮ ರಾಮೇ, ರಮ ಎಂದು ಕರೆಯಲ್ಪಡುವಂತಹ ಲಕ್ಷ್ಮೀದೇವಿಗೆ ಒಡೆಯನಾದವನು. ಮುರಾರೌರು, ಮುರ ಎಂಬ ಅಸುರನನ್ನ ಸಂಹಾರ ಮಾಡುವಂತಹ ಪರಮಾತ್ಮನು. ಮುರುಮೇರುಮಂ, ಶರಣಾಗತರನ್ನು ಸಂರಕ್ಷಣೆ ಮಾಡುವಂತಹ ಭಗವಂತನೇ ಈ ಬೆಟ್ಟದ ಸ್ವರೂಪದಲ್ಲಿ ನೆಲೆಸಿದ್ದಾನೆ. ಆದ್ರಿಂದ ನೀವು ಬೆಟ್ಟಕ್ಕೆ ಶರಣಾಗತಿ ಮಾಡಿ ಫಲಗಳನ್ನು ಪಡೆದುಕೊಳ್ಳುವವರಾಗಿ. ಮನ್ಮಥ ಜನಕನು, ಸಕಲ ದೇವತಾ ಸಾರ್ವಭೌಮನು, ಲಕ್ಷ್ಮೀದೇವಿಗೆ ಒಡೆಯನು, ಮುರಾರಿಯೂ ಆದ ಪರಮಾತ್ಮನು, ಈ ಪರ್ವತ ಶರಣಾಗತರನ್ನ ಸಂರಕ್ಷಣೆ ಮಾಡುವಂತಹ ಪರಮಾತ್ಮನು ಬೆಟ್ಟದ ರೂಪದಲ್ಲಿದ್ದಾನೆ. ಆ ಬೆಟ್ಟಕ್ಕೆ ನೀವು ನಮಸ್ಕಾರ ಮಾಡಿ ಅದಕ್ಕೆ ಪೂಜೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಎಂದು ವರ್ಣನೆ ಮಾಡ್ತಾರೆ. ಇನ್ನು ಒಂದೇ ಅಕ್ಷರ, ಏಕಾಕ್ಷರ ಶ್ಲೋಕ ಒಂದಿದೆ. ಈ ಗೋವರ್ಧನ ಬೆಟ್ಟವನ್ನು ವರ್ಣನೆ ಮಾಡಬೇಕಾದ್ರೆ ಸ್ವಾಮಿ ದೇಶಿಕರು ಹೇಗೆ ಪಾದುಕಾದೇವಿಯನ್ನು ವರ್ಣಿಸ್ಬೇಕಾದ್ರೆ ಯಾ ಎಂಬ ಒಂದೇ ಅಕ್ಷರದಲ್ಲಿ ಅನುಷ್ಠುಪ್ ಛಂದಸ್ನಲ್ಲಿ ಶ್ಲೋಕ ರಚನೆ ಮಾಡ್ತಾರೋ, ಯಾಯ 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 ಅಂತ ಹೇಗೆ ಪಾದುಕಾ ಸಹಸ್ರದಲ್ಲಿ ಇದೆಯೋ ಅದೇ ರೀತಿ ಗೋವರ್ಧನ ಪರ್ವತವನ್ನ ವರ್ಣನೆ ಮಾಡ್ಲಿಕ್ಕೆ ಒಂದೇ ಅಕ್ಷರ ಯಾವುದು? ನಾ ಎಂಬ ಅಕ್ಷರ. ನಾನಾ 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 ನಾನಾ
ನಾನಾ ನಾನಾ ನಾನಾ ನಾನಾ ನಾನಾ ನಾನಾ ನಾನಾ ನಾನಾ ಎಂಬ ಒಂದೇ ಅಕ್ಷರದಲ್ಲಿ ಶ್ಲೋಕ ರಚನೆ ಮಾಡ್ತಾರೆ ಸ್ವಾಮಿ ದೇಶಿಕರು. ಇದಕ್ಕೆ ಪದಚ್ಛೇದ ಮಾಡಬೇಕು. ನಾ ಆನ ಆನ ಆ ರೀತಿ ಪದಚ್ಛೇದ ಮಾಡಬೇಕಾದ್ರೆ ಈ ನ ಎಂಬ ಒಂದೇ ಅಕ್ಷರದಲ್ಲಿ ಈ ಶ್ಲೋಕ, ಇದರ ಅರ್ಥ ಏನು ಅಂದ್ರೆ, ಕೆಲವು ಪದಾರ್ಥಗಳು ಆರಾಧಿಸಲು ಯೋಗ್ಯವಲ್ಲದೆ ಇರ್ತಕ್ಕಂಥದ್ದು, ಯೋಗ್ಯವಲ್ಲದೆ ಇರುವಂತಹ ವಸ್ತುಗಳನ್ನ ನಾವು ಆರಾಧನೆ ಮಾಡಬಾರದು. ಕೆಲವು ವಸ್ತುಗಳು ಆರಾಧನೆಗೆ ಯೋಗ್ಯವಾಗಿರುತ್ತೆ. ಕೆಲವರು ಆರಾಧಿಸಲು ಇಷ್ಟಪಡುತ್ತಾರೆ, ಇನ್ನೂ ಕೆಲವರು ಆರಾಧಿಸಲು ಇಷ್ಟಪಡದೇ ಇರಬಹುದು. ಆದರೆ ಆಯಾ ವಸ್ತುಗಳ ಯೋಗ್ಯತೆಯನ್ನು ಸರಿಯಾಗಿ ತಿಳಿದು ಗ್ರಹಿಸಿ ಆಯಾ ವಸ್ತುಗಳನ್ನು ಆರಾಧಿಸಬೇಕು. ಆರಾಧನೆಗೆ ಅಯೋಗ್ಯವಾದ ಪದಾರ್ಥಗಳನ್ನ ನಾವು ಆರಾಧಿಸಬಾರದು. ಆರಾಧನೆಗೆ, ಸ್ತೋತ್ರಕ್ಕೆ, ಪೂಜೆಗೆ ಅರ್ಹನಾದವನು ಪರಮಾತ್ಮ ಒಬ್ಬನೇ. ಅವನೊಬ್ಬನನ್ನೇ ನಾವು ಆರಾಧಿಸಬೇಕು ಎಂದು ಶ್ಲೋಕದ ಅರ್ಥ. ಒಂದು ಏಕಾಕ್ಷರ ಬಂಧದಲ್ಲಿ ನಕಾರ ಎಂಬ ಒಂದೇ ಅಕ್ಷರದಲ್ಲಿ ಆ ಶ್ಲೋಕ ರಚನೆ ಮಾಡ್ತಾರೆ. ಅದರ ಶ್ಲೋಕದ ಸಾರಾಂಶ ಅದು. ಮತ್ತೊಂದು ಶ್ಲೋಕ ಬರುತ್ತೆ, ಇದನ್ನ ಮಹಾಯಮಕ ಅಂತ ಕರೀತಾರೆ. ವಿರಾಜಮಾನ ದಸಮಾನ ಭೂಮ, ವಿರಾಜಮಾನ ದಸಮಾನ ಭೂಮ, ವಿರಾಜಮಾನ ದಸಮಾನ ಭೂಮ, ವಿರಾಜಮಾನ ದಸಮಾನ ಭೂಮ. ಇದನ್ನ ಮಹಾಯಮಕ ಅಂತ ಕರೀತಾರೆ. ಒಂದೇ ವಿರಾಜಮಾನ ದಸಮಾನ ಭೂಮ, ಇದು 4 ಸಾಲುಗಳಲ್ಲಿ ಬರುತ್ತೆ. ಇದು ಗೋವರ್ಧನ ಮಲೆಯನ್ನ ವರ್ಣನೆ ಮಾಡುತ್ತೆ. ವಿರಾಜಮಾನ ಮೊದಲನೇ ಸಾಲಿನಲ್ಲಿ ವಿರಾಜಮಾನ ದಸಮಾನ ಭೂ, ಮಾ, ಭೂ ಮತ್ತು ಮಾ ಇದನ್ನು ಪದಚ್ಛೇದ ಮಾಡಿದಾಗ ವಿರಾಜಮಾನ ದಸಮಾನ ಭೂ ಮತ್ತು ಮಾ. ಭೂ ಅಂದ್ರೆ ಭೂದೇವಿ, ಮಾ ಅಂದ್ರೆ ಲಕ್ಷ್ಮೀದೇವಿ. ವಿರಾಜಮಾನ ದಸ, ಲಕ್ಷ್ಮೀದೇವಿ ಹಾಗೂ ಭೂದೇವಿಯಿಂದ ವಿರಾಜಮಾನನಾಗಿರುವಂತಹ ಇವರಿಬ್ಬರು ಅಲಂಕಾರವಾಗಿದ್ದಾರೆ ಪರಮಾತ್ಮನಿಗೆ. ಒಂದು ಕಡೆ ಲಕ್ಷ್ಮೀದೇವಿ, ಇನ್ನೊಂದು ಕಡೆ ಭೂದೇವಿ. ಇಬ್ಬರು ಆಭರಣದಂತೆ ಭಗವಂತನಿಗೆ, ಭಗವಂತನ ದಿವ್ಯ ಸೌಂದರ್ಯವನ್ನ ಮತ್ತಷ್ಟು ಮೆರುಗನ್ನ ಹೆಚ್ಚಿಸುವಂತಹ ಲಕ್ಷ್ಮೀದೇವಿ ಹಾಗೂ ಭೂದೇವಿ, ಇವರಿಬ್ಬರಿಂದಲೂ ವಿರಾಜಮಾನನಾಗಿರತಕ್ಕಂತಹವನು. ವಿರಾಜಮಾನ ದಸಮಾನ ಭೂಮ, ಎರಡನೇ ಸಾಲಿನಲ್ಲಿ ಬರ್ತಕ್ಕಂತಹ ವಿರಾಜಮಾನ ದಸಮಾನ ಭೂಮ ಅಂದ್ರೆ ಲಕ್ಷ್ಮಿ ಹಾಗೂ ಪರಮಾತ್ಮನ ವಿಷಯಕವಾದ ಜ್ಞಾನವನ್ನು ಪಡೆದುಕೊಂಡಂತಹ ಗೋಪಾಲಕರೇ. ವಿರಾಜಮಾನ, ವಿ ಮತ್ತು ಮೂರನೇ ಸಾಲಿನಲ್ಲಿ ಬರ್ತಕ್ಕಂತಹ ವಿ, ರಾ ಮತ್ತು ಜ, ಇದನ್ನ ಮೂರನ್ನು ಬಿಡಿಸಿ ನೋಡಿದಾಗ ವಿರಾಜಮಾನ ದಸಮಾನ ಭೂಮ, ವಿರಾಜಮಾನ ದಸಮಾನ ಭೂಮ. ಬಿ ಎಂದು ಕರೆಯಲ್ಪಡುವಂತಹ ಗರುಡನು, ರಾಜಮಾನ ದಸಮಾನ ಭೂಮ ಅಂದ್ರೆ ಗರುಡ ದೇವನಿಂದ ಪ್ರಕಾಶಿಸಲ್ಪಡುವಂತಹ ಪರಮಾತ್ಮನು. ಯಾವ ಗರುಡ ದೇವನು ಪರಮಾತ್ಮನನ್ನ ಹೊತ್ತು ತಿರುಗುತ್ತಿದ್ದಾನೋ ಅಂತಹ ಗರುಡನಿಗೆ ಸ್ವಾಮಿಯಾದ ಭಗವಂತನು ವಿರಾಜಮಾನ ದಸಮಾನ ಭೂಮ, ನಮ್ಮ ಅಹಂಕಾರಗಳನ್ನೆಲ್ಲ ನೀಗಿಸುವವನಾಗಿ, ನಿಮ್ಮ ಬುದ್ಧಿಗೆ ಅಂಟಿರುವಂತಹ ಅಹಂಕಾರ ಇದನ್ನೆಲ್ಲ ಬಿಟ್ಟು ನಮ್ಮ ಸಂಬಂಧವನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ನನ್ನ ಮಾತನ್ನು ನೀವು ಆಲಿಸಿ ಎಂದು ಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ಹೇಳ್ತಾನೆ. ಇದು ಮಹಾಯಮಕದಲ್ಲಿ ಅದ್ಭುತವಾದ ಶ್ಲೋಕ ರಚನೆ. ಒಂದೇ ವಾಕ್ಯ, ವಿರಾಜಮಾನ ದಸಮಾನ ಭೂಮ, ಅದು ಮೊದಲನೇ ಸಾಲು. ಎರಡನೇ ಸಾಲಿನಲ್ಲಿ ಪದ ವಿಭಾಗ ಮಾಡಿದ್ರೆ ಅದರಲ್ಲಿ ಬರ್ತಕ್ಕಂತಹ ಅರ್ಥ ವಿಶೇಷಗಳು. ಕಡೇ ಸಾಲಿನಲ್ಲಿ ಬರ್ತಕ್ಕಂತಹ ವಿರಾಜಮಾನ ದಸಮಾನ ಭೂಮ ಎಂಬ ಆ ಶಬ್ದಕ್ಕೆ ಅರ್ಥವೇನು, ಆ ಸಾಲಿಗೆ ಅರ್ಥವೇನು ಅಂದ್ರೆ ನಮ್ಮ ಸಂಬಂಧಗಳನ್ನು ಉಳಿಸಿಕೊಳ್ಳುವವರಾಗಿ, ನನ್ನ ಮಾತನ್ನ ಕೇಳಿದ್ರೆ ನಮ್ಮ ಸಂಬಂಧ ಉಳಿಯತ್ತೆ ಎಂದು ಕೃಷ್ಣ ಹೇಳ್ತಾರೆ. ಶ್ರುತಿಸ್ಮೃತಿರ್ ಮಮೈವಾಜ್ಞಾ ಯಸ್ತೆ ಮುಲ್ಲಂಘ್ಯ ವರ್ತತೆ ಆಜ್ಞಾಚ್ಛೇದಿ ಮಮದ್ರೋಹಿ ಮದ್ಭಕ್ತೋಪಿ ನ ವೈಷ್ಣವ ಎಂದು. ವೈಷ್ಣವನಾಗಿರ್ಬೇಕಾದ್ರೆ ಅವನು ಶ್ರುತಿ ಸ್ಮೃತಿ ಮಮೈವಾಜ್ಞ, ನಾನು ಹೇಳಿದಂತೆ ಕೇಳಬೇಕು. ಶ್ರುತಿಯಾಗಲಿ, ಪುರಾಣವಾಗಲಿ, ಇತಿಹಾಸವಾಗಲಿ ಅದನ್ನ ಭಗವದ್ವಾಕ್ಯವಾಗಿರೋದ್ರಿಂದ ಕೇಳಬೇಕು. ಈ ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾ ನೋಡಿ, ಸತ್ಯವನ್ನೇ ಹೇಳಬೇಕು. ಕೃಷ್ಣ ಹೇಳಿದ್ರೆ ಹೇಳಬೇಕು. ಯುಧಿಷ್ಠಿರ ತಪ್ಪು ಮಾಡ್ತಾನೆ, ಅಶ್ವತ್ಥಾಮ ಹತಕುಂಜರಹ ಅಂದ್ರೆ ಯುಧಿಷ್ಠಿರನಿಗೆ ಅಂತಿಮ ಕಾಲದಲ್ಲಿ ನರಕ ಪ್ರಾಪ್ತಿ ಆಗತ್ತೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ, ಕೃಷ್ಣ ಹೇಳಿದಂತೆ ನೀನು ನುಡಿಯ ಮಾಡ್ಲಿಲ್ಲ, ಅದಕ್ಕೋಸ್ಕರ ನಿನಗೆ ನರಕ ದರ್ಶನವಾಯ್ತು ಅಂತ ಹೇಳ್ತಾನೆ. ಯುದ್ಧ ಕಾಲದಲ್ಲಿ ಏನು ಅಶ್ವತ್ಥಾಮ ಸತ್ತ ಎಂಬ ಮಾತು ಹೇಳು ಅಂತ ಕೃಷ್ಣ ಹೇಳ್ತಾನೆ, ಸುಳ್ಳು ಹೇಳೋದಿಕ್ಕೆ ಹೇಳ್ತಾನೆ. ಆದ್ರೆ ಕೇಳಿದ್ದಿದ್ರೆ ಯುಧಿಷ್ಠಿರ ಅವನು ಭಕ್ತನಾಗ್ತಾನೆ, ಕೇಳದೆ ಇದ್ದಿದ್ರಿಂದ ಅವನು ದ್ರೋಹಿ ಆಗ್ತಾನೆ. ಅದಕ್ಕೆ ಕಾರಣ ಏನು ಅಂದ್ರೆ ಶ್ರುತಿಯಾಗಲಿ ಸ್ಮೃತಿಯಾಗಲಿ ಎಲ್ಲವೂ ಭಗವದ್ ವಾಕ್ಯ. ಕೃಷ್ಣ ಹೇಳಿದ್ರೆ ಅದನ್ನ ನಾವು ಶಿರಸ ವಹಿಸಬೇಕು. ಇದು ನಂದಗೋಪ ಹೇಳ್ತಾನೆ. ಇಲ್ಲಿವರೆಗೂ ನಾವು ಯಾವುದೋ ಒಂದು ಕಾರಣಕ್ಕೋಸ್ಕರ, ಇಂದ್ರ ಮಳೆ ಸುರಿಸ್ತಾನೆ ಎಂಬ ಕಾರಣಕ್ಕೋಸ್ಕರ ನಾವು ಒಂದು ಪೂಜೆ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ನೀನು ಹೇಳಿದ ಕಾರಣ, ನಮ್ಮ ಸಂಪ್ರದಾಯ, ಕೃಷ್ಣ ಏನು ಹೇಳ್ತಾನೋ ಅದನ್ನ ಕೇಳೋದು ನಮ್ಮ ಸಂಪ್ರದಾಯವಾಗಿರುವಂತಹ ಕಾರಣದಿಂದ ನೀನು ಹೇಳಿದಂತೆ ನಾವು ಕೇಳುತ್ತೇವೆ ಎಂದು ನಂದಗೋಪ ಆ ಪಂಚಭಕ್ಷ ಪರಮಾನ್ನವನ್ನೆಲ್ಲ
ಬೆಟ್ಟ ಸ್ವರೂಪಿಯಾದ ಪರಮಾತ್ಮನಿಗೆ ನೈವೇದ್ಯ ಮಾಡ್ತಾರೆ. ಅಲ್ಲಿ ವೇದ ಮಂತ್ರಗಳನ್ನೆಲ್ಲ ಘೋಷ ಮಾಡ್ತಾರೆ. ಹೂಯಂತಾಂ ಅಗ್ನಯ ಸಮ್ಯಕ್ ಬ್ರಾಹ್ಮಣೇರ್ ಬ್ರಹ್ಮವಾದಿಭಿ ಅನ್ನಂ ಬಹುವಿಧಂ ತೇಭ್ಯೋ ದೇಯಂಬೋ ಧೇನು ದಕ್ಷಿಣಾ. ಗೋವುಗಳಿಗೆಲ್ಲ ಹುಲ್ಲನ್ನು ಕೊಟ್ಟು ಗೋವರ್ಧನ ಮಲೆಗೆ ಪೂಜೆ ಮಾಡ್ತಾರೆ. ಎಲ್ಲ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಪಂಚಭಕ್ಷ ಪರಮಾನ್ನವನ್ನೆಲ್ಲ ಗೋವರ್ಧನ ಮಲೆಗೆ ಅವರು ನೈವೇದ್ಯ ಮಾಡ್ತಾ ಇರಬೇಕಾದ್ರೆ ಬ್ರಾಹ್ಮಣರೆಲ್ಲ ಸ್ವಸ್ತಿವಾಚನ ಮಾಡ್ತಾರೆ. ಪುಣ್ಯಾಹ ವಾಚನ ಮಾಡಿ ಹೋಮ ಹವನಾದಿಗಳನ್ನೆಲ್ಲ ನಡೆಸ್ತಾರೆ. ಎಲ್ಲರಿಗೂ ಬ್ರಾಹ್ಮಣರಿಗೂ ದಕ್ಷಿಣೆಯನ್ನು ಕೊಟ್ಟಂತಹ ಗೋಪಾಲಕರು ವಿಶೇಷವಾಗಿ ಗೋವರ್ಧನ ಮಲೆಗೆ ಪೂಜೆ ಮಾಡ್ತಾರೆ. ಯಜ್ಞ ಯಾಗಾದಿ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಎಂಬಂತೆ ಬ್ರಾಹ್ಮಣ ಪೂಜೆ ಜೊತೆಗೆ ಗೋಪೂಜೆ, ಗೋವರ್ಧನ ಬೆಟ್ಟಕ್ಕೆ ಅನ್ನ ನೈವೇದ್ಯ ಮಾಡ್ತಾ ಇರಬೇಕಾದ್ರೆ ಬೆಟ್ಟದ ಮೇಲೆ ಒಂದು ಸ್ವರೂಪ ಪ್ರತ್ಯಕ್ಷವಾಗತ್ತೆ. ಅದು ಈ ಕೃಷ್ಣನೇ ತಾನೇ ಬೆಟ್ಟದ ಮೇಲೆ ಒಂದು ಸ್ವರೂಪದಲ್ಲಿ ಗೋಪಾಲಕರಿಗೆ ಕಾಣಿಸ್ತಾನೆ. ಕೃಷ್ಣ ಸ್ವರೂಪವನ್ನ ತಾನೇ ಕಂಡ ಕೃಷ್ಣನು ಗೋಪಾಲಕರನ್ನು ನೋಡಿ, ಇಲ್ಲಿ ನೋಡಿ ಬೆಟ್ಟವೇ ಒಂದು ಸ್ವರೂಪವನ್ನ ತಾಳಿದೆ, ನೀವು ಕೊಡುವಂತಹ ಆಹಾರವನ್ನ ಸ್ವೀಕಾರ ಮಾಡ್ಲಿಕ್ಕೆ ಆ ಸಾಕ್ಷಾತ್ ಬೆಟ್ಟ ದೇವತೆ ಬಂದಿದೆ ನೋಡಿ ಎಂದು ಆಶ್ಚರ್ಯವಾಗಿ ತೋರಿಸ್ತಾರೆ. ಬೆಟ್ಟದ ಸ್ವರೂಪದಲ್ಲಿ ತಾನೇ ಕೃಷ್ಣ ನೆಲೆಸಿದ್ದು ತಂದಿರುವಂತಹ ಪದಾರ್ಥಗಳನ್ನೆಲ್ಲ ತಾನೇ ಉಂಡು ತಿಂದು ಎಲ್ಲವನ್ನ ತಾನು ಸ್ವೀಕಾರ ಮಾಡುವಂತಹ ಉಲಹಮುಂಡ ಪೆರುವಾಯ ಉಲಪ್ಪಿಲ್ ಕೀರ್ತಿ ಪೆರುಮಾನೆ ಎಂಬುದಾಗಿ ಸ್ವಾಮಿ ಸಕಲ ಪ್ರಪಂಚವನ್ನೆಲ್ಲ ತಾನು ತಿಂದುಂಡು ಉದರದಲ್ಲಿ ಇರಿಸಿಕೊಳ್ಳುವನಾದ ಕಾರಣ ಅವನೇ ಈ ಆಶ್ಚರ್ಯಕರವಾದ ಲೀಲೆಗಳನ್ನ ಮಾಡ್ತಾನೆ. ಈ ಪೂಜೆ ಎಲ್ಲ ಮಾಡಿದ ನಂತರ ಇಂದ್ರನಿಗೆ ಕೋಪ ಬರುತ್ತೆ. ಇಷ್ಟು ದಿನ ಪೂಜೆ ಮಾಡ್ತಾ ಇದ್ದವರು ಈಗ ಕೃಷ್ಣನ ಮಾತಿಗೆ ಅವರೆಲ್ಲ ಬೆಲೆ ಕೊಟ್ಟು ನಮ್ಮ ಪೂಜೆಯನ್ನ ನಿರಾಕರಣೆ ಮಾಡಿದ್ರಿಂದ ಇವರಿಗೆ ಸರಿಯಾಗಿ ಪಾಠ ಕಲಿಸ್ತೇನೆ ಎಂದು ಭಾವಿಸಿದಂತಹ ಇಂದ್ರನು ಗಣಂ ಸಾಂವರ್ತಕಂ ನಾಮ ಮೇಘಾನಾಂ ಚಾಂತಕಾರಿಣಾಂ ಇಂದ್ರ ಪ್ರಾಚೋದಯತ್ ಕ್ರುದ್ಧೋ ವಾಕ್ಯಂ ಚಾಗೇಶಯಾಮ್ನುತ. ಗಣಂ ಸಾಂವರ್ತಕವೆಂಬ ಮೇಘಗಳನ್ನೆಲ್ಲ ಕರೆಸಿ ಗೋಕುಲದ ಮೇಲೆ ಗೊಲ್ಲರ ಕೇರಿ ಸರ್ವನಾಶವಾಗುವಂತೆ, ಅಲ್ಲಿರುವಂತಹ ಗೋವುಗಳಿಗೆ ಹಿಂಸೆವಾಗುವಂತೆ, ಗೋಪಾಲಕರೆಲ್ಲ ಮೃತರಾಗಬೇಕು, ಎಲ್ಲರನ್ನೂ ಜರ್ಜರಿತ ಮಾಡಿ ಇಡೀ ಗೋಕುಲವನ್ನೇ ಧ್ವಂಸ ಮಾಡಬೇಕು, ಪ್ರಳಯ ಕಾಲದಲ್ಲಿ ಸುರಿಸುವಂತಹ ಮಳೆಯನ್ನ ಸುರಿಸ್ತಾನಂತೆ ಇಂದ್ರ. ಸಾಂವರ್ತಕವೆಂಬ ಮೇಘವನ್ನೆಲ್ಲ ಕರೆದು ಗೊಲ್ಲರ ಕೇರಿ ಸರ್ವನಾಶವಾಗುವಂತೆ, ಎಲ್ಲರೂ ತತ್ತರಿಸಿ ಹೋಗುವಂತೆ, ಎಲ್ಲರೂ ಕಷ್ಟಪಡುವ ರೀತಿಯಲ್ಲಿ ಸತತವಾಗಿ 7 ದಿನಗಳ ಪರ್ಯಂತ ಇಂದ್ರ ಮಳೆ ಸುರಿಸೋದಿಕ್ಕೆ ಶುರು ಮಾಡ್ತಾನೆ. ಒಂದೊಂದು ಬಿಂದು ಹನಿ, ಮಳೆಯ ಹನಿಗಳು ಒಂದೊಂದು ಒನಕೆಯಷ್ಟು ಗಾತ್ರದಷ್ಟು ಮಳೆ ಸುರಿಯತ್ತಂತೆ. ಕಲ್ಲಿನ ಮಳೆಯಂತೆ ಪಟ 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 ಅಂತ ಸರ್ವವು ಧ್ವಂಸವಾಗುವ ರೀತಿಯಲ್ಲಿ ಮಳೆ ಸುರಿಸ್ತಾನೆ ಇಂದ್ರ. ಎಲ್ಲರೂ ಗೋಪಾಲಕರೆಲ್ಲ ಹಾಹಾಕಾರ ಮಾಡಿ ಕೃಷ್ಣನಿಗೆ ಶರಣಾಗತಿ ಮಾಡ್ತಾರೆ. ತಸ್ಮಾನ್ ಚರಣಂ ಗೋಷ್ಟಂ ಮನ್ನಾಥಂ ಮತ್ ಪರಿಗ್ರಹಂ ಗೋಪಾಯೇ ಸ್ವಾತ್ಮಯೋಗೇನ ಸೋಯಂ ಮೇ ವ್ರತ ಆಹಿತಃ ಇತ್ಯುಕ್ತೈಕೈನ ಹಸ್ತೇನ ಕೃತ್ವಾ ಗೋವರ್ಧನಾಚಲಂ ದದಾರ ಲೀಲಯಾ ಕೃಷ್ಣ ಛತ್ರಾಕಮಿವ ಬಾಲಕಃ. ಎಲ್ರೂ ಹಾಹಾಕಾರ ಮಾಡಬೇಡಿ, ಕಷ್ಟಪಡಬೇಡಿ. ಈ ಗೋಪಾಲಕರೆಲ್ಲ ಎಲ್ಲ ಶರಣಾಗತರೇ ತಾನೆ ಕೃಷ್ಣನಿಗೆ. ಶರಣಾಗತ ಸಂರಕ್ಷಣೆ ಮಾಡೋದು ಇವನ ವ್ರತವಾಗಿರೋ ಕಾರಣ ಶರಣಾಗತ ಸಂರಕ್ಷಣಂ ಆ ಒಂದು ಗುಣವನ್ನ ಪ್ರಕಟಪಡಿಸ್ತಾನೆ ಕೃಷ್ಣ. ಈ ಕಾಲದಲ್ಲಿ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ, ನೀವು ಯಾರಿಗೆ ಪೂಜೆ ಮಾಡಿದ್ರಿ? ಬೆಟ್ಟಕ್ಕೆ ತಾನೇ ಪೂಜೆ ಮಾಡಿದ್ರಿ, ಆ ಬೆಟ್ಟವೇ ನಿಮ್ಮನ್ನ ಕಾಪಾಡತ್ತೆ, ಇದೋ ನೋಡ್ತಾ ಇರಿ ಎಂದು ಕೃಷ್ಣ ತಾನು ಓಡೋಡಿ ಹೋಗ್ತಾನೆ. ಬೆಟ್ಟ ಎಲ್ಲಿದೆಯೋ ಆ ಕಡೆ ಹೋಗ್ತಾನೆ. ಎಲ್ಲರೂ ನೋಡ್ತಾ ಇದ್ದಾರೆ. ಅಲ್ಲಿ ಒಂದು ದೊಡ್ಡ ಮುದುಕರು ಒಬ್ರು ನೋಡ್ತಾರೆ. ಅಲ್ಲಿ ದೂರದಲ್ಲಿ ಬೆಟ್ಟ ಆಡ್ತಾ ಇರೋದನ್ನ ಗಮನಿಸ್ತಾರೆ. ಏನಾಯ್ತು? ಬೆಟ್ಟ ಆಡ್ತಾ ಇದೆ, ಬೆಟ್ಟ ಮೇಲಕ್ಕೆ ಹೋಗ್ತಾ ಇದೆ, ಎಲ್ರೂ ಬೆಟ್ಟದ ಹತ್ರ ಹೋಗೋಣ ಬನ್ನಿ ಅಂತ ಎಲ್ರೂ ಹೋಗಿ ನೋಡಿದರೆ ಕೃಷ್ಣ ತನ್ನ ಕಿರು ಬೆರಳಿನಿಂದ ಆ ಬೆಟ್ಟವನ್ನ ಸಲೀಸಾಗಿ ತುಂಬಾ ತುಂಬಾ ಕಷ್ಟಪಟ್ಟು ಏನು ಎತ್ತಿದ್ದಲ್ಲ, ಆಯಾಸ ಪಟ್ಟು ಅಯ್ಯೋ ಭಾರವಾದ ಪದಾರ್ಥವನ್ನು ಎತ್ತುವಂತಲ್ಲದೆ ತುಂಬಾ ಲೀಲಾಜಾಲವಾಗಿ ತನ್ನ ಕಿರು ಬೆರಳಿನಿಂದ ಆ ಬೆಟ್ಟವನ್ನ ಮೇಲಕ್ಕೆತ್ತಿ ಅಲ್ಲೂ ತ್ರಿಭಂಗಿ ಲಲಿತಾಕಾರನಾಗಿ ಒಂದು ಕಾಲನ್ನ ಮಡಚಿ ಆ ಅದ್ಭುತವಾದ ದರ್ಶನವನ್ನ ಗೋಪಿಕಾಸ್ತ್ರೀಯರಿಗೆ ಗೊಲ್ಲರ ಕೇರಿಯಲ್ಲಿದ್ದಂತಹ ಅಷ್ಟೂ ಜನರಿಗೆ ದರ್ಶನ ಕೊಡ್ತಾನೆ. ಎಲ್ರೂ ಬನ್ನಿ ಈ ಬೆಟ್ಟ ನಿಮ್ಮನ್ನ ಕಾಪಾಡತ್ತೆ ಬನ್ನಿ ಅಂತ ಹೇಳಲಾಗಿ ಎಲ್ಲ ಗೋಪಾಲಕರೆಲ್ಲ ಬೆಟ್ಟದ ಕೆಳಗಡೆ ಆಶ್ರಯ ಪಡ್ಕೊಳ್ತಾರೆ. ವಿಶೇಷವಾದ ಪರ್ವತವನ್ನ ಆರೋಹಣ ಮಾಡ್ತಾನೆ ಶ್ರೀಕೃಷ್ಣ. ಪ್ರಭೂತಧಾರ ಪ್ರತಿಪನ್ನ ಶೈತ್ಯಂ ಪ್ರಾಪ್ತಾರಮದ್ರಿಂ ಪ್ರಭುರದ್ಭುತಾನಾಂ ಸುದರ್ಶನಾಧ್ಯಪ್ಯಧಿಕಾಮನೈಷೀತ್ ಪವಿತ್ರತಾಂ ಪಾಣಿ ಸರೋಜ ಯೋಗಾತ್. ಸಾಧಾರಣವಾಗಿ ನಾವು ದೇವಸ್ಥಾನದಲ್ಲಿ ಭಗವಂತನ ದರ್ಶನ ಮಾಡಿದ್ರೆ
ಅವನ ದಿವ್ಯವಾದ ಕರಕಮಲದಲ್ಲಿ ಸುದರ್ಶನ ಚಕ್ರ ಇರುತ್ತೆ. ಈಗ ಆ ಸುದರ್ಶನ ಚಕ್ರವೇ ಬೆಟ್ಟವಾಗಿದೆಯೇನು ಎಂಬಂತೆ ಸುದರ್ಶನ ಚಕ್ರ ಎಲ್ಲರನ್ನೂ ಸಂರಕ್ಷಣೆ ಮಾಡತ್ತೆ. ಅದೇ ರೀತಿ ಬೆಟ್ಟ ಸುದರ್ಶನವೇ ಬೆಟ್ಟದ ಸ್ವರೂಪದಲ್ಲಿದ್ದು ಎಲ್ಲರನ್ನೂ ಸಂರಕ್ಷಣೆ ಮಾಡ್ತಾ ಇದೆ. ಮುಕುಂದ ಹಸ್ತಾಂಬುರುಹಾದಿರೋಗಾತ್ ಪ್ರಾಪ್ತ ಶ್ರಿಯಂ ಮೇರು ಮುಖೈರಲಂಭ್ಯಾಂ ವರ್ಷಾಪದೇಶೇನ ಗಿರಿಸ್ಸಲೇಭೆ ನಗಾದಿ ಪತ್ಯಾರ್ಹಮಿವಾಂಭಿಷೇಕಂ. ಸ್ವಾಮಿ ದೇಶಿಕರು ಈ ಗೋವರ್ಧನೋದ್ಧರಣ ಲೀಲೆಯನ್ನ ವರ್ಣಿಸ್ಬೇಕಾದ್ರೆ ಬೆಟ್ಟವನ್ನೇ ಎತ್ತಿ ಗೋಪಾಲಕರನ್ನ ಸಂರಕ್ಷಣೆ ಮಾಡ್ತಾನೆ ಪ್ರಭು. ಇದು ಇಂದ್ರ ಮಳೆ ಸುರಿಸ್ತಾ ಇರೋದು ಗೋವರ್ಧನ ಬೆಟ್ಟಕ್ಕೆ ಮಾಡ್ತಾ ಇರುವಂತಹ ಪಟ್ಟಾಭಿಷೇಕದಂತೆ ಕಾಣಿಸುತ್ತದೆ ಅಂತ ವರ್ಣಿಸ್ತಾರೆ. ಬೆಟ್ಟವನ್ನ ಎತ್ತಿ ಹಿಡಿದು ಹಾಗೆ ಕಿರುಬೆರಳಿನಲ್ಲಿ ಸತತವಾಗಿ ಹಿಡ್ಕೊಂಡಿರ್ಬೇಕಾದ್ರೆ ಆ ಇಂದ್ರ ಜೋರಾಗಿ ಮತ್ತಷ್ಟು ಜೋರಾಗಿ ಮಳೆ ಸುರಿಸ್ತಾ ಇರೋದನ್ನ ಗಮನಿಸಿದ್ರೆ ಬೆಟ್ಟಕ್ಕೆ ಅಭಿಷೇಕ ನಡೀತಾ ಇದೆಯೇನೋ, ಮುಂದೆ ಕೃಷ್ಣನಿಗೂ ಅಭಿಷೇಕ ಮಾಡಲು ಅದೇ ಇಂದ್ರ ಬರ್ತಾನೆ. ಇನ್ನು ಕೃಷ್ಣನಿಗೆ ಅಭಿಷೇಕ ನಡೆಯೋದಕ್ಕಿಂತ ಮುಂಚೆ ಬೆಟ್ಟಕ್ಕೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೋ ಎಂಬಂತೆ ಇದು ಕಾಣಿಸುತ್ತದೆ ಎಂದು ಸ್ವಾಮಿ ದೇಶಿಕರು ವರ್ಣಿಸ್ತಾರೆ. ಅಲ್ಲಿರುವಂತಹ ಗೊಲ್ಲತಿಯರು ಗೋಪಾಲಕರೆಲ್ಲ ತುಂಬಾ ಆಶ್ಚರ್ಯವಾಗಿ ನೋಡ್ತಾರೆ. ಎಂತಹ ಇದು ಅನ್ರಿ ಉಲಹ ಮಣಂದಾಯ್ ಅಡಿಪೋತ್ತಿ ಕುಂಡ್ರು ಕುಡೆಯಾಗಿ ಎಡತ್ತಾಯ್ ಗುಣಂ ಪೋತ್ತಿ ಎಂದು ಸ್ವಾಮಿ ಆ ಆಂಡಾಳ್ ದೇವಿ ಮಂಗಳಾಶಾಸನ ಮಾಡ್ಬೇಕಾದ್ರೆ ಕೈಯಲ್ಲಿ ಬೆಟ್ಟ ಹಿಡಿದವನ ಗುಣಕ್ಕೆ ಮಂಗಳವಾಗಲಿ. ಯಾವ ಗುಣ ಅಂದ್ರೆ ಶರಣಾಗತಿ ಮಾಡಿದವನನ್ನ ಸಂರಕ್ಷಣೆ ಮಾಡುವಂತಹ ಗುಣ. ಆ ಗುಣ ಇರೋದ್ರಿಂದಲೇ ಅವನು ಭಗವಂತ ಅಲ್ವಾ. ಭಗವಂತನಿಗೆ ಎರಡು ಗುಣ ಇರಬೇಕು ಮುಖ್ಯವಾಗಿ ಶರಣಾಗತಿ ಮಾಡಬೇಕಾದ್ರೆ. ಶರಣ್ಯನಿಗೆ ಎರಡು ಪ್ರಧಾನವಾದ ಗುಣಗಳು, ಪರತ್ವ ಮತ್ತು ಸೌಲಭ್ಯ. ಅವನು ಉತ್ತಮ ಬೆಲೆ ಬಾಳುವಂತ, ಬೆಲೆ ಕಟ್ಟಲು ಅಸಾಧ್ಯವಾಗಿರುವಂತಹ ವಸ್ತುವಾಗಿರಬೇಕು, ಪರತ್ವ ಇರಬೇಕು, ಜೊತೆಗೆ ಸುಲಭದಲ್ಲಿ ದಕ್ಕಬೇಕು. ಇದೆರಡೂ ಕೃಷ್ಣನಲ್ಲಿ ಈ ಪರ್ಟಿಕ್ಯುಲರ್ ಲೀಲೆಯಲ್ಲಿ ನಾವು ಗಮನಿಸಬಹುದು. ಬೆಟ್ಟವನ್ನ ಎತ್ತಿ ಹಿಡಿಯೋದ್ರಿಂದ ತಾನೇ ಪರಬ್ರಹ್ಮ ಅಂತ ತೋರಿಸ್ತಾನೆ, ಇಂದ್ರನಿಗೆ ಬಂದು ಪಟ್ಟಾಭಿಷೇಕ ಮಾಡ್ತಾನೆ. ಜೊತೆಗೆ ಗೋಪಾಲಕರ ವಿಷಯದಲ್ಲಿ ತಾನು ಕಂದನಾಗಿ ಮುದ್ದು ಕಂದನಾಗಿ ಸೌಲಭ್ಯವನ್ನ ಪ್ರದರ್ಶನ ಮಾಡ್ತಾನೆ. ಅಲ್ಲಿದ್ದಂತಹ ಗೋಪಾಲಕರೆಲ್ಲ ಆಶ್ಚರ್ಯವಾಗಿ ನೋಡ್ತಾರೆ, ಕೃಷ್ಣನನ್ನ ಕೊಂಡಾಡ್ತಾರೆ. ಎಷ್ಟು ಚೆನ್ನಾಗಿ ಹಿಡಿಯುತ್ತೆ ಮಗು, ಕಿರುಬೆರಳಿನಿಂದ ಗೋವರ್ಧನ ಮಲೆಯನ್ನೇ ಎತ್ತಿದೆ ಅಂದ್ರೆ ಇದು ಎಂತಹ ಆಶ್ಚರ್ಯ. ಕೃಷ್ಣ ಕೈ ನೋವಾಗ್ತಾ ಇದೆಯೇನೋ ಅಂತ ಹೇಳಿ ಅವರವರು ಗೋವುಗಳನ್ನು ಓಡಿಸೋದಿಕ್ಕೆ ಕೈಯಲ್ಲಿ ಒಂದು ಕಡ್ಡಿ ಹಿಡ್ಕೊಂಡಿರ್ತಾರೆ. ಅವರೆಲ್ಲ ಬೆಟ್ಟಕ್ಕೆ ಅಂಟಿಸಿ ಕೃಷ್ಣ ನಾವು ಹಿಡ್ಕೊಂಡು ನಾನು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಏನೂ ತಿಳಿಯದೆ ಕಪಟವರಿಯದಂತಹ ಗೋಪಾಲಕರು ಕೃಷ್ಣನನ್ನ ಕೊಂಡಾಡ್ತಾರೆ. ಅಲ್ಲಿ ಯಶೋಧಾದೇವಿ ಆ ಮುದ್ದಾದ ಕೃಷ್ಣನಿಗೆ ಆರತಿ ಮಾಡ್ತಾಳೆ. ಜೊತೆಗೆ ನಂದಗೋಪ ಸೈಲೆಂಟಾಗಿ ಒಂದು ಕಡೆ ಕೂತಿದ್ದಾನಂತೆ, ನಿಶಬ್ದ ಮೌನವಾಗಿ ಕೂತಿದ್ದಾನೆ. ಮನಸ್ಸಿನಲ್ಲಿ ಏನೋ ಧ್ಯಾನ ಮಾಡ್ತಾ ನಂದಗೋಪ ಕೂತಿರ್. ಸಾಮಾನ್ಯವಾಗಿ ಮಕ್ಕಳು ಸಾಧನೆ ಮಾಡಿದಾಗ ತಂದೆ ಹೆಮ್ಮೆಯಿಂದ ಹೇಳ್ಕೊಡೋದುಂಟು. ಲೋಕದಲ್ಲಿ ನಾವು ನೋಡ್ತೀವಿ, ಮಕ್ಕಳು ಏನೋ ಒಂದು ಬಬ್ಬ ಅಂದ್ರು ಕೂಡ ಎಷ್ಟು ಚೆನ್ನಾಗಿ ಹಾಡ್ತು ನೋಡಿ, ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ತಂದೆಯಂದ್ರು. ಆದ್ರೆ ನಂದಗೋಪ ಮಾತ್ರ ಮಗ ಗೋವರ್ಧನ ಮಲೆಯನ್ನೇ ಎತ್ತಿದರೂ ಸಹ ತುಂಬಾ ಪ್ರಶಾಂತವಾಗಿ ಒಂದು ಕಡೆ ಕೂತಿದ್ದಾನೆ. ಗೋಪಾಲಕರೆಲ್ಲ ಹೋಗಿ ವಿಚಾರಿಸ್ತಾರೆ, ನಂದಗೋಪ ಅದಕ್ಕಿಂತ ಇದು ಪರಮಾಶ್ಚರ್ಯವಾಗಿದೆ. ಕೃಷ್ಣ ಬೆಟ್ಟ ಎತ್ತಿದಕ್ಕಿಂತ ನೀನು ಒಂದು ಕಡೆ ಕೂತು ಏನು ಪ್ರಶಾಂತವಾಗಿ ಏನೋ ತಿಳಿಯದವನಾಗಿ ಹೀಗೆ ಕೂತಿದ್ಯಲ್ಲ, ಹೀಗೆ ನೀ ಕೂತಿದ್ಯಲ್ಲಪ್ಪ, ನಿನ್ನ ಗುಣಕ್ಕೆ ನಾನು ಏನು ಹೇಳುದು, ಪರಮಾಶ್ಚರ್ಯಕರವಾಗಿ ನಂದಗೋಪ ಹೇಳಿದಾನಂತೆ. ಶ್ರೂಯತಾಂ ಮೇ ವಚೋ ಗೋಪ ವೇತು ಶಂಕಾಚವೋರ್ಭಕೆ ಏನಂ ಕುಮಾರ ಮುದ್ದಿಶ್ಯ ಗರ್ಗೋ ಮೇ ಯದುವಾಚಃ. ಗರ್ಗಾಚಾರ್ಯರು ಇವನಿಗೆ ನಾಮಕರಣ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು ಕೃಷ್ಣನಿಗೆ, ನಾರಾಯಣನಿಗೆ ಸದೃಶವಾಗಿ ಈ ವ್ಯಕ್ತಿಗಿರುತ್ತಾನೆ, ಇವನು ಸಾಮಾನ್ಯ ಪುರುಷನಲ್ಲ ಎಂದು ಗರ್ಗಾಚಾರ್ಯರು ಸೂಕ್ಷ್ಮವಾಗಿ ಹೇಳಿದ್ದುಂಟು. ನಾರಾಯಣನಿಗೆ ಸರಿಸಮಾನರಾದವರು ಯಾರು ಇರ್ಲಿಕ್ಕಿಲ್ಲ, ಇವನು ಸಾಕ್ಷಾತ್ ನಾರಾಯಣನೇ ಎಂದು ಈಗ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇವನು ಸಾಕ್ಷಾತ್ ಆ ಸೃಷ್ಟಿಕರ್ತನಾದ ಪರಬ್ರಹ್ಮನೇ ಎಂದು ನಂದಗೋಪ ಆ ಪರಮ ರಹಸ್ಯವನ್ನ ಗೋಪಾಲಕರಿಗೆ ತಿಳಿಸ್ತಾನೆ. ಹೀಗೆ ಸತತವಾಗಿ ಆ ಬೆಟ್ಟವನ್ನ 7 ದಿನಗಳ ಪರ್ಯಂತ ಆರೋಹಣ ಮಾಡಿದ್ರಿಂದ ಇಂದ್ರನಿಗೆ ಗರ್ವಭಂಗ ಬೇರ್ಪಟ್ಟು ಇವನು ಸಾಕ್ಷಾತ್ ಪರಬ್ರಹ್ಮನೇ, ಇವನು ಸಾಮಾನ್ಯವಾದ ಬಾಲಕನಲ್ಲ, ಇವನ ವಿಷಯದಲ್ಲಿ ನಾವು ಅಪಚಾರ ಪಟ್ಟೆವಲ್ಲ ಎಂದು ಇಂದ್ರನು ಪಶ್ಚಾತ್ತಾಪ ಪಟ್ಟು ಐರಾವತದ ಮೇಲೆ ಆಕಾಶ ಗಂಗೆಯನ್ನಿಟ್ಟು ಇವನಿಗೆ ಪಟ್ಟಾಭಿಷೇಕ ಮಾಡಬೇಕು ಎಂಬ ಸಲುವಾಗಿ ಸಾಕ್ಷಾತ್ ಇಂದ್ರನೇ ಐರಾವತದೊಂದಿಗೆ ಬರ್ತಾನೆ. ಕಾಮಧೇನು ಹಸು ಬರುತ್ತೆ, ಇಂದ್ರ ಬಂದು ಪರಮಾತ್ಮನಿಗೆ ಸ್ತೋತ್ರ ಮಾಡ್ತಾನೆ. ವಿಶುದ್ಧ ಸತ್ವಂ ತವಧಾಮ ಶಾಂತಂ ತಪೋಮಯಂ ಧ್ವಸ್ತಮಜಸ್ತಮಸ್ಕಂ ಮಾಯಾಮಯೋಯಂ ಗುಣ ಸಂಪ್ರವಾಹೋ ನ ವಿದ್ಯತೆ ತೇ ಗ್ರಹಣಾನುಬಂಧ. ವಿಶುದ್ಧ ಸತ್ವ ಸ್ವರೂಪಿಯಾದವನು ನೀನು, ನಿನ್ನಿಂದ ಅಧಿಕಾರವನ್ನ ಪಡೆದುಕೊಂಡವರು ನಾವು ಅಧಿಕಾರದ ಸ್ಥಾನದಲ್ಲಿರ್ಬೇಕಾದ್ರೆ ನಿನ್ನ ಅನುಮತಿ ಇರಬೇಕಲ್ಲ. ನೀನು ಇರಿಸಿದ್ರೆ ನಾವು ಇರ್ತೇವೆ, ಇಲ್ಲದೆ ಇದ್ರೆ ನಾವು ಇರ್ಲಿಕ್ಕೆ ಸಾಧ್ಯವಿಲ್ಲ. ಎಲೈ ಪರಬ್ರಹ್ಮನೇ ಧಾಮ ಶಾಂತಂ, ಶಾಂತ ಸ್ವರೂಪಿಯಾದವನು ನೀನು,
ನಮಗೆ ಅವಾಗವಾಗ ರಜೋಗುಣಗಳೆಲ್ಲ ಅಧಿಕವಾಗುತ್ತೆ. ಆದ್ರೆ ನೀನು ಶುದ್ಧ ಸತ್ವಮಯನಾದ ಸ್ವರೂಪಿ, ನಮಗೆಲ್ಲರಿಗೂ ಅಂತರ್ಯಾಮಿ ನೀನೆ. ಕಯಿತಿ ಬ್ರಹ್ಮಣೋ ನಾಮ ಈಶೋಹಂ ಸರ್ವದೇಹಿನಾಂ ಅವಾಂ ತವಾಂಗೇ ಸಂಭೂತವು ತಸ್ಮಾತ್ ಕೇಶವನಾಮವಾನ್ ಎಂಬಂತೆ ಬ್ರಹ್ಮರುದ್ರಾದಿ ಸಕಲ ದೇವತೆಗಳಿಗೂ ಒಡೆಯನಾದವನು ನೀನೇ. ಇಂದ್ರನೋ ಚಂದ್ರನೋ ಯಾವ ದೇವತೆಯೋ ಅವರವರು ಅಧಿಕಾರ ಸ್ಥಾನದಲ್ಲಿ ಇರಬೇಕಾದ್ರೆ ಪರಮಾತ್ಮನ ಸಂಕಲ್ಪ ಒಂದೇ ಕಾರಣವಾಗಿರೋದ್ರಿಂದ ನೀನು ದೇವತಾಂತರ್ಯಾಮಿ. ನಿನಗೆ ನಮಸ್ಕಾರ ಮಾಡಿ ನಿನ್ನ ಪೂಜೆ ಮಾಡುವುದಲ್ಲದೆ ನಮಗೆ ಬೇರೆ ಕೈಂಕರ್ಯ ಏನಿದೆ? ಕೈಂಕರ್ಯ ಅಂದ್ರೆ ನಿನ್ನ ಪೂಜೆ ತಾನೆ. ಪಿತಾ ಗುರುಸ್ತ್ವಂ ಜಗತಾಮಧೀಶೋ ದುರತ್ಯಯ ಕಾಲ ಉಪಾತ್ತದಂಡ ಹಿತಾಯ ಸ್ವೇಚ್ಛಾ ತನುಭಿಸ್ಸಮೀಹಸೆ ಮಾನಂ ವಿದುನ್ವನ್ ಜಗದೀಶ ಮಾನಿನಾಂ. ನಮ್ಮ ಗರ್ಭವನ್ನೆಲ್ಲ ಈಗ ಉಡುಗಿತು, ನಮ್ಮ ಜಂಗಾಬಲವೇ ಉಡುಗಿ ಹೋಯಿತು, ನಮ್ಮಲ್ಲಿದ್ದಂತಹ ಅಹಂಕಾರವೆಲ್ಲ ನೀಗಿತು. ಎಲೆ ಪರಮಾತ್ಮನೇ, ನೀನೇ ಪಿತಾ, ನೀನೇ ಗುರು, ನೀನೇ ಜಗತ್ತಿಗೆ ಈಶ್ವರನಾಗಿದ್ದೀಯೆ, ನೀನೇ ಕಾಲಪುರುಷನಾಗಿದ್ದೀಯೆ. ಲೋಕದಲ್ಲಿ ದುಷ್ಟರ ಸಂಚಾರ ಅಧಿಕವಾದಾಗ್ಲಿಲ್ಲ. ಸಾಧು ಜನರನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ, ದುಷ್ಟರ ದಮನ ಮಾಡ್ಲಿಕ್ಕೋಸ್ಕರ ನೀನು ಧರ್ಮ ಪ್ರಭುವಾದ ಕಾರಣ, ಧರ್ಮ ಸಂರಕ್ಷಕನಾದ ಕಾರಣ ನೀನೇ ಅವತರಿಸಿ ದಂಡನೆಯನ್ನು ಕೊಟ್ಟು, ದಂಡನೆ ಕೊಡೋ ಅಧಿಕಾರ ಪರಮಾತ್ಮ ಒಬ್ಬನಿಗೆ ಇದೆ ನೋಡಿ. ಮತ್ತೆಲ್ಲ ನಾವ್ಯಾರು? ನಮಗೆಲ್ಲ ನಾವೆಲ್ಲ ತಪ್ಪು ಮಾಡಿದ್ರೆ ದಂಡನೆ ಕೊಡೋನು ಪರಮಾತ್ಮ ಒಬ್ಬನೇ ತಾನೆ. ಆ ಧರ್ಮಪ್ರಭುವಾದ ನೀನು ಎಲ್ಲರನ್ನು ದಂಡಿಸುತ್ತೀಯೇ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹಾತ್ಮನೆ ವಾಸುದೇವಾಯ ಕೃಷ್ಣಾಯ ಸಾತ್ವತಾಂ ಪತಯೇ ನಮಃ. ಯಾಕೆಂದ್ರೆ ನೀನು ಭಗವಂತ. ಭಗ ಎಂದ್ರೆ ಷಡ್ಗುಣಗಳು. ಷಣ್ಣಾಂ ಗುಣಾನಾಂ ವಿಭವೋ ಭಗಯತಿ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ ಮತ್ತು ತೇಜಸ್ಸು, 6 ಗುಣಗಳಿಂದ ಕೂಡಿದವನು ನೀನು ಸಾಕ್ಷಾತ್ ಭಗವಂತನು. ಪುರುಷಾಯ, ಪುರು ಈಶ, ಪುರು ಅಂದ್ರೆ ಒಳಗಡೆ, ದೇಹದ ಒಳಗಡೆ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನು, ಎಲ್ಲನನ್ನೂ ನಿರ್ವಾಹಕನಾದವು. ಮಹಾತ್ಮನೇ ವಾಸುದೇವಾಯ, ವಸುದೇವನ ಪುತ್ರನಾಗಿ ಅವತಾರ ಮಾಡಿದ್ದೀಯೆ. ವಾಸುದೇವ, ಎಲ್ಲ ಕಡೆ ವಾಸಿಸುವುದರಿಂದಲೂ ನೀನು ವಾಸುದೇವ. ವಸುದೇವನ ಪುತ್ರನಾದ ಕಾರಣದಿಂದಲೂ ವಾಸುದೇವನಾಗಿತ್ತು. ಕೃಷ್ಣಾಯ, ಕೃಷ್ಣ ಎನಿಸಿಕೊಳ್ಳಲು ಕಪ್ಪು ಬಣ್ಣವನ್ನ ತಾಳಿ ಆ ವೈಕುಂಠ ಪರತ್ವವನ್ನೆಲ್ಲ ಮರೆ ಮಾಡಿ ಸೌಲಭ್ಯವನ್ನು ಪ್ರಕಾಶ ಮಾಡುವಂತಹ ಮೂರ್ತಿಯೇ ಸಾತ್ವತಾಂ ಪತಯೇ ನಮಃ. ಸಾತ್ವತರ ಕುಲದಲ್ಲಿ ಅವತಾರ ಮಾಡಿರುವಂತಹ ಪರಮಾತ್ಮನೇ. ಸ್ವಚ್ಛಂದೋಪಾತ್ತ ದೇಹಾಯ ವಿಶುದ್ಧ ಜ್ಞಾನಮೂರ್ತಯೇ ಸರ್ವಸ್ಮೈ ಸರ್ವಬೀಜಾಯ ಸರ್ವಭೂತಾತ್ಮನೇ ನಮಃ. ಮಗೇದಂ ಭಗವನ್ ಗೋಷ್ಟನ್. ಸ್ವಚ್ಛಂದೋಪಾತ್ತ ರೂಪ, ಸ್ವೇಚ್ಛೆಯ ಈ ವಿಗ್ರಹವನ್ನ ಧರಿಸಿದ್ದೆ. ನರಸಿಂಹನಾಗ ಅವತಾರ ಮಾಡಬೇಕಾದ್ರೂ ಸ್ವೇಚ್ಛೆಯ, ಅವನಿಗಿಷ್ಟ, ಅದಕ್ಕೋಸ್ಕರ ಆ ವಿಗ್ರಹವನ್ನ ಆ ಅವತಾರ ಕಾಲದಲ್ಲಿ ಆಯಾ ಕಾರ್ಯಗಳನ್ನ ನಿರ್ವಹಿಸುವ ಸಲುವಾಗಿ ಮನುಷ್ಯ ರೂಪದಲ್ಲಿ ಅವತರಿಸಿದ್ದೀಯೆ. ಮೀನಾಗಿ, ಆಮೆಯಾಗಿ, ಇಚ್ಛಾಮೀನ ವಿಹಾರ ಕಚ್ಚಪ ಮಹಾಪೋತ್ರಿನ್ ಯದೃಚ್ಛಾಹರೆ ಎಂಬಂತೆ ನೀನು ಸ್ವೇಚ್ಛೆಯಿಂದ ಅವತಾರ ಮಾಡುತ್ತೀಯೇ ಪರಮಾತ್ಮನೇ. ನಿನಗೆ ಕೋಟಿ ನಮಸ್ಕಾರಗಳು ಎಂದು ಇಂದ್ರನು ತನ್ನಲ್ಲಿದ್ದಂತಹ ಅಹಂಕಾರಗಳನ್ನೆಲ್ಲ ಹೋಗಲಾಡಿಸಿಕೊಂಡು ಪರಮಾತ್ಮನಿಗೆ ಶರಣಾಗತಿ ಮಾಡಿ ಕೃಷ್ಣನಿಗೆ ಅವನು ನಮಸ್ಕಾರ ಮಾಡಿ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಎಂದು ವಿಜ್ಞಾಪನೆ ಮಾಡಿಕೊಳ್ಳುತ್ತಾನೆ. ಆಗ ಸುರಭಿ ಎಂಬ ಹಸು, ಅದು ಆ ಕ್ಷೀರದಿಂದಲೇ ಕೃಷ್ಣನಿಗೆ ಅಭಿಷೇಕ ಮಾಡಲು ಬಂದಿದೆ. ಕೃಷ್ಣ ಕೃಷ್ಣ ಮಹಾಯೋಗಿನ್ ವಿಶ್ವಾತ್ಮನ್ ವಿಶ್ವಸಂಭವ ಭವತಾ ಲೋಕನಾಥೇನ ಸನಾಥ ಭಯಮಚ್ಯುತ. ನೀನೇ ಲೋಕನಾಥ, ನಮ್ಮೆಲ್ಲರಿಗೂ ನಾಥನಾದ ಎಲೈ ಕೃಷ್ಣ ಪರಮಾತ್ಮನೇ, ಇದೋ ನನ್ನ ಕ್ಷೀರದಿಂದ ನಿನಗೆ ಅಭಿಷೇಕ ಮಾಡುತ್ತೇನೆ ಎಂದು ಸುರಭಿಯು ಕ್ಷೀರದಿಂದ ಭಗವಂತನಿಗೆ ಕೃಷ್ಣನಿಗೆ ಅಭಿಷೇಕ ಮಾಡಲು ಇಂದ್ರನು ಐರಾವತದ ಮೇಲೆ ತಂದಂತಹ ಆಕಾಶ ಗಂಗೆಯಿಂದ ಕೃಷ್ಣನಿಗೆ ತಾನೇ ಸಾಕ್ಷಾತ್ತಾಗಿ ಅಭಿಷೇಕ ಮಾಡ್ತಾನೆ. ಏವಂ ಕೃಷ್ಣ ಮುಪಾಮಂತ್ರೆ ಸುರಭಿಪಯಸಾತ್ಮನಃ ಜಲೈರಾಕಾಶ ಗಂಗಾಯ ಐರಾವತಗರುಧೃತೈ ಇಂದ್ರ ಸುರರ್ಷಿಭಿಃ ಸಾಕಂ ನೋದಿತೋ ದೇವಮಾತೃಭಿಃ ಅಭ್ಯಸಿಂಚತ ದಾಶಾರ್ಘಂ ಗೋವಿಂದ ಇತಿ ಚಾಭ್ಯದತೆ. ಗೋವಿಂದ ಇತಿ ಚಾಭ್ಯಧಾತ್. ಗೋವಿಂದ ಎಂದು ನಾಮಕರಣ ಮಾಡಿ ಸಾಕ್ಷಾತ್ ಇಂದ್ರನೇ ಗಂಗಾಜಲದಿಂದ ಕೃಷ್ಣನಿಗೆ ಪಟ್ಟಾಭಿಷೇಕ ಮಾಡಲಾಗಿ ಇದನ್ನ ಗೋವಿಂದ ಪಟ್ಟಾಭಿಷೇಕ. ಗೋವುಗಳ ಸಂರಕ್ಷಕನಾಗಿ ಶ್ರೀಕೃಷ್ಣ ಪರಮಾತ್ಮ ಈ ಲೀಲೆಗಳನ್ನೆಲ್ಲ ಮಾಡಿದ ಕಾರಣ ನಿನಗೆ ಗೋವಿಂದ 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 ಎಂದು ಹೇಳಿದರೆ ಪರಮಾತ್ಮನಿಗೆ ಅಷ್ಟು ಸಂತೋಷವಾಗತ್ತೆ. ಅಂದ್ರೆ ಇಂದ್ರನು ಪಟ್ಟಾಭಿಷೇಕ ಮಾಡಿ ಗೋವಿಂದ ಎಂಬ ಶ್ರೀನಾಮವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ. ಗೋ ಎಂದರೆ ಬೆಟ್ಟ, ಬೆಟ್ಟವನ್ನ ತನ್ನ ಬೆನ್ನಿನ ಮೇಲೆ ಹೊತ್ತ ಕಾರಣ ಕೂರ್ಮರೂಪಿಯಾದ ಪರಮಾತ್ಮನನ್ನು ಗೋವಿಂದ ಎಂದು ಕರೆಯುತ್ತಾರೆ. ಗೋ ಎಂದರೆ ವೇದ. ಮಧುಕೈಟವರು ಬ್ರಹ್ಮದೇವರಿಂದ ವೇದಗಳನ್ನು ಅಪಹರಿಸಿಕೊಂಡು ಹೋದಾಗ
ಪರಮಾತ್ಮನು ಹಯಗ್ರೀವ ರೂಪವನ್ನ ತಾಳಿ ಮಧುಕೈಟವರನ್ನ ಸಂಹರಿಸಿ ಬ್ರಹ್ಮದೇವರಿಗೆ ವೇದಗಳನ್ನ ಪುನಃ ಉಪದೇಶ ಮಾಡಿದ್ರಿಂದ ಹಯಗ್ರೀವ ಸ್ವರೂಪಿಯಾದ ಪರಮಾತ್ಮನನ್ನು ಗೋವಿಂದ ಎಂದು ಕೊಂಡಾಡುತ್ತಾರೆ. ಹಿರಣ್ಯಾಕ್ಷನು ಭೂದೇವಿಯನ್ನ ರಸಾತಳದಲ್ಲಿಟ್ಟ ಕಾಲದಲ್ಲಿ ಭೂದೇವಿಯು ತನ್ನ ಸ್ವತ್ತಾದ ಕಾರಣ ತೀಕ್ಷ್ಣವಾದ ಕೋರೆ ಹಲ್ಲುಗಳೊಂದಿಗೆ ಸ್ತಬ್ಧ ರೋಮಗಳೊಂದಿಗೆ ಹಂದಿರೂಪವನ್ನ ತಾಳಿ ರಸಾತಳದವರೆಗೂ ಹೋಗಿ ಹಿರಣ್ಯಾಕ್ಷನನ್ನ ಸಂಹರಿಸಿ ಭೂದೇವಿಯನ್ನು ಉದ್ಧಾರ ಮಾಡಿದ್ರಿಂದ ವರಾಹರೂಪಿಯಾದ ಪರಮಾತ್ಮನನ್ನು ಗೋವಿಂದ ಎಂದು ಕೊಂಡಾಡಬಹುದು. ಗೋ ಎಂದರೆ ಮಾತು, ಒಳ್ಳೆಯ ಮಾತುಗಳಿಂದ ಪ್ರಹ್ಲಾದನನ್ನ ಸಂತೋಷಪಡಿಸ್ತಾನೆ ನರಸಿಂಹಸ್ವಾಮಿ. ನರಸಿಂಹ ವಾಕಿನ ಮೂಲಕ ಎಲ್ಲಾ ದೇವತೆಗಳಿಗೂ ನರಸಿಂಹನನ್ನ ಸ್ತೋತ್ರ ಮಾಡಿದಾನೆ. ಯತ್ ಸಂಕೀರ್ತನಾದ್ಭುತ ರೂಪ ಕೇಸರಿ ಮಮಾಸ್ತು ಮಾಂಗಲ್ಯ ವಿವೃದ್ಧಯೇ ಹರಿಹಿ ಎಂಬಂತೆ ನರಸಿಂಹಾವತಾರವಾದ ನಂತರ ಪ್ರಹ್ಲಾದ ಸ್ತೋತ್ರ ಮಾಡ್ತಾನೆ. ದೇವತೆಗಳೆಲ್ಲ ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾರೆ. ಸ್ತೋತ್ರಕ್ಕೆ ಅರ್ಹನಾದ ನರಸಿಂಹ ಸ್ವಾಮಿಯನ್ನು ಗೋವಿಂದ ಎಂದು ಕೊಂಡಾಡಬಹುದು. ತನ್ನ ಪಾದಗಳಿಂದ ಭೂದೇವಿಯನ್ನು ಅಳೆಯುತ್ತಾನೆ ವಾಮನ ಮೂರ್ತಿ. ತ್ರಿವಿಕ್ರಮ ಮೂರ್ತಿಯಾದ ಪರಮಾತ್ಮನನ್ನು ಗೋವಿಂದ ಎಂದು ಕೊಂಡಾಡುತ್ತಾರೆ. ಭೂಪ್ರದಕ್ಷಿಣೆ ಮಾಡಿ ತನ್ನ ತಂದೆಗೆ ರಕ್ತ ತರ್ಪಣ ಮಾಡಿದಂತಹ ಪರಶುರಾಮ ಸ್ವಾಮಿಯು ಗೋವಿಂದ ಎಂದು ಹೇಳಬಹುದು. ನೇಗಿಲ ಮೂಲಕ ಭೂದೇವಿಯನ್ನು ಉಳುವವನಾದ ಕಾರಣ ಬಲರಾಮ ರೂಪಿಯಾದ ಪರಮಾತ್ಮನನ್ನು ಗೋವಿಂದ ಎಂದು ಕೊಂಡಾಡಬಹುದು. ಗೋ ಎಂದ್ರೆ ಅಸ್ತ್ರಶಸ್ತ್ರಗಳು. ವಿಶ್ವಾಮಿತ್ರರಿಂದ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಕಲಿತಂತಹ ಶ್ರೀರಾಮಚಂದ್ರನನ್ನು ಗೋವಿಂದ ಎಂದು ಕೊಂಡಾಡಬಹುದು. ಗೊಲ್ಲರ ಕೇರಿಯಲ್ಲಿ ಗೋಪಾಲಕನಾಗಿ ಅವತರಿಸಿದಂತಹ ಶ್ರೀ ಕೃಷ್ಣ ಪರಮಾತ್ಮನನ್ನು ಗೋವಿಂದ ಎಂದು ಕೊಂಡಾಡಬಹುದು. 3 ಬಾರಿ ಗೋದಾದೇವಿ ಗೋವಿಂದ 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 ಕರವೆಗಳ್ ಪಿಂಚಂದ್ರ ಗಾನಂ ಸೇಂದುಂಬೋಂ ಚಿಟ್ಟುಂ ಚಿರಗಾಲೆ ಒಂದುನ್ನೈ ಸೇವಿತ್ತು ಕೂಡಾರೆ ವೆಲ್ಲುಂ ಸೀರ್ ಗೋವಿಂದ 3 ಪಾಶುರಗಳಲ್ಲಿ ಗೋವಿಂದ ನಾಮ ಸ್ಮರಣೆಯನ್ನ ಮಾಡ್ತಾಳೆ ಗೋದಾದೇವಿ. ಅಂತಹ ಗುಣಪೂರ್ಣನಾದವನು, ಪರತ್ವ ಮತ್ತು ಸೌಲಭ್ಯ 2 ಗುಣಗಳಿಂದಲೂ ಕೂಡಿದಂತಹ ಪರಮಾತ್ಮನು ಗೋವಿಂದ ಎಂದು ಕರೆಯಲ್ಪಡುತ್ತಾನೆ. ಇದನ್ನ ನೀವು ಗೋ ಇಂದ ಅಂತ ಕರೆದ್ರು ಕೂಡ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ನನ್ನ ಸ್ವಂತ ಒಂದು ಅನುಭವವನ್ನ ಹೇಳ್ತೇನೆ. ನಾವು ತಿರುಪತಿಗೆ ಹೋದಾಗ ಭಗವಂತನ ದರ್ಶನ ಮಾಡೋದಕ್ಕೋಸ್ಕರ ಕ್ಯೂನಲ್ಲಿ ನಿಂತಿದ್ದವು. ಹಿಂದೆಗಡೆ ಯಾರೋ ಒಬ್ರು ಪಾಮರರು, ಅವರು ಮೊಟ್ಟೆ ಹೊಡ್ಕೊಂಡು ಗೋವಿಂದ 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 ಅಂತ ಇದ್ರು. ನನ್ನ ಪಕ್ಕದಲ್ಲಿದ್ದಂಥವ್ರು ಸ್ವಲ್ಪ ಸಂಸ್ಕೃತ ಪಂಡಿತರು. ಇವರೆಲ್ಲ ನೋಡಿ ಪಾಮರರು, ಇವ್ರಿಗೆ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡ್ಬೇಕು. ಗೋವಿಂದ ಅಂತ ಗೋವಿಂದ ಅಂತ ಕರಿಬೇಕಲ್ವಾ ಅಂತ ನಮ್ಮ ಪಂಡಿತರು ಹೇಳಿದ್ರು. ನಾನು ಅದಕ್ಕೆ ಹೌದು ಗೋವಿಂದ ಅಂತ ತಾನೇ ಶಬ್ದ ಪ್ರಯೋಗ, ಇವರೆಲ್ಲ ಪಾಮರರು, ಪಾಪ ಇವ್ರಿಗೆ ಹೇಳ್ಕೊಡ್ಬೇಕು, ಗೋವಿಂದ ಗೋವಿಂದ ಅಂತ ತಿಳಿಯದೆ ಹೇಳ್ತಾ ಇದ್ದಾನೆ ಅಂತ ನಾನು ಹೇಳಿದೆ. ದೇವ್ರ ದರ್ಶನ ಎಲ್ಲ ಆಯ್ತು. ಅಲ್ಲಿ ಶ್ರೀನಿವಾಸನ ದರ್ಶನ ಮುಗಿಸ್ಕೊಂಡು ಇನ್ನೇನು ಹೊರಗಡೆ ಬರ್ತಾ ಇದ್ದೆವು. ನಮ್ಮ ಹಿಂದೆ ಆ ಪಾಮರ ಗೋವಿಂದ ಗೋವಿಂದ ಅಂತ ನಾಮ ಹೇಳ್ತಾ ಇದ್ರಲ್ಲ, ಆ ವ್ಯಕ್ತಿ ಅವ್ರು ಮತ್ತೊಬ್ಬ ವ್ಯಕ್ತಿ ಹತ್ರ ಮಾತಾಡ್ತಾ ಇದ್ರು. ಲಾಸ್ಟ್ ಟೈಮ್ ನಾನು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋದೆ, ನನಗೆ ಬಿಸ್ನೆಸ್ ನಲ್ಲಿ ಪ್ರಾಫಿಟ್ ಆಯ್ತು. ಅದೇನೋಪ್ಪ ತಿರುಪತಿ ಅಂದ್ರೆ ಆ ದೇವ್ರ ದರ್ಶನ ಮಾಡಿದ್ರೇನೆ ಸಾಕು, ಅದೇನೋ ಮನಸ್ಸಿಗೆ ಒಂದು ಸಂತೋಷವಾಗತ್ತೆ, ಏನು ಬೇಡ ಅನ್ಸ್ಬಿಡತ್ತೆ, ದೇವ್ರನ್ನ ನಮಸ್ಕಾರ ಮಾಡ್ತಾ ಇದ್ರೇನೆ ಸಾಕು ಅನ್ನಿಸ್ಬಿಡತ್ತೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಆಗ ನಾನು ಆ ಪಂಡಿತರು ಒಬ್ರು ಮುಖ ಒಬ್ರು ನೋಡ್ಕೊಂಡು, ಏನ್ ಅರ್ಥ ಅಂದ್ರೆ ಲಾಸ್ಟ್ ಟೈಮ್ ಇವ್ರು ಬಂದು ದರ್ಶನ ಮಾಡ್ಬೇಕಾದ್ರೂ ಗೋವಿಂದ ಅಂತ ಏನು ತರ್ಕಬದ್ಧವಾಗೋ ವ್ಯಾಕರಣಬದ್ಧವಾಗಿ ಹೇಳಿರೋದಿಲ್ಲ, ಗೋವಿಂದ ಅಂತ ತಾನೇ ಹೇಳಿರ್ತಾರೆ. ಗೋವಿಂದ ಅಂತ ಹೇಳಿದ್ರಿಂದ ದೇವರು ಇವನನ್ನ ರಕ್ಷಣೆ ಮಾಡಿದ್ರೆ ಹಾಗೆ ಬಿಟ್ಟುಬಿಟ್ನೇನು, ಅವನು ರಕ್ಷಣೆ ಮಾಡಿದ್ರಿಂದ ತಾನೇ ವಾಪಸ್ಸು ಮತ್ತೆ ಈ ವರ್ಷ ಬಂದಿದ್ದಾರೆ. ಆದ್ರಿಂದ ನಾವು ಗೋವಿಂದ ಅಂತ ಹೇಳ್ತೀವೋ ಗೋವಿಂದ ಅಂತ ಹೇಳ್ತೀವೋ ಭಕ್ತಿಯಿಂದ ಹೇಳಬೇಕು. ಲೋಕ ಕಹತೆ ಭಗವಾನ್ ಆತೇ ನಹಿ ದ್ರೌಪದಿ ಕಿ ತರಹ ಕುಂತುಂ ಬುಲಾತೆ ನಹಿ ಅಂತ ಒಬ್ರು ಸಂತರು, ಈ ದ್ರೌಪದಿಯಂತೆ ನೀನು ಗೋವಿಂದೇತಿ ಯಥಾಕ್ರಂದನ್ ಕೃಷ್ಣಾಮಾಂ ದೂರವಾಸಿನಂ ಎಂದು ಅವಳು ಕೌರವರ ಸಭೆಯ ಮಧ್ಯದಲ್ಲಿ ಎಲ್ಲವನ್ನೂ ಬಿಟ್ಟು ಶರಣಾಗತಿ ಮಾಡಿ ಗೋವಿಂದ ಎಂದು ನಾಮ ಹೇಳಿದ್ರಿಂದ ಪಿಳ್ಳಲೋಕಾಚಾರ್ಯರು ಆಪತ್ತಿಲೆ ದ್ರೌಪದಿಕ್ಕೆ ಪುಡವೈ ಸುರಂದದು ಗೋವಿಂದ ನಾಮವೇ. ಆ ಗೋವಿಂದ ಎಂಬ ನಾಮವೇ ದ್ರೌಪದಿ ದೇವಿಯನ್ನ ಕಾಪಾಡಿತು, ಅವಳನ್ನ ಮಾನ ಸಂರಕ್ಷಣೆ ಮಾಡಿತು, ಅವಳಿಗೆ ಹೇರಳವಾಗಿ ಸೀರೆಯನ್ನ ವಸ್ತ್ರವನ್ನ ಕೊಟ್ಟು ಕಾಪಾಡಿತು. ಗೋವಿಂದ ನಾಮಕ್ಕೆ ಅಷ್ಟು ಬೆಲೆ ಇದೆ. ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಎಂಬಂತೆ ಗೋವಿಂದ ನಾಮಕ್ಕೆ ಅಷ್ಟು ಬೆಲೆ ಇದೆ. ಆ ಗೋವಿಂದ ಶ್ರೀನಾಮವನ್ನ ಇಂದ್ರನು ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಿಸಿ ಈ ಗೋವಿಂದ ಪಟ್ಟಾಭಿಷೇಕವನ್ನ ನಡೆಸ್ತಾನೆ. ತುಂಬಾ ರಹಸ್ಯದಲ್ಲಿ ನಡೆಯುತ್ತೆ. ಪುನಃ ಕೃಷ್ಣ ಗೋಪಾಲಕರ ಆ ಒಂದು ಸಂಘಕ್ಕೆ ತೆರಳು ಬಿಡ್ತಾರೆ. ಅದರ ವಿಶೇಷವಾದ ಲೀಲೆ ಇದು. ರಾಮ ಪಟ್ಟಾಭಿಷೇಕಕ್ಕಿಂತಲೂ ಗೋವಿಂದ ಪಟ್ಟಾಭಿಷೇಕ ತುಂಬಾ ಶ್ರೇಷ್ಠ. ಇದು ತುಂಬಾ ರಹಸ್ಯದಲ್ಲಿ ನಡೆದ್ರು ಸಹ ಆ ನಾಮಕರಣ ಮಾಡಿದ್ದು ರಹಸ್ಯದಲ್ಲೇ, ಆದ್ರೆ ಆ ನಾಮ ತುಂಬಾ ಪ್ರಖ್ಯಾತಿಯನ್ನ ಪಡ್ಕೊಂತು, ಲೋಕವನ್ನೇ ಆಕ್ರಮಣ ಮಾಡಿತು ಭಗವಂತನ ಆ ಗೋವಿಂದ ಶ್ರೀನಾಮ ಅಂತ ಹೇಳ್ಬೋದು. ಪ್ರತಿಯೊಬ್ಬರ ಬಾಯಲ್ಲೂ ನಾವು ಗೋವಿಂದ ನಾಮವನ್ನ ಕೇಳಬಹುದು. ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಗಳ ಈ ಅಮೃತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ
ಆಚಾರ್ಯರು ನಮಗೆ ಗೋವಿಂದ ಪಟ್ಟಾಭಿಷೇಕವನ್ನ ಯಥಾಶಕ್ತಿ ಹೇಳಬೇಕು ಅಂತ ಅವ್ರು ಆಜ್ಞೆ ಮಾಡಿದ್ರಿಂದ ಯಥಾಶಕ್ತಿ ನನಗೆ ತಿಳಿದ ಮಟ್ಟಿಗೆ ಈ ಗೋಷ್ಠಿಯಲ್ಲಿ ವಿಜ್ಞಾಪನೆ ಮಾಡಿಕೊಂಡಿದ್ದೇನೆ. ಹಂಸಕ್ಷೀರ ನ್ಯಾಯದೊಂದಿಗೆ ಆ ದೋಷಗಳನ್ನೆಲ್ಲ ಮನ್ನಿಸಿ ಏನಾದರೂ ಗುಣ ಇದ್ರೆ ಅದೆಲ್ಲ ಆಚಾರ್ಯರಿಗೆ ಸೇರಬೇಕು, ಸ್ವಾಮಿಗಳಿಗೆ ಸೇರಬೇಕು. ಅವರ ದಿವ್ಯ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ ನಾವು ಮಂಗಳವನ್ನ ಹಾಡ್ತೀವಿ. ಕೃಷ್ಣಾಯ ವಾಸುದೇವಾಯ ಹರಗೆ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ.